ಈ ಫೋಟೋ ಓಕೆ. ಇದು ಕಣ್ ಕಾಣಲ್ವಾ? ಸಾರಿ ಸರ್. ಸರ್ ಕ್ಷಮಿಸಿ. ಸಾರಿ ಸರ್. ನೀನಾ? ಅಲ್ಲ, ಬೇರೆಯವ್ರಿಗೆ ನಾನ್ ಕುದಿತೀನಿ, ನೀನ್ ನನ್ಗೆ ಕುದಿತಾ ಇದೆಯಲ್ಲ. ನನ್ ಕೆಲಸ ನೀನ್ ಯಾವಾಗ ಶುರು ಮಾಡಿದೆ? ಅದಿರ್ಲಿ, ಕಮೈ ಜೋರನಾ? ಸರ್ ನಿಮ್ ಮುಂದೆ ಅದ್ ಯಾವ ಲೆಕ್ಕ ಬಿಡಿ ಸರ್. ಸರ್ ನಿಮ್ಗೋಸ್ಕರ ಒಂದು ಇನ್ವಿಟೇಷನ್ ತಗೊಂಡ್ಬಂದಿದ್ದೀನಿ ಸರ್. ಹೌದಾ ಸರ್? ಕೊಡು 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 ಕೊಡು. ಓಕೆ ಸರ್, ಭಾನುವಾರ ಫಿಲಂ ಮುಹೂರ್ತ ಸರ್, ಮರಿಬೇಡಿ ಸರ್. ಆಯ್ತು ತಗೋಪ್ಪ. ನೀನ್ ನನ್ಗೋಸ್ಕರ ಅಷ್ಟು ಕೆಲಸ ಮಾಡ್ತಿರೋವಾಗ ಸರ್ ಬೇಡಿ ಸರ್, ನಿಂತವ ಆಯ್ತೋ ಇಲ್ವೋ ಸರ್? ನೋಡು, ಆಗಾಗ ನನ್ಗೆ ಫೋನ್ ಮಾಡ್ತಾ ಇರೋ, ಮರಿಬಾರ್ದು. ದುಡ್ಡಿದ್ರೆ ಏನ್ ಬೇಕಾದ್ರೂ ಮಾಡ್ತೀನಿ ಬಿಡಿ ಸರ್. ಶಾಬಾಷ್, ಹೋಗೋ ಮಜಾ ಮಾಡು. ನಾಳೆ ಗಾಂಧಿನಗರಕ್ಕೆ ಫ್ಯೂಚರ್ ಸಕ್ಸಸ್ಫುಲ್ ಡಿಸ್ಟ್ರಿಬ್ಯೂಟರ್ ಇವನೇ. ಬರೀ ಡಿಸ್ಟ್ರಿಬ್ಯೂಟರ್ ಅಲ್ಲ, ಪ್ರೊಡ್ಯೂಸರ್ ಕೂಡ. ನಾವು ಉದ್ಧಾರ ಆಗ್ತೀವಪ್ಪ. ಬಂಬಾಟಾಗಿ ಓಡ್ತಾ ಇದೆ ಗೋಲ್ಡನ್ ಸ್ಟಾರ್ ಗಣೇಶ್ ಇನ್ ಅರಮನೆ. ನೋಡ್ರೋ ಐಕ್ಲಾ, ಇವನ್ ಕೂಡ ನಿಮ್ ತರಾನೇ ಹಳ್ಳಿ ಹುಡುಗ. ಆಗಾಗ ನನ್ನ ಹತ್ರ ಬರ್ತಾನೆ ಇದ್ದ, ನನಗೊಂದು ಚಾನ್ಸ್ ಕೊಡಿ, ಹೀರೋ ಮಾಡಿ ಅಂತ. ನಾನ್ ದೊಡ್ಡ ಮನಸ್ಸು ಮಾಡಿ ಅವನಿಗೆ ಮುಂಗಾರಿನ ಮಳೆ ಅಂತ ಸಿನಿಮಾ ಬಂತಲ್ಲ, ಅದರಲ್ಲಿ ಚಾನ್ಸ್ ಕೊಡಿಸ್ದೆ. ಈಗ ಅವನು ಸೂಪರ್ ಸ್ಟಾರ್, ತುಂಬಾ ಬಿಸಿ. ಏನೋ? ಹೌದಾ ಸರ್? ನಾನ್ ಮನ್ಸು ಮಾಡಿದ್ರೆ ಹೀರೋ ಆಗ್ಬೋದಾ ಸರ್? ನೀನ್ ಮನಸ್ಸು ಮಾಡಿದ್ರೆ ಹೀರೋ ಆಗಕ್ ಆಗಲ್ಲ, ನಾನ್ ಮನಸ್ಸು ಮಾಡಿದ್ರೆ ಹೀರೋ ಆಗ್ತಿ. ಮೀಟಿಂಗ್ ಅಲ್ಲಿ ಡಿಸ್ಟರ್ಬ್ ತುಂಬಾ ಆಗುತ್ತಪ್ಪ. ಯಾರ್ದಪ್ಪ ಫೋನು? ಹಲೋ, VIP? ಹಾ ಹೌದು, ನಾನೇ. ಯಾರು? ಗೋಲ್ಡನ್ ಸ್ಟಾರ್ ಗಣೇಶ? ಈಗ ನಿನ್ ವಿಷಯನೇ ಮಾತಾಡ್ತಾ ಇದ್ನಪ್ಪ. ನಮ್ಮ ಹುಡುಗರು ನಿನ್ ಫ್ಯಾನ್ಸ್ ಅಪ್ಪ, ಸೂಪರ್ ಫ್ಯಾನ್ಸ್. ಏನು? ಹೌದಾ? ಅಯ್ಯಯ್ಯೋ, ನಾಳೆ ನಾನು ಸ್ವಲ್ಪ ಬಿಸಿ ಕಣಯ್ಯ. ಯಾರ್ದು ಮುಹೂರ್ತ? ಒಂದ್ ನಿಮಿಷ, ನಾನು ಮಾತಾಡ್ತಾ ಇದ್ದೀನಲ್ಲ. ನಿನ್ನ ಹತ್ರ ಅಲ್ಲ. ಅದೇ ಅಪ್ಪ, ಅಂಬರೀಷ್ ಅವ್ರದ್ದು ಕೆಲಸ ಇದೆ. ಅಂಬರೀಷ್ ನನ್ನನ್ನು ಬಿಟ್ಟು ಕೆಲಸ ಮಾಡಲ್ವಲ್ಲ. ವಿಧಾನಸೌಧದಲ್ಲಿ ಕೆಲಸ ಇದೆಯಪ್ಪ. ಆಯ್ತು 1 ಅವರ್ ಬಂದು ಹೋಗ್ತೀನಿ. ಆಯ್ತು. ಯಾರ್ದು ಪಿಕ್ಚರು? ರಾಕ್ ಲೈನ್ ವೆಂಕಟೇಶ್ ಅವ್ರದ್ದು ಮುಹೂರ್ತನಾ? ಅವ್ರಿಗೆ ಹೇಳೋ ಗುಡ್ ಲಕ್ ಅಂತ ಹೇಳಿದೀನಿ ಅಂತ. ಬರ್ತೀನಿ. ನೋಡಪ್ಪ, ಇಲ್ಲಿ ನಿನ್ ಫ್ಯಾನ್ಸ್ ಕೂತವ್ರೆ, ಅವ್ರು ನಿನ್ನ ಹತ್ರ ಮಾತಾಡ್ಬೇಕು ಅಂತಿದ್ದಾರೆ. ಕೊಡ್ಲಾ? ಅಲ್ಲ ಕಟ್ ಬೇರೆ ಮಾಡ್ಬಿಟ್ಟ. ಬಹಳ ಬಿಸಿ ಅಪ್ಪ ಅವನು. ಮುಂದಿನ ಸಲ ಅವ್ನು ಫೋನ್ ಮಾಡಿದಾಗ ನೀವು 3 ಜನ ಅವನ ಹತ್ರ 10 ನಿಮಿಷ ಮಾತಾಡೋ. ಸರಿ ಸರ್. ಅಲ್ಲ ಸರ್, ನೀವು ನೋಡಿದ್ರೆ ಅರ್ಜೆಂಟ್ ವಿಧಾನಸೌಧ ಹೋಗ್ಬೇಕಂತ ಇದ್ದೀರಾ, ಅಲ್ಲಿ ಗಣೇಶ್ ಅವ್ರು ನೋಡಿದ್ರೆ ಶೂಟಿಂಗ್ ಸ್ಪಾಟಿಗೆ ಬರ್ಲೇಬೇಕಂತ ಇದ್ದಾರೆ. ನೋಡ್ರಪ್ಪ, ವಿಧಾನಸೌಧದಲ್ಲಿ ಕೂತಿರೋರಿಗೂ ನಾನ್ ಬೇಕು, ಗಾಂಧಿನಗರದಲ್ಲಿ ಕೂತವ್ರಿಗೂ ನಾನ್ ಬೇಕು. ಅದಕ್ಕೆ ಜನ ನನ್ಗೆ VIP ರಾಮದಾಸ್ ಅಂದ್ರೆ ವೆರಿ ಇಂಪಾರ್ಟೆಂಟ್ ಪರ್ಸನ್ ರಾಮದಾಸ್ ಅಂತ ಕರೀತಾರೆ. ಸ್ಪೆಷಲ್ ಟೀ ಹಾಕೋ. ಬೇಡ ಕಣೋ, ಇರ್ಲಿ ಬಿಡು. ಶುಗರ್ ಸ್ವಲ್ಪ ಕಮ್ಮಿ. ಮೊದ್ಲೇ ಶುಗರ್ ಫ್ಯಾಕ್ಟ್ರಿ ಕೊಂಡ್ಕೊಂಡಿದ್ದೀನಿ ನಾನು. ಮತ್ತೆ ಫೋನ್. ನಮಸ್ಕಾರ ದ್ವಾರಕೀಶಣ್ಣ, ಚೆನ್ನಾಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ಹೌದಾ? ಏನಣ್ಣ, ಇಡೀ ಗಾಂಧಿನಗರದಲ್ಲಿ ನಿಮ್ಮ ಮಾತೆ ದೊಡ್ಡ ಆಲದ ಮರ ಪಿಕ್ಚರ್ ನಮಗ್ ಕೊಡಿ ಅಂತ ಡಿಸ್ಟ್ರಿಬ್ಯೂಟರ್ ತಲೆ ತಿಂತಾ ಇದ್ದಾರಣ. ನಾನು ಹೇಳ್ಬಿಟ್ಟೆ, ಫಸ್ಟ್ ಕಾಪಿ ಬರೋವರೆಗೂ ಏನು ಮಾತಾಡ್ಬೇಡಿ ಅಂತ. ಕೆಂಪ, ಅಣ್ಣಂಗ್ ಟೀ ಅಲ್ಲ ಅಂತ ಕಣ, ಕಾಫಿ ಕಣ. ಯಾರು ಹೇಳಿದ್ ನಿಮ್ಗೆ ಕಾಫಿ ಅಂತ? ಕಾಫಿ ಅಂದ್ರೆ ನಮ್ ಸಿನಿಮಾ ಪ್ರಿಂಟ್ ಕಾಪಿ ಕಣಯ್ಯ. ಟೀನ ಬರ್ಲಿ. ಇವನು ಒಬ್ಬ ಅಣ್ಣ, ದ್ವಾರಕೀಶ್ ಅವ್ರು ನಿಮ್ಗೆ ತುಂಬಾ ಕ್ಲೋಸಾ? ದ್ವಾರಕೀಶ್ ಮತ್ತೆ ನಾನು ಚಡ್ಡಿ ದೋಸ್ತ್ ಕಣಯ್ಯ. ಅವ್ರು ಯಾವತ್ತೂ ಹೊಸ ಪಿಕ್ಚರ್ ಮಾಡ್ಬೇಕು ಅಂದ್ರೆ ನನ್ನನ್ನ ಕೇಳದೆ ಪಿಕ್ಚರೇ ಮಾಡಲ್ಲ. ಆ ಶ್ರುತಿ ಪಿಕ್ಚರ್ಗೆ ಟೈಟಲ್ ಕೊಡಿಸಿದೆ ನಾನು. ಅಣ್ಣನ್ಗೊಂದು ಕಿಂಗು. ಇರ್ಲಿ ಬಿಡು. ನಿಮ್ಗೆ ಪೋಸ್ಟ್ ಬಂದಿದೆ. ಈ ಊರಲ್ಲಿ ನನಗ್ ಪೋಸ್ಟ್ ಬರ್ದೆ, ಇನ್ ಯಾರಿಗೆ ಬರುತ್ತೆ? ಏನದು? ನೀನು ಓದ್ ನೋಡು. ಅಣ್ಣ, ಸಿನಿಮಾ ಮುಹೂರ್ತದ ಇನ್ವಿಟೇಷನ್ ಕಾರ್ಡ್. ಹೌದಾ? ಯಾವ ಬ್ಯಾನರು? ಶ್ರೀ ಗೌತಮ್ ಎಂಟರ್ಪ್ರೈಸಸ್. ಅರೆ ವಾ 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 ವಾ. ಎಲ್ಲಿ? ಕಂಟಿನ್ಯೂ ಸ್ಟುಡಿಯೋದಲ್ಲಿ. ಯಾವಾಗ? ನಾಳೆ. ಪಿಕ್ಚರ್ ಹೆಸರು? ಕಲ್ಲೇಶಿ ಮಲ್ಲೇಶಿ. ಅರೆ ವಾ ವಾ ವಾ. ಕಲ್ಲೇಶಿ ಮಲ್ಲೇಶಿ. ಮಿಕ್ಕಿದೆಲ್ಲ ಓದಪ್ಪ. ಓದ್ತೀನಣ್ಣ. ಓದು. PRO ನಾಗೇಂದ್ರ. ವೆರಿ ಗುಡ್. ಸ್ಟಿಲ್ ರಮೇಶ. ಅರೆ ವಾ. ಮ್ಯಾನೇಜರ್ ಕಪಾಲಿ. ಶಬಾಷ್. ಕಾಸ್ಟ್ಯೂಮ್ಸ್ ವಿಜಯ್ ಕುಮಾರ್. ಲಿರಿಕ್ಸ್ ಸಾ ಜಗನ್ನಾಥ್.
ಶಬಾಷ್. ಅಸೋಸಿಯೇಟ್ ಡೈರೆಕ್ಟರ್ ಅಂಡ್ ಡೈಲಾಗ್ಸ್ ರಾಜು. ಓಹೋ. ಎಡಿಟಿಂಗ್ ರಾಜಶೇಖರ್ ರೆಡ್ಡಿ. ಕ್ಯಾಮರಾ DL ಬಾಬು. ಮ್ಯೂಸಿಕ್ MS ಮಾರುತಿ. ಪ್ರೊಡ್ಯೂಸರ್ಸ್ K ಪೂರ್ಣಿಮಾ, K ರಾಕೇಶ್ ಕುಮಾರ್, K ಗೌತಮಿ. ಸ್ಟೋರಿ, ಸ್ಕ್ರೀನ್ ಪ್ಲೇ, ಡೈರೆಕ್ಷನ್ ಮಸ್ತಾನ್. ಮುಹೂರ್ತ ಕಲ್ಲೇಶಿ ಮಲ್ಲೇಶಿ. ಬೆಸ್ಟ್ ಆಫ್ ಲಕ್. ಎಲ್ಲ ನನ್ನ ಕನ್ನಡ ಕಲಾಭಿಮಾನಿ ದೇವರುಗಳಿಗೆ ನಿಮ್ಮ ನೆಚ್ಚಿನ ನಾಯಕ ಕಲ್ಲೇಶಿ ಮಾಡುವ ನಮಸ್ಕಾರಗಳು. ಕೃಷ್ಣ ಅವರು ಬಂದ್ರು. ನಮಸ್ಕಾರ. ಪ್ರೊಡ್ಯೂಸರ್ ನಮಸ್ಕಾರ. ನಾನು ಇಟ್ಕೋತೀನಿ, ಕೊಡಿ. 10 ರೂಪಾಯಿ ಇದೆ. 15 ಕೊಡ್ತೀನಿ ಅಂದ್ರಲ್ರಿ. ಇನ್ನು 5 ಮುಂದಿನ ವಾರ ಕೊಡ್ತೀನಿ, ತಗೊಳ್ಳಿ. ಕೊಡ್ಬೇಕ್ರಿ ಮತ್ತ. ನಮ್ಮ ಬಗ್ಗೆ ಕೇಳ್ರಿ. ಬಹಳ ಒಳ್ಳೆ ಡಿಸ್ಟ್ರಿಬ್ಯೂಟರ್, ರೆಪ್ಯುಟೇಷನ್ ಆಗಿದೆ. ಸರಿನಾ? ಏ ಮ್ಯಾನೇಜರ್ ತಗೊಳ್ರಿ. ಜೋಪಾನ. ಮನೆಗೆಲ್ಲ ಆರಾಮದಾರೇನ್ರಿ? ಮತ್ತೆ ಶೂಟಿಂಗ್ ಚಾಲು ಮಾಡೋದೇನ್ರಿ? ಆಯ್ತ್ರಿ. ಹೀರೋಯಿನ್ ಬಂದಿಲ್ವಾ? ಅಂದವೇ ಬಂದ್ಬಿಡ್ತಾರೆ ಸರ್. ಇವ್ರು ನಮ್ಮೆಲ್ಲ ಸ್ನೇಹಿತರ್ರಿ. ಅಲ್ಲ, ಅವರು ಸ್ನೇಹಿತರ್ರಿ. ನಮ್ ಮ್ಯಾನೇಜರ್ ರೀ. ಇವ್ರು ಗೊತ್ತು ಬಿಡಿ, ಆಫೀಸಿಗೆ ಬಂದಿದ್ರು. ತಾವು ಬಂದಿ ತುಂಬಾ ಸಂತೋಷ ಸರ್. ಒಳ್ಳೆ ಕೆಳೆ ಬಂದ್ಬಿಡ್ತು ಸರ್. ಕುಡಿಯಕ್ ಜ್ಯೂಸ್. ಏ ತಮ್ಮ, ಜ್ಯೂಸ್ ಇವತ್ ಯಾವ ಸೀನು ಡೈರೆಕ್ಟ್ರೆ? ಸರ್ ಕ್ಲೈಮ್ಯಾಕ್ಸ್ ಗೆ ಲೀಡ್ ಸೀನ್ ತೆಗಿತಾ ಇದೀವಿ ಸರ್. ಸರ್ ಬನ್ನಿ ಸರ್, ತಿಂಡಿ ತಗೊಳ್ಳಿ ಸರ್. ಬನ್ನಿ ಬರ್ರಿ, ತಿಂಡಿ ತಿನ್ನೋಣ. ಸರ್, ನಿಮ್ಮ ಈ ದಿಢೀರ್ ಬೆಳವಣಿಗೆಗೆ ಕಾರಣ ಏನ್ ಸರ್? ನನ್ನ ದಿಢೀರ್ ಬೆಳವಣಿಗೆಗೆ ಆ ಬ್ರಹ್ಮನೇ ಕಾರಣ. ಸರ್, ದಿನಕ್ಕೂ ನಿಮ್ ಗ್ಲಾಮರ್ ಹೆಚ್ಚಾಗ್ತಾ ಇದೆಯಲ್ಲ, ಹೇಗೆ ಸರ್? ಏನ್ ಕಾರಣ? ಅದಕ್ಕೂ ಕೂಡ ಆ ಬ್ರಹ್ಮನೇ ಕಾರಣ. ಸರ್, ಇತ್ತೀಚೆಗೆ ಜನ ಎಲ್ಲ ನಿಮ್ ತರ ಹೇರ್ ಸ್ಟೈಲು, ಡ್ರೆಸ್ ಮಾಡ್ಕೊತಿದಾರಲ್ಲ, ಇದಕ್ಕೆಲ್ಲ ಕಾರಣ ಏನ್ ಸರ್? ಅದಕ್ಕೂ ಕೂಡ ಬ್ರಹ್ಮನೇ ಕಾರಣ. ಸರ್, ಎಲ್ಲದಕ್ಕೂ ಬ್ರಹ್ಮ ಬ್ರಹ್ಮ ಅಂತ ಇದ್ರಲ್ಲ, ಬ್ರಹ್ಮ ನಿಮ್ ಆರಾಧ್ಯ ದೈವನಾ? ಬ್ರಹ್ಮ ಅಂದ್ರೆ ಆ ದೇವ್ರ ಬ್ರಹ್ಮ ಅಲ್ಲ, ಮತ್ತೆ ನಮ್ಮ ಮೇಕಪ್ ಮ್ಯಾನ್ ಬ್ರಹ್ಮ. ಬ್ರಹ್ಮ ವಾಟ್ ಇಸ್ ಸರ್ಪ್ರೈಸ್. ಇವನೇ. ಲೇ, ಸಂಜೆ ಒಳಗ ರೊಕ್ಕ ಕಳ್ಸಲಿ. ಹೌದಾ, ರೊಕ್ಕ ಬೇಕಾಗ್ತದ? ಕಳ್ಸಲೇ ನಿನ್ನ. ಈಗ ನಾವು ಖ್ಯಾತ ನಿರ್ಮಾಪಕರಾದ ಶ್ರೀ ಊದ್ಗಡ್ಡಿ ಕಾಳಪ್ಪನವರ ಜೊತೆ ಇದೀವಿ. ಅವ್ರ ಮಾತನ್ನ ಅವರಿಂದಲೇ ಕೇಳೋಣ. ನಮಸ್ಕಾರ ಕಾಳಪ್ಪನವ್ರೆ. ಶರಣ್ರಿ. ಕಾಳಪ್ಪನವ್ರೆ, ನಿನ್ನ ಊದ್ಗಡ್ಡಿ ಕಾಳಪ್ಪನವ್ರು ಅಂತ ಯಾಕೆ ಕರೀತಾರೆ? ನಮ್ದು ಊದ್ಗಡ್ಡಿ ತಯಾರು ಮಾಡೋ ಕಾರ್ಖಾನೆ ಹುಬ್ಳಿಯಾಗ ಅದಾರಿ. ಅವ ನಮ್ಮ ಊದ್ಗಡ್ಡಿ ಹಚ್ಚಿಬಿಟ್ರೆ 10 ಕಿಲೋಮೀಟರ್ ಸುತ್ತಮುತ್ತ ಅದ್ರದ ವಾಸನೆ ನೋಡ್ರಿ. ನಮ್ಮ ಥಿಯೇಟರ್ಗೆ ಸಿನಿಮಾ ಹಚ್ಚಿಬಿಟ್ರೆ ನಮ್ಮ ಊದ್ಗಡ್ಡಿ ವಾಸನೆಗೆ ಜನ ಬೇರೆ ಥಿಯೇಟರ್ಗೆ ಹೋಗಂಗಿಲ್ರಿ. ಹಂಗ ಮಾಡ್ತೀನಿ ನೋಡ್ರಿ. ಮತ್ತ ಕಾಳಪ್ಪನವ್ರೆ, ಹುಬ್ಳಿಯಿಂದ ನೀವು ಸಿನಿಮಾ ಮಾಡೋದಕ್ಕೆ ಏನ್ ಬಂದ್ರಿ? ಬೇರೆ ಏನಾದ್ರು ಮಾಡ್ಬೋದಿತ್ತಲ್ಲ? ಚಲೋ ಪ್ರಶ್ನೆ ಕೇಳಿದಲೇ ತಮ್ಮ. ನಮ್ಮಪ್ಪ ಶಿವಣ್ಣ ಉಳ್ಳಾಗಡ್ಡಿ ಅಂತ ಅವ ಸಿನಿಮಾ ಮಾಡಕ್ ಬಂದು ಭಾರಿ ರೊಕ್ಕ ಕಳ್ಕೊಂಡ್ಬಿಟ್ರು. ನಮ್ಮಪ್ಪ ಸಾಯೋ ಮುಂದೆ ನನ್ನ ಕರೆದು, ಲೇ ಮಗನ, ರೊಕ್ಕ ಎಲ್ಲಿ ಕಳ್ಕೊಂಡಿರ್ತೀವೋ ಅಲ್ಲೇ ಹುಡುಕ್ಬೇಕಲೇ ಅಂದ. ಅದಕ್ಕ ಆ ಹಣ ತಲಾಶ್ ಮಾಡಕ ಹುಬ್ಳಿಯಿಂದ ಬಂದಿದ್ದೀನಿ ನಾನು ಪಿಕ್ಚರ್ ಮಾಡ್ತೀನಿ. ನಮ್ಮಪ್ಪ ಕಳ್ಕೊಂಡಿರೋ ಹಣನ ಅದ್ರಾಗ ತಲಾಶ್ ಮಾಡ್ತೀನಿ. ಹಂಗ ಮಾಡ್ತೀನಿ ಪಿಕ್ಚರ್. ಧನ್ಯವಾದಗಳು ಕಾಳಪ್ಪನವ್ರೆ. ನಿಮ್ ತಂದೆಯವ್ರ ಹಣ ಎಲ್ಲ ನಿಮ್ಗೆ ಸಿಗ್ಲಿ ಅಂತ ಹಾರೈಸ್ತೀವಿ. ನಮಸ್ಕಾರ. ತಿಂಡಿ ತಿಂದ್ರೇನ್ರಿ? ಲೇ ತಮ್ಮ, ಕೊಡಲೇ ಚಾ ಕುಡ್ದು ಹೋಗ್ರಿ. ಬಂದ್ ಮಾಡ್ರ, ನಿಲ್ಲಿಸ್ರ ತಮ್ಮ, ನಿಲ್ಲಿಸ್ರಲೇ. ಏ ಮಾಸ್ತರ, ಬರ್ರಿ ಇಲ್ಲಿ. ಏನ್ರಿ? ಅಲ್ರಿ, ನೀವ್ ಒಳ್ಳೆ ಡ್ಯಾನ್ಸ್ ಮಾಸ್ಟರ್ ಅಂತ ಈ ಪಿಕ್ಚರ್ಗೆ ಹಾಕೊಂಡ್ರೆ ನೀವು ನೋಡಿದ್ರೆ 1942ನೇ ಜಮಾನದ್ದು ಸ್ಟೆಪ್ಸ್ ಹಾಕ್ತಿರಲ್ರಿ. ಏ ತಮ್ಮ, ಥಿಯೇಟ್ರಿಗೆ ಬಂದ್ ಜನ ಈ ಡ್ಯಾನ್ಸ್ ನೋಡ್ಬಿಟ್ರೆ ಕ್ಯಾಕರ್ಸ್ ಮುಖದ ಮೇಲೆ ಅಂತ ಉಗಿತಾರಲ್ಲಿ. ಆಮೇಲೆ ರೊಕ್ಕದ ಗತಿ ಏನಲ್ಲಿ? ನಮ್ಮನ್ನೇನು ಊದ್ಗಡ್ಡಿ ವ್ಯಾಪಾರ ಮಾಡಕ್ ಕಲ್ಸಂಗ್ ಕಾಣ್ತೀಯಲ್ಲ. ಲೇ ತಮ್ಮ, ನೀನು ಈಗಿನ ಕಾಲದ ಸ್ಟೆಪ್ಸ್ ಹಾಕ್ಸಲಿ. ಥಿಯೇಟ್ರಿಗೆ ಬಂದು ಜನ ಈ ಡ್ಯಾನ್ಸ್ ನೋಡಿದ ತಕ್ಷಣ ತಕತೈ ಅಂತ ಕುಣಿಬೇಕು, ಹಂಗ ಮಾಡ್ಸಲಿ. ಡೋಂಟ್ ವರಿ ಸಾಬ್, ಆಪ್ಕಾ ಟೇಸ್ಟ್ ಮುझे ಮಾಲೂಮ್ ಹುವಾ. ರೆಡ್ಡಿ ಸಾಬ್ ಜರಾ ಬೋಲಿ. ನೋಡ್ರಿ, ಈ ಡ್ಯಾನ್ಸ್ ಮಾಸ್ಟರ್ ಇದಾರಲ್ಲ, ಬಹಳ ಟ್ಯಾಲೆಂಟೆಡ್. ಶುರುವಾಗೋದು ಕ್ಲಾಸಿಕಲ್ ಟೈಪ್, ಎಂಡ್ ಆಗೋದು ವೆಸ್ಟರ್ನ್ ಟೈಪ್. ಡೋಂಟ್ ವರಿ, ಬಿ ಹ್ಯಾಪಿ. ಬನ್ನಿ ಸರ್. ರೆಡಿ. ಡೈರೆಕ್ಟ್ರ, ಏನ್ ನೋಡಕತ್ತೀರ್ರಿ? ನಮ್ಮ ಚಿತ್ರದ ಪಬ್ಲಿಸಿಟಿ ಯಾವ ತರ ಗ್ರ್ಯಾಂಡ್ ಆಗಿರ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ. ಅಲ್ರಿ, ಆ ಮಸ್ತಾನ್ ಅವ್ರಗ ಡಿಸೈನ್ ಹಿಗ್ಗ ಇರ್ಬೇಕು ಅಂತ ಹೇಳಿ ಕಳಿಸಿದ್ರಲ್ಲ? ಅಲ್ಲ ಸರ್,
ಆ ಪಬ್ಲಿಸಿಟಿ ಮಸ್ತಾನು ಪಬ್ಲಿಸಿಟಿ ಬಿಟ್ಟು ಡೈರೆಕ್ಷನ್ ಮಾಡಕ್ ಹೋಗಿ ನಮ್ ಡಿಸೈನ್ ಅನ್ನೇ ಕಳಿಸಿಲ್ಲ. ನಾವೇನ್ ಮಾಡೋದು? ಓ ಏನ್ ಮಾಡೋದು ಏನ್ ಕತೆನೋ. ರೀ ಮ್ಯಾನೇಜರ್, ಆ ಮಸ್ತಾನಿಗೆ ಫೋನ್ ಹಚ್ಚಿ ಕೇಳ್ರಿ. ಫೋನ್ ಮಾಡ್ದಣ್ಣ, ಯಾವಾಗ ಫೋನ್ ಮಾಡಿದ್ರು ನಿಮ್ದೇ ಮಾಡ್ತಾ ಇದ್ದೀನಿ ಇನ್ನೂ ಮುಟ್ಟೆ ಇಲ್ಲಣ್ಣ. ಅವನು ಯಾವ ಡಿಸೈನ್ ಮಾಡ್ತಾನೋ ಏನ್ ಕತೆನೋ ಶಂಭುಲಿಂಗ. ರೀ ಆ ಸ್ಟಿಲ್ ರಮೇಶನ್ಗೆ ಫೋನ್ ಹಚ್ಚಿ ಫೋಟೋನೆಲ್ಲ ತಗೊಂಡೋಗಿ ಮಸ್ತಾನ ಕೊಡೋದಿಕ್ ಹೇಳ್ರಿ. ಈಗಾಗ್ಲೇ ಮಸ್ತಾನ್ ಅವ್ರು ಕೊಟ್ಟಾಯ್ತಣ್ಣ. ಅಯ್ಯೋ, ಆ ಡಿಸ್ಟ್ರಿಬ್ಯೂಟ್ರು ಪಬ್ಲಿಸಿಟಿ ಬಂದಿಲ್ಲ, ನಾನು ಯಾವ ಸಿನಿಮಾ ರಿಲೀಸ್ ಮಾಡ್ಬೇಕು ಅಂತ ಆ ಫೋನ್ ನಲ್ಲಿ ಹಾಕಿ ಒಂದೇ ಸಮನ ಗುಮ್ತಾ ಇದ್ದಾನಲ್ರಿ. ಅಪ್ಪ ಶಂಭುಲಿಂಗ, ಏನಪ್ಪ ಏನ್ ಏನಪ್ಪ ಇದು? ಎಲ್ಲ ಹುಡುಗಿಯರು ಒಟ್ಟಿಗೆ ಫೋನ್ ಮಾಡ್ತಾ ಇದಾರೆ. ಯಾರು ಯಾವ ಕಡೆಯಿಂದ ಯಾವ ಬಾಗಿಲಿಂದ ಒಳಗೆ ಬರ್ತಾರೋ ಗೊತ್ತಿಲ್ವೇ. ಹುಷಾರಾಗಿರ್ಬೇಕು. ನೀನೇ ನೀನೇ ನನಗೆಲ್ಲ ನೀನೇ. ಹಾಯ್ ಕಲೇಶಿ. ಹಾಯ್, ಒಪ್ಪಿಸಿಲ್ಲಪ್ಪ. ಇವತ್ ನಿನ್ಗೆ ಹೇಗೋ ಶೂಟಿಂಗ್ ಇಲ್ಲ ಅಂತ ಗೊತ್ತಾಯ್ತು. ಅದಕ್ಕೆ PVR ಗೆ 2 ಟಿಕೆಟ್ ತಗೋ ಬಂದಿದ್ದೀನಿ. ಬಾ ಸಿನಿಮಾ ನೋಡ್ಬಿಟ್ಟು ಹಾಗೆ ಜಾಲಿಯಾಗಿ ಸುತ್ತಾಡ್ಕೊಂಡ್ ಬರೋಣ. ಐ ಆಮ್ ಸಾರಿ ಚಿನ್ನ, ನನಗೆ ಬೇರೆ ಪ್ರೋಗ್ರಾಮ್ ಇದೆ, ನನಗೆ ಬರಕ್ಕಾಗಲ್ಲ. ಕಲ್ಲೇಶಿ ಕುತ್ಕೋ, ನೀನ್ ಬಿಸಿ ಹೀರೋ ಆದ್ಮೇಲೆ ಯಾಕೋ ನನ್ ಕೈಗೆ ಸಿಕ್ತಿಲ್ಲ. ಹೇಗೋ PVR ಟಿಕೆಟ್ ತಗೋ ಬಂದಿದ್ದೀನಿ, ಹಾಗೆ ಸಿನಿಮಾ ನೋಡ್ಕೊಂಡ್ ಜಾಲಿಯಾಗಿ ಸುತ್ತಾಡ್ಕೊಂಡ್ ಬರೋಣವಾ. ಹಾಯ್ ಕಲ್ಲು. ಅಯ್ಯಯ್ಯೋ, ಏನೇ ರಾಣಿ, ನನ್ ಕಲ್ಲು ಹತ್ರ ಆಗ್ಲೇ ಒಕ್ಕರ್ಸ್ಕೊಂಡ್ ಬಿಟ್ಟಿದ್ಯಾ? ಕಲ್ಲೇಶಿ. ಓಹೋ, ನನ್ ಕಲೇಶಿ ಅಂತೆ, ನನ್ ಕಲೇಶಿ. ಇದೇ ಕಲೇಶಿ ಬೀದಿಲಿ ಬಿಕಾರಿಯಾಗಿ ಬಿದ್ದಿದ್ದಾಗ ಕರ್ಕೊಂಡ್ ಬಂದು ಸಿನಿಮಾದಲ್ಲಿ ದೊಡ್ಡ ಸ್ಟಾರ್ ಮಾಡ್ಸಿದ್ದು ನಾನು. ಇವಳೊಬ್ಳು ಬಂದ್ಬಿಟ್ಲು. ಕೇಕೆ ಇದಾಗ್ಲಿಲ್ಲ, ಕೇಕೆ ದಿಸ್ ಮನಿ ಅನ್ಸಿದ್ದು ನಾನು, ನೀನೆಲ್ಲ. ಲೈ, ಅದನ್ನೆಲ್ಲ ಬಿಟ್ಬಿಟ್ಟು ನನ್ ಕಲ್ಲೇಶಿ ಸಹವಾಸ ಬಿಟ್ರೆ ಸರಿ. ಇಲ್ಲ ಅಂದ್ರೆ ಏನೇ ಮಾಡ್ತೀಯಾ? ಏನೇ ಮಾಡ್ತೀಯಾ? ಏನ್ರೆ ಇವ್ರಿಬ್ರು ನಮ್ಗಿಂತ ಮೊದ್ಲೇ ಬಂದು ಒಪ್ಪಿಸ್ಕೊಂಡ್ಬಿಟ್ಟಿದ್ದಾರೆ. ಮರ್ಯಾದೆಯಿಂದ ಮಾತಾಡು. ಅದನ್ನೆಲ್ಲ ಹಾಯ್ ಕಲ್ಲು, ನಿನ್ಗೋಸ್ಕರ ಬಿಸಿ ಬಿಸಿ ಹೋಳ್ಗೆ ತಂದಿದ್ದೀನಿ. ಬಿಸಿನೂ ಬೇಡ ಹಸಿನೂ ಬೇಡ. ಸ್ಟಾಪ್ ಇಟ್. ಹೋಳ್ಗೆ ತಂದಿರೋದು ನೀನಾಗಿರ್ಬೋದು, ಆದ್ರೆ ತಿನ್ಸೋದು ಈ ದೇವಿ. ನೀನು ತಿನ್ನಿಸ್ತೀಯಾ? ನಾನು ತಿನ್ನಬೇಕಾದ್ರೆ ನೀನ್ ಹೇಗೆ ತಿನ್ನಿಸ್ತೀಯಾ? ನಿನ್ಗೋಸ್ಕರ. ನಾನು ಊಟ ನೀರು ಇಲ್ಲದೆ ಬೀದಿಲಿ ಬಿದ್ದಿದ್ದಾಗ ಯಾರು ನಾನು ಕೇರ್ ಮಾಡ್ಲಿಲ್ಲ. ಈಗ ತಿನ್ನಿಸ್ತ ಬೇರೆ ಬಿಡ್ತೀರಾ? ನಾನ್ ಸೆನ್ಸ್. ಹಾಗಾದ್ರೆ ನಾನ್ ತಂದಿರೋದೆಲ್ಲ ಏನ್ ಮಾಡ್ಲಿ? ಎಲ್ಲ ಸೇರಿ ನನ್ನ ತಲೆ ಮೇಲೆ ಸುರೀರಿ. ನನಗೂ ಅದೇ ಬೇಕಾಗಿರೋದು. ಸ್ಟಾಪ್ ಇಟ್. ಡಮ್ ಡಮ್ ಪ್ರೊಡಕ್ಷನ್ಸ್ ನವರು ತಯಾರಿಸುತ್ತಿರುವ ಹೊಸ ಕನ್ನಡ ಚಿತ್ರಕ್ಕೆ ನಟಿಯರು ಬೇಕಾಗಿದ್ದಾರೆ. ಆಸಕ್ತಿ ಇರೋರು ತಮ್ಮ ತಮ್ಮ ಭಾವಚಿತ್ರ ಜೊತೆ ಸಂಪರ್ಕಿಸಿ ಕೆಳಗಿನ ವಿಳಾಸಕ್ಕೆ. ನಮಸ್ಕಾರ ಸರ್. ಕೈ ಕಡಿತಾ ಇದೆಯಲ್ಲ ಅಣ್ಣ, ಇವತ್ತಿನ ಪೇಪರ್ ನೋಡಿದೆ, ನಮ್ ಪ್ರೊಡಕ್ಷನ್ ಅಲ್ಲಿ ಹೊಸಬರಿಗೆ ಅವಕಾಶ ಕೊಡ್ತೀನಿ ಅಂತ ಇತ್ತು. ಹೌದಾ? ನೀವು ಮನ್ಸ್ ಮಾಡಿ ನನಗೊಂದು ಆಕ್ಟಿಂಗ್ ಚಾನ್ಸ್ ಕೊಡ್ಸೋಣ. ಅಣ್ಣ, ನಂಗೂ ಒಂದು ವಿಲನ್ ರೋಲ್ ಕೊಡ್ಸೋಣ. ನನ್ಗೂ ಹೀರೋ ಚಾನ್ಸ್ ಕೊಡ್ಸೋಣ. ನೀವು ಏನ್ ಯೋಚನೆ ಮಾಡ್ಬೇಡಿ, ನಿಮ್ಗೆ ಚಾನ್ಸ್ ಕೊಡ್ಸೋದು ಕೆಲಸ ನಂದು. ಇಂಥ ಮೀಟಿಂಗ್ ಅಲ್ಲಿ ಯಾಕಪ್ಪ ಡಿಸ್ಟರ್ಬ್ ಮಾಡ್ತಾರೆ ನನ್ಗೆ? ಒಂದ್ ನಿಮಿಷ. ಹಲೋ, ಯಾರು? ಓ, ಡಮ್ ಡಮ್ ಪ್ರೊಡಕ್ಷನ್ಸ್ ಅವರಾ? ಅವ್ರೇ ಒಂದ್ ನಿಮಿಷ. ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ? ಅಲ್ರಿ, ನೀವು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದು ಸರ್, ನಿಮ್ಗೆ ಆರ್ಟಿಸ್ಟ್ಗಳು ಸಿಗ್ತಾರಾ? ಆಯ್ತಾಯ್ತು, ನಿಮ್ ಕೆಲ್ಸನೇ ಮಾಡ್ತಾ ಇದ್ದೀನಿ. ನನ್ ಮುಂದೆ 3 ಜನ ಇದ್ದಾರೆ. ಒಬ್ಬ ಚಾಕ್ಲೇಟ್ ಹೀರೋ ತರ ಇದ್ದಾನೆ, ಇನ್ನೊಬ್ಬ ವಿಲನ್ಗೆ ಸೂಪರು, ಇನ್ನೊಬ್ಬ ಉಪೇಂದ್ರ. ಅವನ್ ಮುಂದೆ ಏನೂ ಇಲ್ಲ. ಆಯ್ತು, ಕರ್ಕೊಂಡ್ ಬರ್ತೀನಿ, ನಾಳೆ ಕರ್ಕೊಂಡ್ ಬರ್ತೀನಿ. ನೋಟ್ ಮಾಡಿ ಸರ್. ಓಕೆ ಓಕೆ. ಕೇಳಿದ್ರಾ? ಡಮ್ ಡಮ್ ಪ್ರೊಡಕ್ಷನ್ಸ್. ಏನ್ ಯೋಚನೆ ಮಾಡ್ಬೇಡಿ. ಫೋಟೋ ತಂದಿದ್ದೀರಾ? ಫೋಟೋನ ಕೊಡಪ್ಪ. ಮನುಷ್ಯ ನೀವು? ಮತ್ತೆ ದೇವ್ರು ಅಣ್ಣ. ದೇವರಿಗೆ ಬರೀ ಫೋಟೋ ಕೊಟ್ರೆ ಆಗಲ್ಲ, ಜೊತೆಲಿ ಇದೆ. ಓಕೆ, ನಾಳೆ ಬನ್ನಿ, ಇಲ್ಲೇ ಬನ್ನಿ. ಆಯ್ತು. ಇವತ್ ಬೆಳಗ್ಗೆ ಎದ್ದು ಯಾರ ಮುಖ ನೋಡಿದ್ನೋ? ಇದು ಗುಳಂ ಗೋವಿಂದ. ಸಿನಿಮಾಗ್ ಬರೋ ಮುಖಗಳ ಇದು. ಸಿನಿಮಾದಲ್ಲಿ ಹಾಕಿದ್ರೆ ನೋಡೋರು ಯಾರು? ಗೂಬೆಗಳ. ದೇವ್ರೆ,
ನೀನೇ ಕಾಪಾಡ್ಬೇಕು. ಅಯ್ಯೋ ಏನಪ್ಪ ಈಟೊತ್ತಾಯ್ತು ಇನ್ನು ಚಾಲೂನೇ ಆಗ್ಲಿಲ್ವಲ್ಲ. ಅಯ್ಯೋ ಟೈಮ್ ಆತಲ್ಲೋ ಯಪ್ಪ. ಲೇ ಮ್ಯಾನೇಜರ ಬಂದೇಣ. ಏನ್ ಅಣ್ಣ ಲೇ ಗಂಟಿ 12 ಆತಲ್ಲೋ, ಇನ್ನು ಒಂದು ಶಾಟು ತೆಗಿಲಿಲ್ವಲ್ಲೇ. ಲೇ ಹೀರೋ ಬಂದಿಲ್ವಲ್ಲೋ, ಅವನೇನು ಹೀರೋನೋ ಮಂಗ್ಯಾನೋ ಒಂದು ತಿಳಿವಲ್ದು. ಲೇ ಕೇಮೇನೆ ನಡೆದಿಲ್ಲ, ಸಂಜೆ ಆದ್ರೆ ಸಾಕು ರೊಕ್ಕ ರೊಕ್ಕ ಅಂತ ಕಾ ಅಂತ ಮೈ ಮೇಲೆ ಬೀಳಕತ್ತಾರ. ಲೇ ಹೋಗಲೆ ಆ ಹೀರೋಗೊಂದು ಫೋನ್ ಹಚ್ಚಲೇ. ಹಚ್ಚ ಅಪ್ಪನ. ಲೇ ಯಾವನಿ ಬೇಕಲೇ ಚಾ? ಲೇ ಅಲ್ಲಿ ನೋಡಲೇ ಡೈರೆಕ್ಟರ್ ಮಲಗ್ಯಾನ, ಅವನ ಎಬ್ಸಿ ಚಾ ಕೊಡು ಹೋಗಲೇ. ನಮ್ಮ ಅಪ್ಪನ ಮಾತು ಕಟ್ಕೊಂಡು ಹಣ ತಲಾಶ್ ಮಾಡಕ್ ಬಂದೆ. ಹುಬ್ಳ್ಯಾಗ ಉದಿನ ಕಡ್ಡಿ ವ್ಯಾಪಾರ ಮಾಡಿದ್ರೆ ಎಷ್ಟು ಚಲೋ ಇರ್ತಿತ್ತು. ಏನು ಸಿನಿಮಾನೋ ಏನೋ, ಅಯ್ಯೋ ಒಂದು ಅರ್ಥ ಆಗ್ತಿಲ್ಲಲ್ಲೋ ತಮ್ಮ. ಮೇರಾ ನಾಮ ರಾಜ ಅಣ್ಣ ಬೆಳಗ್ಗೆ ಅಂತ ಲೊಕೇಶನ್ ಫುಲ್ ಯೂನಿಟ್ ಕಾಯ್ತಾ ಇದಾರಣ್ಣ. ನೀವು ನೋಡಿದ್ರೆ ಲಗೇಜ್ ತಗೊಂಡು ಎಲ್ಲ ಹೊರಟಿದಿರಣ್ಣ. ಪ್ರೊಡ್ಯೂಸರ್ ನೋಡಿದ್ರೆ ಫುಲ್ ಹೀಟ್ ಆಗಿದಾರಣ್ಣ. ನೋಡು ನಾರಾಯಣ, ಬಾಲಿವುಡ್ ಡೈರೆಕ್ಟರ್ ರವಿ ವರ್ಮ ಗೊತ್ತಲ್ವಾ, ಅವರಿಂದ ಒಳ್ಳೆ ಆಫರ್ ಬಂದಿದೆ. ನಾನ್ ಬಾಂಬೆಗೆ ಹೋಗ್ತಾ ಇದೀನಿ, ಅಲ್ಲಿ ಕೆಲಸ ಮುಗಿಸ್ಕೊಟ್ಟಾದ್ಮೇಲೆ ನಿಮ್ ಕೆಲಸ ಫಿನಿಶ್ ಮಾಡ್ಕೊಡ್ತೀನಿ. ಸರಿನಾ? ಫ್ಲೈಟ್ ಟೈಮ್ ಆಯ್ತು, ಬರ್ತೀನಿ. ಬಾಯ್. ಸರಿಯಪ್ಪ ಅಣ್ಣ. ಬಾಯ್. ಅಣ್ಣ ಬಾಂಬೆಯಿಂದ ಯಾವಾಗ ಬರ್ತೀರಣ್ಣ? ನಾರಾಯಣ ಹೇಳಕ್ ಆಗೋದಿಲ್ಲ, ವರ್ಷ ಆಗ್ಬಹುದು, 6 ತಿಂಗಳಾಗಬಹುದು. ನೋಡು ಬಾಲಿವುಡ್ ಹೀಗೆ ಅಂತ ಹೇಳಕ್ ಆಗೋದಿಲ್ಲ. ಮೋಸ್ಟ್ಲಿ ನಾ ಅಲ್ಲೇ ಸೆಟ್ಲ್ ಆದ್ರೂ ಆಗ್ಬಹುದು. ಬರ್ತೀನಿ. ಬಾಯ್. ಅಣ್ಣ ನಮ್ ಕಾಳಪ್ಪರ್ ಗತಿ ಹಂಗಣ್ಣ. ದೇವ್ರೇ ಗತಿ. ಬಲ್ಲ ಅಣ್ಣ ನನ್ಗೊಂದ್ ಚಾನ್ಸ್ ನೋಡ್ರಣ್ಣ, ಮ್ಯಾನೇಜರ್ ಚಾನ್ಸ್. ಹಂಗೆ ನಿಮ್ ಜೊತೆ ನಾನು ಶಿಫ್ಟ್ ಆಗ್ಬಿಡ್ತೀನಿ. ನಾರಾಯಣ ಕೀಪ್ ಇನ್ ಟಚ್ ವಿತ್ ಮೀ. ಆಯ್ತು ಬಾಯ್. ಆಯ್ತಣ್ಣ. ಬಾಯ್. ನಮಸ್ಕಾರ. ಬೇಗ ಹೋಗು. ಕಾಳಪ್ಪರ್ ಗತಿ ಅಷ್ಟೇ. ನೀನು ಮ್ಯಾನೇಜರ್ ಅಲ್ಲಲೇ, ಡ್ಯಾಮೇಜರು. ನಿನಗೆ ಅಡ್ಡಾಡ ಕಾರ್ ಬೇರೆ ಕೇಡು. ನೋಡಲೇ ಎಲ್ರು ಹ್ಯಾಂಗ್ ನಿದ್ದೆ ಮಾಡ್ತಾ ಇದಾರ ನೋಡಲೇ. ಅಯ್ಯೋ ನಮ್ಮ ರೊಕ್ಕ ನಿಮ್ ನಿಮಿಷಕ್ಕೂ ಕರಗ್ತಾ ಇತ್ತಲ್ಲೋ. ಮಜಾ ಮಾಡ್ರಿ, ಯಾರ್ದೋ ದುಡ್ಡು ಎಲ್ಲಮ್ಮನ್ ಜಾತ್ರೆ. ಅಯ್ಯಯ್ಯೋ ಲೇ, ಬಾಂಬೆಯಿಂದ ಹೀರೋ ಯಾವಾಗ ಬರ್ತೀನಿ ಅಂತ ಹೇಳೋದ್ನಲೇ. ಅಣ್ಣ ಬಂದ್ರೆ ಬರ್ತಾರಂತೆ, ಇಲ್ಲ ಅಲ್ಲೇ ಇದ್ರು ಇರ್ತಾರಂತಣ್ಣ. ಅವ ಬರೋದೇ ಬೇಡಲೇ, ಅಲ್ಲೇ ನೆಗದು ಬಿದ್ದು ಹೋಗ್ಲಿ. ಹಲೋ ಕಾಳಪ್ಪನವ್ರ? ಹಲೋ ಕೃಷ್ಣ ಸರ್, ನಮಸ್ಕಾರ ಸರ್. ಈಗ ತಾನೇ ಪ್ರೊಡ್ಯೂಸರ್ ನಿಮ್ ವಿಷಯನೇ ಮಾತಾಡ್ತಿದ್ರು ಸರ್. ಸರ್ ಇಲ್ಲೇ ಇದ್ದಾರೆ, ಕೊಟ್ಟೆ ಸರ್. ಅಣ್ಣ ಡಿಸ್ಟ್ರಿಬ್ಯೂಟರ್ ಕೃಷ್ಣ ಅವ್ರ ಲೈನ್ ಅಲ್ಲಿ ಇದ್ದಾರೆ. ನಮಸ್ಕಾರ ರೀ ಡಿಸ್ಟ್ರಿಬ್ಯೂಟ್ರೆ. ನಮಸ್ಕಾರ. ಶೂಟಿಂಗ್ ಎಲ್ಲ ಚೆನ್ನಾಗಿ ನಡೀತಾ ಇದೇನ್ರಿ? ಚಲೋ ನಡೀತೈತ್ರಿ. ರಿಲೀಸ್ ಮಾಡ್ಸಕ್ಕೆ ಥಿಯೇಟರ್ಸ್ ಎಲ್ಲ ಫಿಕ್ಸ್ ಮಾಡಿದ್ದೀನಿ. ನೀವು ಆದಷ್ಟು ಬೇಗ ಶೂಟಿಂಗ್ ಮುಗಿಸಿ ಸೆನ್ಸಾರ್ ಮಾಡಿಸಿ. ಆತ್ರಿ. ನಮಸ್ಕಾರ ರೀ. ಶಂಭುಲಿಂಗ, ಏನ್ ಮಾಡೋದಲ್ಲಿ? ಪ್ರೊಡ್ಯೂಸರ್ ಕಾಳಪ್ಪನವರು ಟೆನ್ಷನ್ ನಲ್ಲಿ ಕೂತಿದ್ದಾರೆ. ಕೈ ಬೇರೆ ಕಡಿತಾ ಇದೆ. ಏನಾದ್ರೂ ಗಿಟ್ಟತ್ತೆ ನೋಡೋಣ. ಏನ್ ಮಾಡೋದು? ಏನ್ ಕಥಿನೋ? ಕೂತ್ ಕಟ್ಟಿ ಕಾಳಪ್ಪನವ್ರೆ ನಮಸ್ಕಾರ. ಶರಣ್ರಿ VIP ಅವ್ರೆ, ಕುಂದ್ರಿ. ಹೇಗ್ ನಡೀತಾ ಇದೆ ಸ್ವಾಮಿ ಶೂಟಿಂಗ್ ನಿಮ್ದು? ಏನ್ ಹೇಳೋದ್ ಬಿಡ್ರಿ ಈ ಶೂಟಿಂಗ್ ಇವನ ಅಪ್ಪನ. ಯಾಕ್ರೆ ಸ್ವಾಮಿ, ಏನಾಯ್ತು? ಏನ್ ಹೇಳೋದ್ರಿ VIP ಅವ್ರೆ, ನಮ್ಮ ಹೀರೋ ಇದ್ನಲ್ರಿ, ಅದೇ ನಮ್ಮ ಕಲ್ಲೇಶಿ, ಅವಂಗ ಹಿಂದಿ ಪಿಕ್ಚರ್ ನಲ್ಲಿ ಅವಕಾಶ ಸಿಕ್ತು ಅಂತ ಕೇಳದೆ ಬಾಂಬೆಗೆ ಹೊರಟೋಗ್ಯಾನ ಶಿವನೇ. ಇಲ್ಲಿ ಡಿಸ್ಟ್ರಿಬ್ಯೂಟರ್ ನಿಮಿಷಕ್ಕೂ ಫೋನ್ ಮಾಡ್ತಾನ್ರಿ, ಸಿನಿಮಾ ಮುಗಿತಾ ಅಂತ. ನಮಗ ತಲೆ ಕೆಟ್ಟೋಗದ, ಏನ್ ಮಾಡ್ಬೇಕನ್ನೋದು ಗೊತ್ತಾಗ್ತಿಲ್ರಿ ನಮಗ. ಕಾಳಪ್ಪನವ್ರೆ, ನಮ್ಮ ಊರಲ್ಲಿ ಒಬ್ಬ ಹುಡುಗ ಇದ್ದಾನೆ, ತರಕಾರಿ ಮಾರ್ತಾನೆ. ಅವ್ನ್ ನೋಡಕ್ಕೆ ನಿಮ್ ಹೀರೋ ಕಲ್ಲೇಶಿ ತರ ಇದ್ದಾನೆ. ಅವನ ಹೆಸರು ಮಲ್ಲೇಶಿ ಅಂತ. ಅವನ್ನ ಏನ್ ಚಲೋ ಐಡಿಯಾ ಕೊಟ್ಟಿರ್ರಿ. ನಾವಿರೋದು ಅದಕ್ಕಲ್ವಾ? ನೀವ್ ಹೇಳ್ದಂಗ ಮಾಡೋಣ. ಸೂರ್ಯ ಭಗವಾನ್, ತಾಯಿ ಮಾರವ್ವ, ಗುರುವೇ ಚನ್ನಕೇಶವ, ನಿಮ್ಗೂ ಶುಭವಾಗ್ಲಿ, ನನಗೂ ಶುಭವಾಗ್ಲಿ ಶಿವನೇ. ಈ ಮಹಾಶಯ ನೋಡೋದಕ್ಕೆ ಭಿಕ್ಷುಕನಾಗಿ ಕಂಡ್ರು. ದೇವನಹಳ್ಳಿಯ ತೆಲ್ಲಳ್ಳಿಯಲ್ಲಿ 5 ಎಕರೆ ಜಮೀನು,
ಮತ್ತು ಸ್ವಂತ ಮನೆಯ ಒಡೆಯ. ಹಳೆ ಪೇಪರು, ಪ್ಲಾಸ್ಟಿಕ್ಕು, ಖಾಲಿ ಡಬ್ಬ ಆಯ್ಕೊಂಡು ಮಾರೋದು ಇವನ ಕುಲಕಸುಬು. ದಿನಕ್ಕೆ ಒಂದೇ ಸಾರಿ ಊಟ, ಅದು ಬೇರೆಯವ್ರ ಮನೆಯಲ್ಲಿ. ಬಹುಶಃ ಪ್ರಪಂಚದಲ್ಲಿ ಇವನಿಗಿಂತ ಬೇರೆ ಜಿಪಣನನ್ನ ನೀವೆಲ್ಲೂ ನೋಡೇ ಇರೋದಿಲ್ಲ. ಹಾಗೆ ನೋಡ್ತಾ ಇರಿ ಇವನ ಅವತಾರನ. ಶಿವನೇ ಭವಹರನೇ ಜಟಾಧರ ವರಚರ್ಮಾಂಬರನೇ. ನಮಸ್ಕಾರ ಸೋಮಣ್ಣ, ಏನ್ ವಿಷಯ ಪತ್ರಿಕೆ ಒಳಗೆ ಇವತ್ತು? ತಕಬಲಿ. ಓಹೋ, ರಾಮೋಳ್ಳಿ ಕೆರೆ ಹತ್ರ ಹೆಣ್ಣು ಮಕ್ಕಳು ಬಟ್ಟೆ ಒಯ್ಯೋ ಕಲ್ಲಿಗಾಗಿ ಗುದ್ದಾಟ. ಕೊಡೋ ಒಂದ್ ಪೇಪರ್ಗೆ ಒಳ್ಳೆ ದಾನ್ ಸುಲ್ಕರ್ಣ ತರ ನೋಡ್ತಾವ್ ನನ್ನೇನೆ. ಮುಗೀತು ಇವತ್ತು ನನ್ನ ಕತೆ. ಬೆಳಗ್ಗೆ ಇವನ್ ಮುಖದರ್ಶನ ಆಗೋಗ್ಬಿಟ್ರೆ ನನ್ನ ಕೆಲಸ ಇವತ್ತೆಲ್ಲ ಹಾಳಾದಂಗೆ. ಮುಖ ನೋಡು, ದರಿದ ನಾರಾಯಣನ ಅವತಾರ ತಾಂಡವಾಡ್ತಾ ಇದೆ. ಈ ಕ್ಲರ್ ಕೈ ಎಂಡ್ಲು ಒಂದ್ಲಂತೆ. ಏನು ದಿನನಿತ್ಯ ಕೊಡೋ ನಂಗೆ. ಸೋಮಣ್ಣ, ನಿನ್ ಕಾಫಿ ಆಯ್ತಾ? ರೀ, ಕಾಫಿ ತಗೊಳ್ಳಿ. ಕೊಡು ಹೋಗ್ಲಿ. ನಿನ್ಗೆ ಯಾಕವ್ವ ತೊಂದ್ರೆ ನನ್ನಿಂದ? ಅದ್ರಲ್ಲೇನ್ ತೊಂದ್ರೆ, ನಾವ್ ಮಾಡ್ಕೊಂಡಿದ್ರಲ್ಲೇ ನಿಮ್ಗೊಂದ್ ಸ್ವಲ್ಪ ಕೊಡ್ತೀವಿ. ದಿನಾಲು ಕಾಫಿ ತಿಂಡಿಗೆ ಬೇರೆ ಹಾಜರು, ಇದ್ರಲ್ಲಿ ನೈಸ್ ಬೇರೆ ಕೇಡು. ನಮಸ್ಕಾರ ಸೋಮಣ್ಣ. ಆಯ್ತು ನೋಡಿಯಪ್ಪ, ಇನ್ನೇನು ಎಲ್ಲ ಕಥೆ ಚನ್ನಕೇಶವ, ಜನಕ್ಕೆಲ್ಲ ಧಾರಾಳ ಬುದ್ಧಿ ಕೊಡಪ್ಪ. ಆ ಪೇಪರ್ ತಕೊಳ್ಳಿ. ಶಿವನೇ ಭವಹರಣಿ ಪೇಪರು. ಒಬ್ಬರಣೆ ಬಾಚಣಿಗೆ. ಅವ ಇದು ನಿಂಗೆ ಬಾಚಣಿಗೆ, ಪಾರಿಂದು. ಅಯ್ಯೋ, ಕಾಯಿನಲ್ಲ ಖಾಲಿ. ಚಿತ್ರತು ಎಂಥ ಕೆಟ್ಟ ಜನ ಅಂತೀವ್ನಿ. ಅಲ್ಲ, ಇನ್ನು ಈ ಪಾಟಿ ಪೇಸ್ಟ್ ಹೋದೆ ಹಂಗೆ ಬಿಟ್ಬಿಟ್ಟವ್ರಲ್ಲ. ಇನ್ನು ದೇಶ ಮುಂದುವರಿದ್ರೆ ಹೆಂಗ್ ಮುಂದುವರಿದತ್ತು ನೀನೇ ಹೇಳು. ಅಯ್ಯಯ್ಯೋ, ಏನೋ ನಿನ್ ಗಲಾಟೆ ಅಪ್ಪ. ಇದೇನಿದ್ ಮನೆ ಮುಂದೆ ಇಲ್ಲ ಗಲೀಜು. ಅವ್ವ, ಇವರೆಲ್ಲ ನನಗೆ ಆಗ್ಬಿಟ್ಟಿದ್ರೆ ಆ ಕತೆನೇ ಬೇರೆ ತಗೋ. ಜಗವೇ ಮಾಯಾ ಬದುಕೆ ಮಂಗ ಮಾಯಾ, ಇವರೆಲ್ಲ ನೊಬ್ನೆ ಬುದ್ಧಿವಂತ. ಅಲ್ಲ, ಮನೆ ಗಂಡ್ಸು ಅನ್ಸ್ಕೊಂಡನು ಬಿಸ್ಲಲ್ಲಿ ಮಣಿಕೊಂಡು ಈ ಪಾಟಿ ಕೆಲಸ ಮಾಡ್ಕೊಂಡ್ ಬಂದಿವನಲ್ಲ, ಒಂದ್ ಲೋಟ ನೀರ್ ಕೊಡ್ಬೇಕು ಗ್ಯಾರ ಬಡ ಒಳಗೆ. ಲಕ್ಷ್ಮಿ, ಲೇ ಲಕ್ಷ್ಮಿ. ಯಾಕಪ್ಪ ಹಂಗ್ ಬಡ್ಕೋತಿದ್ಯಾ? ಅಮ್ಮ ಅಡ್ಗೆ ಮೇಲೆ ಕೆಲಸ ಮಾಡ್ತಿದ್ದಾರೆ. ಓ, ಅಡ್ಗೆ ಮನೆಲ್ಲ ಅವಳ ಮಗ ತಗೋ ಉಗುರು ಬಣ್ಣ. ನಮ್ ಭಾರತ ದೇಶದ ತಯಾರು ಮಾಡಿರೋದು. ಏನಪ್ಪ ನೀನು ಬರೀ ಹಳಿದೇ ಕೊಡ್ತೀಯ? ಇಲ್ಲ ಕಡೆ ವಸ್ತು ಇಲ್ಲ, ಅದು ಹಳೇದೆ. ಹೋಗ್ ನೀನು ಬರ್ತಿದ್ರೆ. ನಾಳೆ ನಿನಗೂನು ಎಂಡ್ರ ಸತ್ತ ಗಂಡನ್ ತಂದ್ ಮದುವೆ ಮಾಡ್ತಾನೆ. ಹುಷಾರಾಗಿರು, ಈ ಮನೆ ಹಾಳ. ಏನು ಅಜ್ಜಿ ಮೊಮ್ಮಗಳಿಬ್ರು ಸೇರ್ಕೊಂಡು ನನ್ ಮುಖಕ್ಕೆ ಮಂಗಳಾರತಿ ಮಾಡ್ತಿದ್ರಲ್ಲ, ಏನು ಅಂತವ? ಅಪ್ಪ, ನನ್ಗೆ ಹೊಸ ಚಪ್ಲಿ ತಗೋಬೇಕು, 100 ರೂಪಾಯಿ ಕೊಡು. ಅಯ್ಯೋ ಶಿವನೇ ಗುರುವೇ ಚನ್ನಕೇಶವ, 100 ರೂಪಾಯಿ? ಮಗ ಇವತ್ತು ಹೆಂಗೋ ಸೋಮವಾರ ನಾನ್ ದೇವಸ್ಥಾನಕ್ಕೆ ಹೋಯ್ತಾ ಇವ್ನಿ. ನಿಂಗೆ ಹೊಸ ಚಪ್ಪಲಿ ತಂದು ಕೊಡ್ತೀನಿ. ಗೊತ್ತಿಲ್ವಾ? ನಾನ್ ನೋಡಿಲ್ವಾ ನೀನ್ ತಂದ್ ಕೊಡೋದೆಲ್ಲ ಸೆಕೆಂಡ್ ಹ್ಯಾಂಡೇ. ಪ್ರೀತಿನಿ ಆದ್ಯಾವ್ರು ಗೌರ ಇಲ್ ನೋಡು, ನಿನಗೋಸ್ಕರ ಹೊಸ ಚಪ್ಲಿ ತಕೊಂಬಂದಿನಿ. ಹೊಸ ಚಪ್ಲಿ ಕೊಡು, ಹಾಕು ನೋಡ್ಲಾ? ಅಯ್ಯೋ, ಚಪ್ಲಿನ ನೋಡ್ರಿ, ನನ್ ತಮ್ಮ ಗೌರಿಗೆ ಅಂತ ಹೊಸ ಚಪ್ಲಿ ತಂದಿದ್ದಾನೆ. ನೀವು ಇದೀರ ಚೆನ್ನಾಗಿ ಅವ್ನ ಮಕ್ಕಕ್ಕೆ ಎಲ್ಲ ಅವ್ರ ಅಪ್ಪನ ಬುದ್ಧಿದೆ. ನೋಡು. ಅಮ್ಮ ಚೆನ್ನಾಗಿದೆಲ್ಲ? ಚೆನ್ನಾಗಿದೆ, ಹಾಕು. ನಿನ್ ಜನ್ಮಕ್ಕೆ ಇಷ್ಟ. ಏನೇ ಯಾವ ನೋಡಿದ್ರು ಸುಮ್ಮನೆ ಕೂತ್ಕೊಳ್ಳಿ. ಲೇ ಮಲ್ಲೇಶ, ಎಲ್ಲ ನೀನಿಲ್ಲ ಕಡ್ಲೆ ಆಗಿತ್ತು. ನನ್ ಬಯಸ್ಬೇಕು ಮರ ಹುಟ್ಟಿದ್ಯಾನ ನೀನು. ನೋಡ್ಲಾ, ನಾನು ನಿನ್ನಂಗೆ ಆಗಿದ್ರೆ 5 ಎಕರೆ ಜಮೀನ್ ತಗೊಳಕಾಯ್ತಿರ್ಲಿಲ್ಲ. ಇವ್ರಲ್ಲಿಂತ ದೊಡ್ಡ ಮನೆ ಕೊಂಡ್ಕೊಳಕಾಯ್ತಿರ್ಲಿಲ್ಲ. ಯಾವಾಗ್ಲೂ ನನ್ನ ತಮ್ಮನ್ನ ಬೈತಾ ಇರ್ತಿರಲ್ಲ. ಮನುಷ್ಯನಿಗೆ ಆಸೆ ಇರ್ಬೇಕು, ನಿಮ್ಮ ಹಾಗೆ ದುರಾಸೆ ಇರಬಾರ್ದು. ಬಾಮ ನೀನು. ಗುರುವೇ ಚನ್ನಕೇಶವ, ನಂದು ದುರಾಸೆ ತಲ್ಲೋ ಯಪ್ಪ. ನೀನೇ ಕಾಪಾಡಪ್ಪ. ಕಾಳಪ್ಪನವ್ರೆ, ನಾನಿಲ್ಲಿ ಕಾನಿಷ್ಕ ಗಾಂಧಿನಗರದಲ್ಲಿ. ಇಲ್ಲಿಂದಲೇ ಹೋಗೋಣ, ಬಂದ್ಬಿಡಿ. ಕುಲದಲ್ಲಿ ಕೀಳಾವುದೋ ಭೈರಪ್ಪ, ಮತದಲ್ಲಿ ಮೇಲಾವುದೋ, ಹುಟ್ಟಿ ಸಾಯುವ ಹಾಳು
ಮನ್ಸನ ಮಧ್ಯೆ ಮೇಲಾವುದು ಕೀಳ ಒಳ್ಳೆ ವ್ಯಾಪಾರ ಮಾವ ನಿಂಗೆ ಕುಲದಲ್ಲಿ ಕೀಳಾವುದೋ ಹುಚ್ಚಪ್ಪ ಮತದಲ್ಲಿ ಕೀಳಾವುದೋ ನಿಂತ್ಕೊಳ್ಳ ಏನ್ ಮಾವು ತಕಬರ್ಲ ತರಕಾರಿ ದುಡ್ಡ ಕಾದ್ಕೊಂಡ್ ಕೂತಿದ್ದೆ ನೋಡು ನೀನ ಸಾಕ ಕಾಯ್ಕೊಂಡ್ ಕೂತಿರ್ತಾನಂತೆ ಚಡ್ಡಿ ಜೋಬಾಗಿರತ್ತೆ ಅದೇ ಕೊಟ್ಟಿದ್ದ ಸುಮ್ಕೊಳ್ಳ ಏನ್ ಮಾವ ಚದಾಗಿನ್ನು ಬಿಡಕಿಲ್ಲಲ್ಲ ನೀನ ಓದ್ಕೊಂಡ್ ಕೊಡೋ ಇನ್ನಾಟ ನನಗೆ ಗೊತ್ತಿಲ್ವಾ ಅಜ್ಜಿ ಕಾಪಿ ಆಯ್ತಾ ಏಯ್ ಬಾರ ಇಲ್ಲಿ ಮೇಲ್ಗಡೆ ಕೊಳ್ಪಟ್ಟೆ ಇರತ್ತ ಕೊಡೋ ಏನ್ ಮಾವ ಎಲ್ಲಾ ಕಡ್ಕೊಂಡ್ ಹೋಗ್ತಿಲ್ಲ ನೀನು ಸಾಕ ₹1 ಎಲ್ಲ ಕಿತ್ಕೊಂಡ್ರೆ ಹೆಂಗ್ ವ್ಯಾಪಾರ ಮಾಡ್ಲಿ ನಾನು ವ್ಯಾಪಾರ ಮಾಡಿದ್ರೆ ಬಿಟ್ಟು ಹೊಂಟಾಳೆ ನಾಳೆಯಿಂದ ವ್ಯಾಪಾರ ಮಾಡಕ್ಕಿಲ್ಲ ಬೇಡ ಬಿಡು ಅದ ಹೆಂಗ್ ವ್ಯಾಪಾರ ಮಾಡ್ತಾರೆ ನೀನೇ ಮಾಡ್ತಾ ಏಯ್ ಅವನ್ ಖರ್ಚು ಕಾಸು ಕೊಡ್ಲಾ ಸುಮ್ ಕುದ್ರವ ನಾನು ಇವನಂಗಿದ್ದಾಗ ₹1 ಕಾಣೆ ಒಂದ್ ಹೊತ್ತು ಊಟ ತಿಂತಿದ್ದೆ ಬಟ್ಟೆ ಅಂತೂ ಇಲ್ವೇ ಇಲ್ಲ ಬಟ್ಟೆ ಹಾಕಂತಿರ್ಲಿಲ್ವ ನೀನ ನಾಚಿಕೆ ಆಗ್ತಿರ್ಲಿಲ್ವ ನಿಂಗೆ ಎಲ್ಲಾಗ್ತ ನಾಚಿಕೆ ನಾಚಿಕೆ ಆಗ್ತದೆ ನಿಂಗೆ ಅಜ್ಜ ₹1 ಅವನ್ ಕೊಡ್ದೇ ಇದ್ರೆ ಹೋಗ್ಲಿ ಬಿಡು ನಾನ್ ಕೊಡ್ತೀನಿ ಕೊಟ್ಬಿಡು ಹಿಂಗ್ ಕೊಟ್ಕೊಟ್ಟೆ ಇವ್ನ ಹಿಂಗ್ ಹಾಳು ಮಾಡ್ರಿ ನೀನು ಸ್ಟಾಪ್ ಸ್ಟಾಪ್ ಡ್ರೈವರ್ ಸ್ಟಾಪ್ ಅಂದ್ರೆ ಸ್ಟಾಪ್ ಓಡಿಸ್ತಾನೆ ಅಷ್ಟೇ ಇಳಿರಿ ಎಲ್ರು ಎಲ್ರಿ ಮನೆ ಇದೆ ಎದುರುಗಡೆ ಅವನ್ ಮನೆ ಬನ್ನಿ ಊಟದ ಟೈಮು ಅವ್ನ ಮನೇಲೇ ಇರ್ತಾನೆ ಒಳ್ಳೆ ಹೀರೋ ಸಿಕ್ಬಿಟ್ಟು ಸಾಕು ಬನ್ನಿ ಸರ್ ಗೌರಗೆ ಬನ್ನಿ ಡೈರೆಕ್ಟ್ರೆ ಬನ್ನಿ 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 ಯಾರು ಕಾಳಪ್ಪನವ್ರೆ ನಾನ್ ಹೇಳ್ತಾ ಇದ್ನಲ್ಲ ಹುಡುಗ ಅವನೇ ಮಲ್ಲೇಶಿ ಅಂತ ಇವನಿಗೆ ಚೆನ್ನಾಗಿ ಸೋಪ್ ಹಾಕಿ ಶಾಂಪೂ ಹಾಕಿ ಸ್ನಾನ ಮಾಡಿಸಿದ್ರೆ ಬಟ್ಟೆ ಹಾಕಿದ್ರೆ ಇವನ್ ಮುಂದೆ ನಿಮ್ ಕಲ್ಲೇಶಿ ಕಳೆದೋಗ್ತಾನೆ ರೀ ಡೈರೆಕ್ಟ್ರ ಇವ ನಮ್ ಕಲ್ಲೇಶಿ ಇದ್ದಂಗ ಅದಾವಲ್ರಿ ನನಗೂ ಅದೇ ಆಶ್ಚರ್ಯ ಆಗ್ತಿದೆ ಪ್ರೊಡ್ಯೂಸರ್ ಸಾಹೇಬ್ರೆ ಪ್ರಿಂಟ್ ತೆಗೆದಿರೋನು ಹಳ್ಳಿಲೊಬ್ಬ ಇದ್ದಾನೆ ಸಿಟಿಲೊಬ್ಬ ಇದ್ದಾನೆ ಆದ್ರೆ ಎರಡೂ ಪ್ರಿಂಟ್ ಒಂದೇ ತರ ಭೈರಪ್ಪನವ್ರೆ ಇವ್ರು ಯಾರಂತ ಗೊತ್ತಾಯ್ತಾ ನೀವ್ ಹೇಳಿದ್ರು ನಂಗೆ ಗೊತ್ತಾಗೋದು ಹೇಳ್ತೀನಿ ದೊಡ್ಡ ಸಿನಿಮಾ ಪ್ರೊಡ್ಯೂಸರ್ ಊದ್ ಕಡ್ಡಿ ಕಾಳಪ್ಪನವ್ರು ಅಂತ ಶರಣ್ರಿ ನಮ್ಮ ಸಗಣಿಲ್ಲ ತಗೊಂಡು ತಿಪ್ಪ ಹಾಕ್ಬಿಡ್ತೀನಿ ಅದಲ್ರಿ ಶರಣ್ರಿ ನಮಸ್ಕಾರ ಓಹ್ ನಮಸ್ಕಾರ ಆಮೇಲೆ ಅವರು ದೊಡ್ಡ ಡೈರೆಕ್ಟರ್ VIP ಅವರೇ ನಾನು ಆಯ್ತಪ್ಪ ಹೇಳ್ತೀನಿ ಇವರು ಪ್ರೊಡಕ್ಷನ್ ಮ್ಯಾನೇಜರ್ ನಾರಾಯಣ್ ಅಂತ ಇವ್ರಿಗೆ ಸಿನಿಮಾನೇ ಆಗಲ್ಲ ಅಲ್ಲ ನೀವ್ ಯಾರು ಅಂತ ಹೇಳಿ ಅಲ್ವಲ್ಲ ನನ್ ಬಗ್ಗೆ ಗೊತ್ತಿಲ್ಲ ಗೊತ್ತಾಗೋದು ಹೇಳಿ ಇಡೀ ಕರ್ನಾಟಕಕ್ಕೆ ವರ್ಲ್ಡ್ ಫೇಮಸ್ ರೀ ನನ್ನ ಹೆಸರು VIP ರಾಮದಾಸ್ ಗೊತ್ತಾಯ್ತು ಅಂದ್ರೆ ನೀವೆಲ್ಲ ನಮ್ಮ ಊರಿಗೆ ಸಿನಿಮಾ ತೆಗೆಕ್ ಬಂದಿದ್ದೀರಾ ಕುತ್ಕೊಳ್ಳಿ ಲೇ ಲಕ್ಷ್ಮಿ ಇವಾಗೆಲ್ಲ ಮಜೆ ತಂದ್ಕೊಡು ಬೇಡ ನೀವ್ ತಂದ್ಕೊಡು ತಂದೇನೆ ನೋಡಿ ಭೈರಪ್ಪನವ್ರೆ ನಮ್ ಪ್ರೊಡ್ಯೂಸರು ₹3 ಕೋಟಿ ಹಾಕಿ ಒಂದ್ ಸಿನಿಮಾ ಮಾಡ್ತಾವ್ರೆ ₹3 ಕೋಟಿ ಅದಕ್ಕೇನೀಗ ಅವ್ರ ಸಿನಿಮಾದಲ್ಲಿ ನಿಮ್ ಮಲ್ಲೇಶಿ ಹೀರೋ ಆಗಿ ಪಾರ್ಟ್ ಮಾಡ್ಬೇಕು ಮಾವ ಸಿನಿಮಾ ಸಿನಿಮಾ ಅಂತೆ ರೀ ಸ್ವಾಮಿ ಸಮಸ್ಯೆ ಮಾಡಕ್ಕೊಂದು ಇತಿಮಿತಿ ಐತೆ ಅಲ್ಲ ನಮ್ಮ ಮಲ್ಲೇಶ ಹೀರೋನಾ ಹಂಗನ್ಬೇಡ್ರಿ ಗೌಡ್ರ ನಿಮ್ ಹಳಿನ ಹಾಕೊಂಡು ಪಿಕ್ಚರ್ ಮಾಡಕ್ ಹತ್ತೀವ್ರಿ ನಿಮ್ ಹಳಿಯ ಹೀರೋ ರೀ ಹಾಗನ್ಬೇಡ್ರಿ ಕಳ್ಸ್ಕೊಡ್ರಿ ನೋಡ್ರಪ್ಪ ನಮ್ಮ ಮಲ್ಲೇಶಿನ ಊರ್ ಬಿಟ್ಟು ಎಲ್ಗೂ ಕಳ್ಸಿಲ್ಲ ಅವ್ನ್ ತರಕಾರಿ ಮಾರ್ಕೊಂಡು 3 ಹೊತ್ತು ನಮ್ಮ ಎದುರುಗೆ ಇರ್ಬೇಕು ಏನಂತೀಯ ಹೌದೌದು ನೋಡಿ ಸ್ವಾಮಿ ನಮ್ಮ ಮೂವಿ ಹೇಳ್ದಂಗೆ ನಮ್ಮ ಮಲ್ಲೇಶಂಗೆ ತರಕಾರಿ ಮಾರದ್ ಬಿಟ್ರೆ ಏನು ಗೊತ್ತಾಗಿಲ್ರ ಬೆಳಿಗ್ಗೆ ಮಾರದಕ್ ಹೋಗ್ಬೇಕು ಸಂಜೆ ವಾಪಸ್ ಬರ್ಬೇಕು ಅಷ್ಟಯ್ಯ ಸಿನಿಮಾದಲ್ಲಿ ಸರಸರತ್ತೆ ಹೋಗಿ ನೀವು ಭೈರಪ್ಪನವ್ರೆ ನೀವು ದೊಡ್ಡ ಮನಸ್ಸು ಮಾಡ್ಬೇಕು ನೋಡಿ ನಿಮ್ ಹುಡುಗನ್ಗೆ ನಮ್ ಹುಡುಗ ಅಂತ ನೋಡ್ಕೋತೀವಿ ರೀ VIP ರೊಕ್ಕ ಕೊಡ್ರಿ ರೊಕ್ಕ ಒಂದ್ ಕೆಲಸ ಮಾಡಿ ಇದು ತಗೊಳ್ಳಿ 10,000 ಅಡ್ವಾನ್ಸು ಇನ್ನಷ್ಟು ಬರ್ತಾನೆ ಇರುತ್ತೆ ನಂಗೆ ಗೊತ್ತಿತ್ತು ಸ್ವಾಮಿ ನಮ್ಮ ಮಲ್ಲೇಶ ಇವತ್ತಲ್ಲ ನಾಳೆ ಲಕ್ಷ್ಮೀಪುತ್ರ ಆಯ್ತಾರೆ ಅಂತ ಗೊತ್ತಿತ್ತು ಮಲ್ಲೇಶ ನಮ್ಮ ಮಲ್ಲೇಶನ ಈಗ ಕಳ್ಸ್ಕೊಡಕ್ ಆಗಕ್ಕಿಲ್ಲ ಹಂಗನ್ಬೇಡ ತಂಗ್ಯವ್ವ ಗೌಡ್ರೆ ಸದ್ಯಕ್ಕ ಈ ರೊಕ್ಕ ಇಕ್ಕೊಳ್ಳಿ ನಿಮ್ ಮಳಿನ ಜವಾಬ್ದಾರಿಯಾಗಿ ಕರ್ಕೊಂಡು ಹೋಗಿ ಮತ್ತ ಜವಾಬ್ದಾರಿಯಾಗಿ ಕರ್ಕೊಂಡ್ ಬಂದು ಕರ್ಕೊಂಡ್ ಬಿಟ್ಬಿಡ್ಬೇಕು ಮಲ್ಲೇಶ ಹೋಗ್ಬೇಕಂತ ಮಾವ ಬರ್ತೀನಿ ಕರ್ಕೊಂಡ್ ಹೋಗ್ಬಿಟ್ಪಾ ಹೋಗು ಯಾಕ ಬರ್ತೀನಕ್ಕ ಹೋಗ್ಬಾ ತಮ್ಮಯ್ಯ ಗೌರವ ಹೋಗ್ಬರ್ತೀನಿ ಅಜ್ಜಿಗ್ ಮಾಡು ಅಜ್ಜಿ ಬರ್ತೀನಿ ಹುಷಾರ ಹೋಗ್ಬ ಮಗ
ಕಾಫಿ ಸುಮ್ಕೆ ಕಳ್ಸ್ಕೊಡಿ. ಸುಮ್ಕಿರ ಕಾಫಿ ಹೇಳ್ತಾ ಇದೀನಿ. ಬಾರಪ್ಪ. ಕಾಫಿ ಕುಡಿಯೋದ್ ಮರಿಬೇಡ ನೀನು. ಕಾಫಿ ಗೀಫಿ ಚಂದ ಕುಡ್ಕೊಂಡಿರು. ನೀ ಬರ ಗಂಟ ನಾ ಕುಡಿಯಲ್ಲ ಕಣ. ತಪ್ಲಿ ಗಂಟೆ ಕಾಯ್ಕೊಂಡ್ ಬರ್ತೀನಿ ತಕ. ಅವಾಗ ಕುಡಿತೀನಿ ಬಿಡು. ಬರ್ತೀನಿ. ಸರಿ ಭೈರಪ್ಪನವ್ರೆ, ನಮ್ಗ್ ತಡ ಆಗ್ತಿದೆ, ಶೂಟಿಂಗ್ ಹೋಗ್ಬೇಕಿನ್ನು. ಬೇಗ ಕಳಿಸ್ಕೊಡಿ ನಿಮ್ ಮಳಿಯನ್ನ. ಅಪ್ಪ ಸೆಂಟಿಮೆಂಟಲ್ ಹೀರೋ, ಎಲ್ರಿಗೂ ಡೈ ಹೊಡೆದಿ ಸಾಕು. ಬಾರಯ್ಯ, ಅರೆ ಬಾರಯ್ಯ. ಎಕ್ಸ್ಪ್ರೆಷನ್ ಕಿಂಗು. ಏನ್ ಎಕ್ಸ್ಪ್ರೆಷನ್ ಕೊಡ್ತಾನೆ. ಡೈರೆಕ್ಟರ್ ಭುಜದ ಮೇಲಿಂದ ಕೈ ತೆಗಿ. ತೆಗಿ. ಹಂಗೆ ಕೈ ಪರವಾಗಿಲ್ಲ, ನನ್ ಭುಜದ ಮೇಲೆ ಎಲ್ಲ. ಆಮೇಲೆ ದೊಡ್ಡ ದೊಡ್ಡ ಸ್ಟಾರ್ ಆಗ್ಬಿಟ್ಟವ್ರೆ. ಕನ್ನಡ ಚಿತ್ರ ಸಿಕ್ಕರು ಬಂಗಾಗ್ಬಿಡ್ಬೇಕು ನೋಡಿ. ಕುತ್ಕೋ. ಹೋಗಪ್ಪ ಡ್ರೈವರ್. ತರಕಾರಿ ಮರಕ್ಕೆ ಚೆನ್ನಾಗಿದೆ ಗಾಡಿ. ತಲೆಗೆ ಇಲ್ಲ, ಹಂಗೆ ಓಡ್ಕೊಂಡು ಹೋಗ್ತಿರ್ಬೋದು. ಡ್ರೈವರ್ ನಿಲ್ಸೋ 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 ನಿಲ್ಸ್ಬೇಕಪ್ಪ. ಬಾರಯ್ಯ, ಕಿಣಿ ಕೇಳಬಾರ್ದು. ಬಾ ಬಾ, ಮಂಗ ಆಡ್ದಂಗ ಆಡ್ಬಾರ್ದು. ಮಾತಾಡ್ಬಾರ್ದು. ಬಾ, ನಿಂಗೆ ಒಳ್ಳೆ ಬಟ್ಟೆಗಳು ಕೊಡಿಸ್ತೀವಿ. ಬಾ ಬಾಪ ಮಲ್ಲೇಶಿ. ಬಾ 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 ಬಾ. ಇವನೇ ಲಾಂಡ್ರಿ ಮಂಜ ಅಂತ ನನ್ ಫ್ರೆಂಡು. ಏನ್ ಮಂಜ, ಚೆನ್ನಾಗಿದ್ಯಾ? ಚೆನ್ನಾಗಿದ್ದೇನಣ್ಣ. ನೋಡೋ, ತಗೋ ಇವನ್ ಅಳತೆಗೆ ಒಂದ್ ಒಳ್ಳೆ ಡ್ರೆಸ್ ಕೊಡು ನೋಡೋಣ. ಅಣ್ಣ ನಾಳೆನೆ ಕೊಡ್ಬೇಕಣ್ಣ. ಒಂದೇ ಒಂದ್ ಜೊತೆ ಐತೆ, ನೀವು ತಂದು ಕೊಡ್ತೀನಿ ಅಂದ್ರೆ ಕೊಡ್ತೀನಿ ಅಣ್ಣ. ಕೊಡ್ತೀವಪ್ಪ, ಲಘು ಕೊಡು. ತಗೊಳ್ಳಿ ಅಣ್ಣ. ಬಂದ ತಗೋಪ್ಪ, ಚೆನ್ನಾಗಿ ವಾಶ್ ಮಾಡ್ಕೊ. ಹಂಗೆ ಆಗ್ಲಿ ಅಣ್ಣ. ಹೆಂಗೆ ನಮ್ ಹೀರೋ? ಬೊಂಬಾಟ್. ಮತ್ತೆ ಬಾಪ ಚೆನ್ನಾಗಿ ಕಾಣ್ತೀಯ. ಬಾ ಕೊಡೆಯ ಕೈ. ನಡಿ 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 ನಡಿ. ಬನ್ರಿ ಮ್ಯಾನೇಜರ್. ಏನ್ ಎಂಟ್ರಿ. ಅಲೇ ಅಯ್ಯೋ, ಕಾಲೆಲ್ಲ ಸುಸ್ತಾ ಇದೆಯಲ್ಲಪ್ಪ. ಅಯ್ಯೋ, ಜರಿ ಓಡಾಡಂಗ ಆಯ್ತದೆ. ಡೈರೆಕ್ಟರ್ ಕಾಡ್ ಕೋತಿ ನಡ್ದಂಗ್ ನಡೀತಾನಲ್ರಿ, ಚಲೋ ನಡಿಯಕ್ಕೆ ಬರಲ್ಲಲ್ರಿ. ಇವ್ ನಿನ್ ಹೆಂಗೆ ಆಕ್ಟ್ ಮಾಡ್ತಾನೋ ಶಂಭುಲಿಂಗ. ಮಾಡ್ಕೊಬಿಡಿ ಸಾಹೇಬ್ರೆ. ಅದೇ ಒಂದ್ ಸ್ಪೆಷಾಲಿಟಿ ಸರ್. ಅವನ ಹತ್ರ ಹೇಗೆ ಕೆಲಸ ತಗೋಬೇಕು ನಂಗೆ ಚೆನ್ನಾಗಿ ಗೊತ್ತು. ನೀವು ಡೋಂಟ್ ವರಿ, ಮಾಡ್ಕೋಬೇಡಿ. ಚೆನ್ನಾಗಿ ಆಕ್ಟ್ ಮಾಡಯ್ಯ. ವೆರಿ ವೆರೈಟಿ ಆಕ್ಟ್ ಮಾಡ್ಬೇಕಣಯ್ಯ. 5 ಸಿಗರೇಟ್ ಸೇರ್ಬೇಕು. ನೋಡು, ಬಂದ ಹತ್ರ ಬಿಹೇವ್ ಮಾಡಿ ನಮ್ಮ ಮಾನ ಮರ್ಯಾದೆ ಉಳ್ಸಯ್ಯ. ನೋಡು ಮಲ್ಲೇಶ, ನೀನು ಹೀರೋ, ಮಂಗ್ನಂಗ್ ಆಡ್ಬಾರ್ದು, ಕಿಂಗ್ ನಂಗ್ ಇರ್ಬೇಕು. ಈಗ ಒಂದು ಹೊಸ ಸೀನು ಏನ್ ಗೊತ್ತಾ? ನೀನ್ ಲವ್ ಮಾಡೋ ಹುಡುಗಿನ ಡವ್ ಮಾಡಕ್ಕೋಸ್ಕರ ಸೈಕಲ್ ಮೇಲೆ ಸೀರೆ ಮಾರೋ ಒಂಥರ ಬರ್ತೀಯ. ಅವಳು ನೀನ್ ನೋಡ್ತಾಳೆ, ಲವ್ ಡವ್ ಶುರುವಾಗುತ್ತೆ, ಇಬ್ರು ಫಿಕ್ಸ್ ಆಗ್ಬಿಡ್ತೀಯ. ಅವಳು ನೀನ್ ಲವ್ ಮಾಡ್ಬೇಕಣೆ. ಹೌದು, ಆಮೇಲೆ ಡವ್ವ ಅದಾಮೇಲೆ. ಈಗ ನಾನು ಸೈಕಲ್ ತರಿಸ್ತೀನಿ. ಯಾರಪ್ಪ ಅದು? ಅಸಿಸ್ಟೆಂಟ್ ಡೈರೆಕ್ಟರ್. ಪಾಪ ಸೈಕಲ್ ತಗೊಂಬ. ಐ ಸೀರೆ ನಮ್ಮ ಅಜ್ಜಿಗೆ ಒಂದು, ನಂಗೆ ಹೊತ್ಕೊಳಕ್ಕಲ್ವೋ ದಡ್ಡ. ಈಗ ನೀನು ಈ ಸೀರೆಗಳನ್ನ ಮಾರಕ್ಕೆ ನೋಡು, ಇದು ಕಾಟನ್ ಸೀರೆ, ಶಿಫಾನ್ ಸೀರೆ, ರೇಷ್ಮೆ ಸೀರೆ ಅಂತ ಕೂತ್ಕೊಂಡ್ ಮಾರ್ಕೊಂಡು ಹೋಗ್ಬೇಕು. ಎಲ್ಲಿ ಈಗ ಹೋಗು ನೋಡೋಣ. ಅಷ್ಟೇ ತಾನೆ. ಈಗ ನೋಡಿ ಒಂದ್ ಕೂಗ ಹಾಕ್ತೀನಿ. ಪಂಡ್ರಮ್ಮ ಪಂಡ್ರಕ್ಕ ಬನ್ನಿ ಬನ್ನಿ, ತಾಜಾ ತಾಜಾ ತರಕಾರಿ, ಹೀರೆಕಾಯಿ, ಹುರುಳಿಕಾಯಿ, ನುಗ್ಗೆಕಾಯಿ, ಬದನೆಕಾಯಿ, ಕುಂಬಳಕಾಯಿ. ಅಣ್ಣ ಅಣ್ಣ, ಡಿಸ್ಟ್ರಿಬ್ಯೂಟರ್ ಕೃಷ್ಣ ಅವ್ರು ಬರ್ತಾ ಇದ್ದಾರೆ. ಇವ್ರು ಯಾಕಪ್ಪ ಹೀಗ್ ಬರ್ತಾ ಇದಾರೆ? ಇವನು ಮಂಗ್ಯ ನಂಗೆ ಆಕ್ಟ್ ಮಾಡ್ತಾ ಇದ್ದಾನೆ. ಇವನು ಅವನಲ್ಲ ಅಂತ ಗೊತ್ತಾಗೋಗ್ಬಿಟ್ರೆ ನಮ್ ಹಣಕ್ಕೆ ಪಂಗನಾಮ ಆಗ್ಬಿಡುತ್ತಲ್ಲ. ಕುಂದ್ರಿ. ರೊಕ್ಕ ತಂದಿದ್ರೇನ್ರಿ? ಶೂಟಿಂಗ್ ಎಲ್ಲಿವರೆಗೂ ಬಂತು? ಮತ್ತೆ ಅದು ನಮ್ ಡೈರೆಕ್ಟರ್ ಬಂದ್ರ. ಓ ನಮಸ್ಕಾರ ಪುತ್ರರಿಗೆ. ಸರ್,
ನಿಮ್ಮ ನೋಡಿದ್ರೆ ಸಂತೋಷ ಆಗುತ್ತೆ ಸರ್. ಬನ್ನಿ ಬನ್ನಿ ಮೆತ್ತಿಗೆ ಮೆತ್ತಿಗೆ ಮೆತ್ತಿಗೆ. ಯಾಕ್ರಿ ಹೀರೋ ಒಳ್ಳೆ ಶಾರ್ಟ್ ಶಾರ್ಟ್ ನಡ್ಕೊಂಡ್ ಬರ್ತಾ ಇದ್ದಾನೆ? ಸಕಲ ಏನಿಲ್ಲ ಏನಿಲ್ಲ ಸರ್, ಅದು ಫೈಟ್ ಸೀನ್ ನಲ್ಲಿ ಡೂಪ್ ಇಲ್ದೆ ಕೆಲಸ ಮಾಡಿ ಕಾಲ್ಗೆ ಪೆಟ್ಟು ಬಿದ್ದಿದೆ. ಏ ಮಲ್ಲೇಶಿ, ನನ್ ಮಾತು ಕೇಳು. ಇನ್ಮೇಲೆ ಹಾಲಿವುಡ್ ಬಾಲಿವುಡ್ ಯಾವ್ದು ಇಲ್ಲ, ಏನಿದ್ರು ಸ್ಯಾಂಡಲ್ವುಡ್. ನಿನ್ನ ಸ್ಯಾಂಡಲ್ವುಡ್ ಅಲ್ಲಿ ಹೀರೋ ಆಗಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಆಕ್ಟ್ ಮಾಡ್ಬೇಕು, ಅದಕ್ಕಿಂತ ಜಾಸ್ತಿ ಪೋಸ್ ಕೊಡ್ಬೇಕು. ಇಲ್ಲಿದ್ರೆ ಜನ ನಿನ್ನ ಹೀರೋ ಅಂತ ನಂಬಲ್ಲ. ಇನ್ನು ನೀರ್ ಕುಡಿಬೇಕಾದ್ರೆ ಬಿಸ್ಲರಿನೇ ಕೇಳ್ಬೇಕು. ಸಿಗರೇಟ್ ಸೇದ್ಬೇಕಾದ್ರೆ ಬೀಡಿ ಗಿಡಿ ಏನು ಇಲ್ಲ, 555 ಕೇಳ್ಬೇಕು. ಗೊತ್ತಾಯ್ತಾ? ಇದನ್ನೆಲ್ಲ ಫಾಲೋ ಮಾಡ್ಬೇಕಮ್ಮ. ಮಾಡಿದ್ರೆ ನೀನೇ ಹೀರೋ. ನಿರ್ಮಾಪಕ್ರೆ, ನಮ್ ಹೀರೋ ರಜನಿಕಾಂತರ ಸೂಪರ್, ಬಹಳ ಸಿಂಪಲ್. ನೋಡಿ, ನೀವು ಆದಷ್ಟು ಬೇಗ ಶೂಟಿಂಗ್ ಫಿನಿಶ್ ಮಾಡಿ. ಏನು, ನಾನ್ ಪಿಕ್ಚರ್ ರಿಲೀಸ್ ಮಾಡ್ಬೇಕ್ರಿ. ತಗೊಳ್ಳಿ, 5 ರೂಪಾಯಿ ಇದೆ. ಬರ್ತೀನಿ ಡೈರೆಕ್ಟರ್, ನಮಸ್ಕಾರ. ಅಂದಾಗೆ ನೆಕ್ಸ್ಟ್ ಪಿಕ್ಚರ್ಗೆ ನಮ್ದೇ ಫೈನಾನ್ಸ್. ಅಯ್ಯೋ ಮನುಷ್ಯನ ಇವನು. ಕೂತ್ಕೋಬಾರ್ದಾ ಅಣ್ಣ? ಕೈಯಲ್ಲಿ ತೊಳಿಬೇಕಂತ ಹೇಳಲೇ ಇಲ್ಲ. ಅಯ್ಯೋ, ಅದು ನನ್ ಯಾಕೆ ಕೇಳ್ತೀಯ? ನನ್ ತಲೆ ಮೇಲೆ ತೊಳಿ ಹಂಗಂದ್ಯಾ? ಇರೇ. ಅಯ್ಯೋ, ಯಾಕೆ ಹೇಳ್ದಂಗೆ ಮಾಡ್ತೀಯಲ್ಲ ಮಂಗ್ಯ? ಅಲ್ಲಿ ಕೈ ತೊಳಿ. ಅಲ್ಲ, ಇನ್ನೆಲ್ಲಿ ಅಲ್ಲಿ ತೊಳಿಯೋ? ಆತಣ. ಅಬ್ಬಬ್ಬಬ್ಬ, ಇವನು ನಿನ್ ಝೂನಿಂದ ಕರ್ಕೊಂಡ್ ಬಂದ. ನಾನು ಬಾಳ ಕಟ ಕೊಡ್ತಾನಲ್ಲ ಮಂಗ್ಯ. ಏನಂದ? ಏನಿಲ್ಲ, ಕೈ ತೊಳಿ ಅಣ್ಣ ಅಂದೆ. ಹಂಗಂದ್ಯಾ? ರಾಜಕುಮಾರ. ಏನೆಲ್ಲ ಅಡಿಗೆ ಮಾಡೋಣ? ಎಲ್ಲ ಇಲ್ಲೇ ಇದ್ದೀರಾ? ತಗಗೌರ ಸಂತ್ಕೋಗಿದ್ದಲ್ಲ, ಸಂತೆ ಒಳಗೆ ಒಂದ್ ತಗೊಂಡ್ರೆ 2 ಫ್ರೀ ಅಂತಿದ್ರು. ನೀವ್ ಯಾವಾಗ್ಲೂ ಒಂದೊಂದೇ ತಂದು ಕೊಡ್ತೀನಿ ಅಂತಿದ್ಯಲ್ಲ, 2 ತಂದ್ಬಿಟ್ಟಿದೀನಿ. ಊಟ್ಕೊಂಡ್ ಮಜಾ ಮಾಡೋಗಿ. ಓಹೋ, ಅದಕ್ಕೆ ತಂದ್ಕೊಟ್ರಾ? ಅಲ್ಲ ಕಣ್ಲಾ, ಅವನು ಊರ್ ಬಿಟ್ಟು ಈಟ್ ದಿನ ಆಯ್ತು. ಅವನ್ ಹುಡ್ಕೋದ್ ಬಿಟ್ಟು ಹೊಸ ಬಟ್ಟೆ ತಂದಿದ್ ಯಾಕ ನಿನ್ ಮುಖಕ್ಕೆ? ನನ್ ಮೊಮ್ಮಗ ನೋಡ್ಕೊಂಡ್ ಬರ್ತೀನಿ. ಅದ್ ನಿನ್ ಕಾಲದ ಪ್ಯಾಟೆ ಅಲ್ಲ, ಈಗ ದೊಡ್ಡ ಬೆಳ್ಟ್ ಬಿಡ್ದ ನೀನ್ ಕೈಲಿ ಹಾಕಿಲ್ಲ. ಬಾ, ಬೆಳೆದ್ರೆ ಬೆಳ್ಕೊಳ್ ಬಿಡು, ನನ್ಗೇನ್ ಭಯನಾ? ನಾನ್ ನನ್ ಮೊಮ್ಮಗನ ಹುಡ್ಕೊಂಡೆ ಬರ್ತೀನಿ, ನೋಡ್ತಾ ಇರು. ನೀನ್ ಹಣೆ ಬಾರ, ನಾನೇ ಮಾಡಕತ್ತ. ಹೋಗು. ಏ ಮಗ, ಬಾರಿ ಕಾಯ್ತದ, ನೀರ್ ತಗೊಂಡ್ ಹೋಗು. ಹೀರೋ ಕೈಗೆ ಫ್ಲಾಗ್ ಕೊಡ್ರಪ್ಪ. ಕ್ಲಾಪ್ ಕೊಡಪ್ಪ. ರೆಡಿನಾ? ಸೌಂಡು ರೆಡಿ ಸರ್. ಸ್ಟಾರ್ಟ್ ಸೌಂಡ್. ಕ್ಯಾಮ್ರಾ, ಕ್ಲಾಪ್ ಕೊಡು. 21 by take 1 ಆಕ್ಷನ್. ನಾನು ಕನ್ನಡ ನಾಡಿನಲ್ಲಿ ಹುಟ್ಟಿ ಕಾವೇರಿ ನೀರು ಕುಡಿದು ನನ್ನ ರಕ್ತದ ಕಣ ಕಣದಲ್ಲೂ ಕನ್ನಡ ಕನ್ನಡ ಅಂತ ಕ್ಷಣ ಕ್ಷಣಕ್ಕೂ ಕನಬರ್ತಾ ಇದೆ. ನಾನು ಸತ್ತರೆ ಕನ್ನಡ ನಾಡಿಗಾಗಿ ಸಾಯುವೆ. ಜೈ ಕರ್ನಾಟಕ ಮಾತೆ, ಜೈ ಕರ್ನಾಟಕ ಮಾತೆ. ಅದ್ಭುತವಾದ ಕಲಾವಿದ ಕಣೆ. ಥ್ಯಾಂಕ್ ಯು ಸರ್. ತುಂಬಾ ಚೆನ್ನಾಗಿ ಮಾಡಿದೆ, ತುಂಬಾ ಚೆನ್ನಾಗಿ ಮಾಡಿದೆ. ಥ್ಯಾಂಕ್ ಯು ಸರ್. ಸೂಪರ್. ಚೆನ್ನಾಗಿ ಬೆಳಿತೀರಾ. ಥ್ಯಾಂಕ್ ಯು. ಆಯ್ತು, ಖಂಡಿತ ಮಾಡ್ಕೊಂಡಿದ್ದೀರಾ. ಆದ್ರೆ ಯಾವಾಗ ಶೂಟಿಂಗ್ ತೊಂದರೆ ಆಗ್ಬಾರ್ದು. ಅಣ್ಣ, ಆಮೇಲೆ ಕ್ಲೈಮ್ಯಾಕ್ಸ್ ಬಹಳ ಇಂಪಾರ್ಟೆಂಟ್. 2 ಕ್ಯಾಮ್ರಾ ಏನ್ರಿ ಇದು? ಬಿಡಿ. 555 ಸಿಗರೇಟ್ ತಗೊಂಡ್ಬನ್ರಿ. ಅದೇನಾ ನೀರಣ್ಣ? ಬಿಸ್ಲರಿ ತಗೊಂಡ್ ಬನ್ರಿ, ಗೊತ್ತಾಗಲ್ಲ ನಿಮ್ಗೆ. ಹೋಗ್ರಿ. ಸರಿ ಅಣ್ಣ. ಏನ್ ಸರ್, ಹೀರೋ ಅಂದ್ರೆ ರೆಸ್ಪೆಕ್ಟ್ ಬಿಡ್ವಾ? ನೀವ್ ಹೇಳೋ ಮಾತು ನಿಜಾನೇ, ಆದ್ರೆ ಒಂದ್ ಖುಷಿ ಏನ್ ಗೊತ್ತಾ ಸರ್? ನೀವ್ ಹೇಳ್ತೀನಿ, ತಪ್ಪು ತಿಳ್ಕೊಬೇಡಿ. ನಿಮ್ಮನ್ನ ಕರ್ಕೊಂಬಂದ್ ಇಂಡಸ್ಟ್ರಿಗೆ ಬಿಟ್ಟಾಗ ಎಮ್ಮೆ ತಮ್ಮಣ್ಣ ಇದ್ದಾಗಿದ್ರಿ. ಈಗ ಗೂಳಿ ಆಗ್ಬಿಟ್ಟಿದ್ದೀರಾ. ವೆರಿ ಗುಡ್. ಕೀಪ್ ಇಟ್ ಅಪ್. ಹೇಗೆ ನಮ್ ಹೀರೋ ಕದರೋ? ಏನ್ ದಿಮಾಗ್ ಸರ್ ನಿಮ್ ಹೀರೋಗೆ. ಒಳ್ಳೆ ಇಂಪ್ರೂವ್ ಮಾಡಾಕ್ ಬಿಟ್ರೆ ನಿಮ್ ಹೀರೋನ. ಎಲ್ಲ ಹಣೆ ಬರ. ಇದನ್ನೆಲ್ಲ ರೆಡಿ ಮಾಡ್ಬೇಕು, ಗೊತ್ತಾಯ್ತೇನ್ರಿ? ಸರಿ. ಏನಾಯ್ತು? ಏನೋ ಪ್ರಾಬ್ಲಮ್ ಐತೆ, ಸ್ವಲ್ಪ ತಳ್ತೀರಾ? ಬ್ರೀಫ್ ಕೇಸ್ ಒಳಗೆ ತುಂಬಾ ದುಡ್ಡೈತೆ ಅನಿಸ್ತಾ ಐತೆ. ನೋಡಕ್ಕೂ ಒಳ್ಳೆ ಕುಳ ಇದ್ದಂಗ ಅವನೇ. ಏನ್ ಕರ್ಮನಪ್ಪ, ಹೀರೋ ಆಗಿ ಟ್ಯಾಕ್ಸಿ ತಳ್ಳುವಂತ ಸ್ಥಿತಿ ಬಂತ. ನಿಲ್ಸು ಡ್ರೈವರ್,
ಸೂಟ್ ಕೇಸು ಮೊಬೈಲು ನಿಲ್ಸು ನಿಲ್ಸು. ಏ ಡ್ರೈವರ್, ಕೈ ಕೊಟ್ನಲ್ಲಪ್ಪ ಡ್ರೈವರು. ಈ ಪ್ರೊಡಕ್ಷನ್ ಏರ್ಪೋರ್ಟಿಗೆ ಬಂದ್ರೆ ಈ ಸ್ಥಿತಿ ಬರ್ತಾ ಇತ್ತಾ? ಅಯ್ಯೋ ಶಿ ಥು ಶಿ ಅಯ್ಯೋ ಲೊಕೇಶನ್ಗೆ ಹೇಗಪ್ಪ ಹೋಗ್ಲಿ? ಬಟ್ಟೆ ಎಲ್ಲ ಅವನೊಬ್ಬ ಎತ್ಕೊಂಡು ಹೋದ. ಸ್ಟುಡಿಯೋಗೆ ಹೇಗೆ ಹೋಗ್ಲಿ? ಇಲ್ಲೆಲ್ಲ ಲಾಂಡ್ರಿ ಇರ್ಬೇಕಲ್ಲ. ಇಲ್ಲೇ ಇದೆ. ನಿಮ್ಮಿಂದ ಒಂದು ಹೆಲ್ಪ್ ಆಗ್ಬೇಕಾಯ್ತಲ್ಲ. ಹೇಳಿ ಬುದ್ಧಿ. ನನ್ ಬಟ್ಟೆ ಎಲ್ಲ ಗಲೀಜಾಗಿದೆ, ವಾಶ್ ಮಾಡ್ಕೊಡ್ತೀರಾ? ವಾಶ್ ಮಾಡ್ಕೊಡ್ತೀನಿ. ಅಲ್ಲಿವರೆಗೂ ಹಾಕೊಳ್ಳೋದಕ್ಕೆ ಯಾವ್ದಾದ್ರು ಬಟ್ಟೆ ಕೊಡ್ತೀರಾ? ನಿಮ್ಗೆ ಆಗಂತದ್ದು ಚಡ್ಡಿ ಬೋನಿನ್ ಮಾತ್ರ ಐತೆ ಬುದ್ಧಿ. ಅಯ್ಯೋ ಅಷ್ಟೇ ಕೊಡಿ, ಪರವಾಗಿಲ್ಲ. ಕೊಡಿ ತಾಳಿ ಹೊಸಾದು ಕೊಡಿ. ಥ್ಯಾಂಕ್ ಯು. ಬಟ್ಟೆ ಹಾಕೊಳ್ಳಿ. ಇಲ್ಲಿ ಹಾಕಬಹುದು, ಹಾಕೊಳ್ಳಿ. ಇದೊಂಥರ ಚೆನ್ನಾಗಿದೆ. ಓ ಬೋಲ್ ಚೆನ್ನಾಗಿ ಏರ್ ಕಂಡೀಷನ್. ಸರಿ, ಅದನ್ನ ವಾಶ್ ಮಾಡಿಡಿ, ಆಮೇಲೆ ತಗೊಂಡು ಹೋಗ್ತೀನಿ. ಆಯ್ತು ಬುದ್ಧಿ. ಥ್ಯಾಂಕ್ ಯು. ಆಯ್ತು, ಥ್ಯಾಂಕ್ಸ್ ಬುದ್ಧಿ. ಚೆನ್ನಾಗಿದ್ಯಾ? ಹೂ ಬುದ್ಧಿ, ಚೆನ್ನಾಗೈತೆ. ಇವನು ನನ್ ಮೊಮ್ಮಗ ಸಿನಿಮಾದಾಗ ಪಾಠ ಮಾಡಕ್ ಬಂದವನೆ. 1 ವಾರ ಆಯ್ತು. ಇವನ್ನೆಲ್ಲಾದ್ರೂ ನೋಡಿದ್ದೀರಾ? ಅಜಯ್ ಇಂಥವ್ರೆಲ್ಲ ಕಂಟ್ರೋಲ್ ಸುಡೋದಾಗಿರ್ತಾರೆ. ಮನೆ ಕುಂತ್ಕೊಳ್ಳಿ, ಕರ್ಕೊಂಡು ಹೋಗ್ತೀರಿ. ಆಯ್ತಪ್ಪ, ಕುಂತ್ಕೊಳ್ಳಿ. ಯೋ ನಾನ್ ಕಡೆಯ ಹೀರೋ ಕಲೇಶಿ. ಒಳಗಡೆಯ ಬಿಡಲ್ಲ ರೀ, ಬಿಡಕ್ಕಿಲ್ಲ. ಯೋ ಒಳಗಡೆ ಶೂಟಿಂಗ್ ನಡೀತಾ ಇದೆ, ಒಳಗ್ ಬಿಡೆಯ. ಬಿಡಲ್ಲ. ನನ್ ಮಾತ್ ಕೇಳಯ್ಯ. ಬಿಡಲ್ಲ ರೀ. ಯೋ ಮರ್ಯಾದೆ ನಿಂತ್ಕೊಳ್ರಿ. ಯೋ ಬಿಡೆಯೋ ಬಿಡೋ. ಇಳ್ಕಳಿ ಅಮ್ಮ, ಇದೆ ಕಂಟಿನ್ಯೂ ಸ್ಟುಡಿಯೋ. ಒಳಗಡೆ ಎಲ್ಲ ಇರ್ತಾರೆ, ಹೋಗಿ ಹುಡುಕಿ. ಇಲ್ಲೇನಾ ಸಿನಿಮಾ ತೆಗಿಯೋದು? ಇದೆ, ತಗೊಳಪ್ಪ. ಹೋಗ್ತಿಲ್ಲ ಆ ಕಡೆ. ನಿಮಿಷ ಇರಯ್ಯ. ಏನ್ ಹೇಳೋದು ಕೇಳಕ್ಕೆ? ಅಯ್ಯೋ ಯಾರೋ ತಳ್ಬಿಟ್ರಲ್ಲ ಕಂದ, ಪಾಪ. ಅಯ್ಯೋ ಮಲ್ಲೇಶಿ ನೀನಾ? ಅಯ್ಯೋ ಕೈ ಸೇದೋಗ, ನಿನ್ ಬರಬಾರ್ದಲ್ಲ. ನನ್ನ ಮೊಮ್ಮಗನ್ ತಳ್ಬಿಟ್ಟಲ್ಲ, ನಿನ್ ಸಾಯಿ. ಅಜಿ ನೀವ್ಯಾರು ನಂಗೆ ಗೊತ್ತಿಲ್ಲ. ಯಾಕಪ್ಪ? ನಾನು ಹೀರೋ ಕಲ್ಲೇಶಿ, ಮಲ್ಲೇಶಿ ಅಲ್ಲ. ಮಲ್ಲೇಶಿ ಯಾರು? ಹಾಗೆಲ್ಲ ಅನ್ಬೇಡ ಕಣ, ನೀನೇ ಮಲ್ಲೇಶಿ. ನಾನು ಮಲ್ಲೇಶಿ ಅಲ್ಲ, ಕಲ್ಲೇಶಿ. ಸುಳ್ಳು ಹೇಳ್ಬೇಡ ಕಣ, ನೀನೇ ಮಲ್ಲೇಶಿ. ಬಾರೋ ನಿಮ್ ಮನೆ ಎಲ್ಲಿದೆ ಹೇಳಿ, ಬಿಟ್ಟು ಬರ್ತೀನಿ. ಊರಾಗಿದೆ, ಬಾರೋ ಹೋಗೋಣ. ನಾನ್ ನಿನ್ ಮೊಮ್ಮಗ ಅಲ್ಲ ಅಜ್ಜಿ. ಅಯ್ಯ ಬಾರೋ ಹೋಗೋಣ. ಬಾರೋ ಅಂದ್ರೆ ನಾನು ನಿನ್ ಮೊಮ್ಮಗ ಅಲ್ಲ ಅಜ್ಜಿ. ನನ್ ಮಾತು ಕೇಳಜ್ಜಿ. ಮೊಮ್ಮಗ ಅಲ್ಲ. ನನ್ ಮಾತು ಕೇಳಿ. ಏನ್ ಗಲಾಟೆ ಅದು? ಅದೆಲ್ಲ ನನ್ಗೆ ಗೊತ್ತಿಲ್ಲ. ನೀನ್ ಬಾರೋ ಅಂದ್ರೆ ಏನ್ ಬೇಡ ನಿನ್ ಕಾಸು. ಅಜಿ ನೀನಾಜಿ ಇಲ್ಲಿ? ಏನಜ್ಜಿ ಸಮಾಚಾರ? ಅಯ್ಯೋ ವಿನೋದ್ ಕುಮಾರ, ಇದೇನೋ ಇದಿಷ್ಟುದ್ದ ಬೆಳೆದ್ ಬಿಟ್ಟಿದ್ದೀಯಾ? ಪೊಲೀಸ್ ಡ್ರೆಸ್ನಾಗೆ ಎಷ್ಟ್ ಚಂದ ಕಾಣ್ತಿ ಗೊತ್ತಾ ನಿನೀಗ? ಬರೀ ಪೊಲೀಸ್ ಅಲ್ಲ ಅಜ್ಜಿ, SP ವಿನೋದ್ ಕುಮಾರ್. ಓಹೋ, ಏನ್ ಸಮಸ್ಯೆ? ಈ ಫೋಟೋ ನೋಡಪ್ಪ. ನಮ್ ಮಲ್ಲೇಶಿ ಅಲ್ವಾ? ನೋಡಪ್ಪ, ಪಾಠ ಮಾಡ್ತೀನಿ ಅಂತ ಊರ್ ಬಿಟ್ಟು ಬಂದ್ ಈಗ ಬಾರೋ ಅಂದ್ರೆ ಬರಲ್ಲ ಅಂತ ಇದ್ದ ನೋಡಪ್ಪ. ನೀನಾದ್ರೂ ಹೇಳಪ್ಪ. ನಿಮ್ಗೆ ಗೊತ್ತಾಗದಿಲ್ಲ, ನಾ ಹೇಳ್ತೀನಿ ಸುಮ್ನೆ. ನೋಡ ಆಗ್ಲಿದ್ದ ಹೇಳ್ತಾ ಇದ್ದೀನಿ ಊರಿಗ್ ಬಾರ ಅಂತ. ನೀನಾದ್ರೂ ಬುದ್ಧಿ ಹೇಳಪ್ಪ, ಊರಿಗ್ ಬಾ ಅಂತ. ಸರ್ ನಾನು ಮಲ್ಲೇಶಿ ಅಲ್ಲ ಸರ್, ಫಿಲಂ ಹೀರೋ ಕಲ್ಲೇಶಿ. ಎಷ್ಟು ಹೇಳಿದ್ರು ಈ ಅಜ್ಜಿ ನಂಬ್ತಾ ಇಲ್ಲ ಸರ್. ನೀವಾದ್ರೂ ಹೇಳಿ ಸರ್ ಪ್ಲೀಸ್ ಸರ್. ಈ ಅಜ್ಜಿಗೆ ಎಷ್ಟು ಹೇಳಿದ್ರು ಗೊತ್ತಾಗ್ತಾ ಇಲ್ಲ ಸರ್. ಸುಳ್ಳು ಹೇಳ್ಬೇಡ, ಸುಮ್ನೆ ಅಜ್ಜಿ ನನ್ ಮಾತ್ ನಂಬಿ. ಅಜ್ಜಿ ಇವನಿಗೆ ಸಿನಿಮಾದ ಹುಚ್ಚಿಡ್ದು ಬಿಟ್ಟಿದೆ. ಈ ತರ ಬೇಜಾನ್ ಜನ ಹಳ್ಳಿಯಿಂದ ಸಿಟಿಗೆ ಬಂದ್ಬಿಟ್ಟು ನಮ್ಗೆ ಈ ತರ ಕೇಸ್ ಹ್ಯಾಂಡಲ್ ಮಾಡಿ ತಲೆ ಕೆಟ್ಟೋಗ್ಬಿಟ್ಟಿದೆ. ಸರ್ ನೀವೇನ್ ಸರ್ ಈ ಅಜ್ಜಿ ತರ ಆಡ್ತಿರಲ್ಲ ಸರ್. ಸರ್ ನಾನು ಮಲೇಶಿ ಅಲ್ಲ ಸರ್, ಕಲ್ಲೇಶಿ. 103, 104 ನಂಬಿ ಸರ್. ಸರ್ ಅಜ್ಜಿ ನಾನು ನಿನ್ನ ಊರ್ ಬಿಟ್ಟು ಬರ್ತೀನಿ ಬಾ ಅಜ್ಜಿ. ಬಾ ಕೂತ್ಕೋ ಕೂತ್ಕೋ. ಸರ್
ಬಾಯಿ ಮುಚ್ಕೊಂಡು ಅಯ್ಯೋ ಕೂತ್ಕೊಳ್ಳ. ಅಯ್ಯೋ ಸರ್ ನನ್ನ ಮಾತು ಕೇಳಿ ಸರ್ ನೀವು ಸರ್ ಏ ಅಜ್ಜಿ ನೀನಾದ್ರು ಹೇಳಜ್ಜಿ. ಅವ್ರ ಹಾಗೆ ಸಾರ್ ಮಾತಾಡ್ತಾನೆ. ಸುಮ್ಮನೆ ಬನ್ನಿ, ಸುಮ್ಮನೆ ನಡೀರಿ. ಸಾಕ್ ಬಿಡ, ನಾ ಆಮೇಲೆ ಬಡಿಸ್ಕೊತೀನಿ. ತಿನ್ನಲೇ ಊಟ ಮಾಡ. ಈ ಹಾಕ್ ಮಗ ತಿನ್ನು. ಎಟ್ಲಾಂಕರ ನಿಂಗೆ ಅದೇವ್ರ ಕಳ್ಳ ಕಣ್ಗೊತ್ಕೋ. ಏನ್ ಕಣ್ಣಿಗೆ ಗೊತ್ತಲ್ಲ, ಬಾಯಿಗೆ ಇಟ್ಕೊಳ್ಳೋ. ತೆಪ್ಪಾಯ್ತು ಅಂತ ಬಾಯಿಗೆ ಇಟ್ಕೊಳ್ಳೋ. ಅಯ್ಯೋ ಯಾಕೆ ಮಗ ಕೆಮ್ತಿಯ? ತಿನ್ನು. ಮೆತ್ತಿಗ್ ಮಗ ಮೆತ್ತಿಗ್ ತಿನ್ನು. ತಗೋ ನೀರ್ ಕುಡಿ. ಓಹೋ ಎಲ್ರು ಇವನ್ ಆರೈಕೆ ಮಾಡವ್ರೆ ನೋಡಿ. ಇವನ್ಗೆ ಎಷ್ಟ್ ಧೈರ್ಯ ಅಂತವ. ಬಂದಾಗ ನಾವ್ ಯಾರು ಗೊತ್ತೇ ಇಲ್ಲ ಅಂದ್ಬಿಟ್ಟ. ಈಗ ನೋಡಿದ್ರೆ ಮುದ್ದಿನ ಗೊತ್ತಾಯ್ಕಿಲ್ಲ ಅಂತಾನೆ. ಬಂದಿದ್ದಕ್ಕೆ ಊಟ ನಮ್ಮನೇನ ನಮ್ಮನ್ನ ಎಲ್ಲ ಮರ್ತ್ಬಿಟ್ಟವು. ರೀ ನೀವ್ ಸ್ವಲ್ಪ ಸುಮ್ನೆ ಇರ್ತೀರಾ? ಅವ್ನ್ಗೆ ಯಾಕ್ರಿ ಯಾವಾಗ್ಲೂ ಬೈತಾ ಇರ್ತೀರಾ? 2 ದಿನ ತಾನಾಗೆ ಸರಿ ಹೋಗ್ತಾನೆ ಬಿಡಿ. ಹೌದಪ್ಪ, ಬಾವನ್ಗೆ ಸಿಟಿ ಲೈಫ್ ಚೇಂಜ್ ಮಾಡಿದೆ. ಮುದ್ದೆ ಬೇಡ ಅಂದ್ರೆ ನೀನ್ ಅನ್ನ ಸಾರ್ ತಿನ್ನು ಬಾವ. ನೀನ್ ತಿನ್ನಪ್ಪ. ನೋಡಿ ಇದನ್ನು ಸೇರಿಸಿ 1000 ಸಲ ಹೇಳ್ತಾ ಇದೀನಿ. ನಾನು ಮಲ್ಲೇಶಿ ಎಲ್ಲ ಕಲ್ಲೇಶಿ ಅಂತ. ಆ ಮಲ್ಲೇಶಿ ಎಲ್ಲ ಓಡೋದಂತೇಳಿ ನನ್ನ ಕರ್ಕೊಂಡ್ ಬಂದು ತಲೆ ತಿಂತದ್ರೆ ನನಗೆ ತಲೆ ಸಿಗ್ತಾ ಇದ್ದೀನೋ? ವಯಸ್ಸಲ್ಲಿ ನಿನಗೆ ದೊಡ್ಡವ್ ನಾನು. ಎಸಟ್ಕೊ ಹೋಗ್ಲಿ ಅಂತವ. ಯುಗಾದಿ ಹಬ್ಬಕ್ಕೆ ಹೊಸ ಬಟ್ಟೆ ತಂದ್ಕೊಟ್ಟಿವ್ನಿ. ಈಗ ನೋಡಿದ್ರೆ ಕಲ್ಲೇಸಿ ಎಲ್ಲ ಮಲ್ಲೇಸಿ, ಮಲ್ಲೇಸಿ ಎಲ್ಲ ಕಲ್ಲೇಸಿ ಎಲ್ಲ ನನಗೆ ತಲೆ ತಿನ್ಸಕ್ ಕೊಟ್ಟವನೆ. ಬೈರ ಇವನ್ನ ಪಟ್ಟಣದಿಂದ ಕರ್ಕೊಂಡ್ ಬರ್ಬೇಕಾದ್ರೆ ನನ್ಗೆ ಎಷ್ಟು ಕಷ್ಟ ಕೊಟ್ಟ ಗೊತ್ತಾ? ಇವನ್ನ ಡಾಕ್ಟರ್ ತಾವ್ ತೋರ್ಸ್ಬೇಕಣಯ್ಯ. ನನಗೆ ಬುದ್ಧಿನ ಕೆಟ್ಟಿಲ್ಲ, ಹುಚ್ಚು ಹಿಡಿದಿಲ್ಲ. ನಿಮ್ಗೆಲ್ಲ ತಲೆ ಕೆಟ್ಟಿದೆ ಅಷ್ಟೇನೆ. ಹೌದಜ್ಜಿ, ಬಾವನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಲೇಬೇಕು. ನನ್ಗೂ ಹಾಗೆ ಅನ್ಸತ್ತರಿ. ಸ್ನಾನ ಮಾಡುವಾಗ ಒಬ್ನೇ ಏನೇನೋ ಮಾತಾಡ್ತಿದ್ದ. ನೋಡ ಬೈರ, ಬೆಳಗ್ಗೆ ಎದ್ದು 2 ಹೊತ್ತು ತಿನ್ಕೊಂಡು ತರಕಾರಿ ಮಾರ್ಕೊಂಡು ಗುಂಟ್ಕಲ್ಲಿದ್ದಂಗಿದ್ದ. ಈಗ ನೀನಂತೂ ನಮ್ಗೆಲ್ಲ ಓದ್ತಾದಿರಿ. ಸುಮ್ಕಿರು. ಡಾಕ್ಟರ್ ಹತ್ರ ಕರ್ಕೊಂಡೋಗಿ ಇಂಜೆಕ್ಷನ್ ಕೊಡಿಸ್ಕೊಬತ್ತಿಲ್ಲ. ಸುಮ್ಕೆ ಮುದ್ದೆ ತಿನ್ನಲ್ಲ. ಏನಾಗಲ್ಲ, ಮುದ್ದೆ ಕಲಸ್ಬಿಟ್ಟು ಹಸ್ಗಳಿಗೆ ಬಡ್ತಲ್ ಹೋಯ್ತಾರಲ್ಲ. ನೋಡೋಣ ಭೂಮಿ ಗುಂಡುಗಿದೆ, ಕಾಲಾದ್ರೂ ಸುತ್ತಾ ಇರುತ್ತೆ. ಭಗವಂತ, ಮಲೇಶ ಎಲ್ಲಿದೀಯಾ? ಅದ್ಯಾಕೆ ಹಾಕಿ ಬಡ್ಕೊಳ್ತೀಯಾ? ಹಿಟ್ಟು ಒಳಗೋಗ್ತಾ ಇಲ್ಲ. 9 ಕೊಲೆ ಮಾಡಿದ ಕುಖ್ಯಾತ ಕೊಲೆಗಾರ ವೀರಬಾಬು ಜೈಲಿಂದ ಬಿಡುಗಡೆ. ಅಯ್ಯಯ್ಯಪ್ಪ, ಅವನ್ ಜೈಲಿಗೆ ಹೋಗೋದು ಮುಂಚೆ ಹೇಳ್ಬಿಟ್ಟಿದ್ದಾನೆ, 10ನೇ ಕೊಲೆ ನಂದೇ ಮಾಡ್ತೀನಿ ಅಂತ. VIP ರಾಮದಾಸ, ನಿನ್ನಿಂದ ನನ್ನ ಲೈಫ್ ಹಾಳಾಗೋಯ್ತು. ನಿನ್ನನ್ ಕೊಲೆ ಮಾಡಕ್ ಹುಡುಕಿ ಆಲ್ರೆಡಿ 9 ಕೊಲೆ ಮಾಡ್ಬಿಟ್ಟಿದ್ದೀನಿ. ಈ ಸಾರಿ ಜೈಲಿಂದ ಹೊರಗಡೆ ಬಂದ್ಮೇಲೆ ಆ ರೌಂಡ್ ಫಿಗರ್ 10ನೇ ಕೊಲೆ ಮಾತ್ರ ನಿನ್ನೆ ಕಡೆ ಮಾಡೋದು. ಆಮೇಲೆ ಈ ಸರಣಿ ಕೊಲೆಗೆ ನಾಂದಿ ಆಡ್ಬೇಕು. ಇನ್ನು ಮುಂದೆ ನಾನು ಜೋಪಾನವಾಗಿರ್ಬೇಕು. ಏನಾದ್ರೂ ಅವ್ರ ಕೈ ಸಿಕ್ಕಾಕೊಂಡ್ ಬಿಟ್ರೆ ನಾನೇ ಗುಳುಮ್ಗೋವಿಂದ. Ah
ಏನ್ರ ನಮ್ಮ ಕಳಸಿನ ಕಾಗೆ ಕವಳ ಎಲ್ಲ ಹೆಂಗವ್ರೆ? ಅದೇನ್ ಚಂದ ಬೇಡ ನೀವ್ ಅಂದಾರಾದ್ಮೇಲೆ ನಮ್ ಬಜಾರ ಬಿದ್ದಾಗದ ಯಾರು ಮರ್ಯಾದಿನೇ ಕೊಡಲ್ಲ ಅಂತಾರ. ಟಿಫನ್ಗೆ ಲಾಟ್ರಿ ಹೊಡಿತಾವಣ. ಅದಿರ್ಲಿ, ನನ್ನ ತಂಗಿ ದೇವಿ ಆಗಿದಾಳ್ರು ಅಣ್ಣ. ದೇವಿ ನಂಬಿಸಿ ಕಲ್ಲೇಶಿ ಮೋಸ ಮಾಡ್ಬಿಟ್ಟಣ. ಏ ಕಲ್ಲೇಶಿ, ಇವತ್ ನಿನ್ ಕತೆ ನಾ ಮುಗಿಸ್ಬಿಡ್ತೀನಿ. ಎತ್ತ ಗಾಡಿನ. ಒಂದ್ ನಿಮಿಷ, ಕಾರಲ್ಲಿ ಎಲ್ಲ ಲಾಂಗ್ಗಳು ರೆಡಿ ಇದೆ ತಾನೆ? ಎಲ್ಲ ರೆಡಿ ಇದೆ ಅಣ್ಣ. ಇವತ್ತು ಒಂದ್ ಕತೆ ಮುಗೀತು, ನಡೀರ. ತಂಗೆ ತಂಗೆ ಅಣ್ಣ, ಎಲ್ಲ ವಿಷಯ ಗೊತ್ತಾಯ್ತು ಕಣಮ್ಮ. ನಂಗೆ ಎಲ್ಲ ವಿಷಯ ಗೊತ್ತಾಯ್ತು. ಮದ್ವೆ ಮಾಡ್ಕೊಳ್ತೀನಿ ಅಂತ ಹೇಳಿ ಮೋಸ ಮಾಡ್ಬಿಟ್ಟ ಅಣ್ಣ. ಮೋಸ ಮಾಡ್ಬಿಟ್ಟ ಅಣ್ಣ ಕಲ್ಲೇಶಿ. ಅವ್ರು ಉದ್ಧಾರ ಆಗಲ್ಲ, ಈ ಜನ್ಮದಲ್ಲಿ ಅವ್ರು ಉದ್ಧಾರ ಆಗಲ್ಲ. ನೀನ್ ಅಲ್ಬೇಡ ತಂಗಿ, ನೀನ್ ಅಲ್ಬೇಡ, ಸುಮ್ನಿರು. ನಾನೆಲ್ಲ ಸರಿ ಮಾಡ್ತೀನಿ. ಏನ್ ಸರಿ ಮಾಡ್ತೀಯೋ ಏನೋ ಅಣ್ಣ. ಈಗ ನಾನು ಹೊಟ್ಟೆಲ್ ಬೆಳಿತಿರೋ ಮಗುಗೆ ನಾಳೆ ಅಪ್ಪ ಯಾರು ಅಂತ ಕೇಳಿದ್ರೆ ನಾನ್ ಏನ್ ಹೇಳಿ ಅಣ್ಣ? ಆ ಕಲ್ಲೇಶಿ ಎಲ್ಲ ಇದ್ರು ಹೇಳ್ಕೊಂಡ್ ಬಂದು ನೀನ್ ಕುತ್ತಿಗೆ ತಾಳಿ ಕಟ್ತೀನಮ್ಮ. ನೀನ್ ಸುಮ್ನಿರು, ನನ್ ಜೊತೆ ಬಾ. ಕಲ್ಲೇಶಿ, ಏ ಕಲ್ಲೇಶಿ, ಎಲ್ಲೋ ಇದ್ಯಾ? ತುಂಡ್ ತುಂಡ್ ಮಾಡ್ಬಿಡ್ತೀನಿ. ಏ ಕಲ್ಲೇಶಿ, ನನ್ನ ಮಗನೇ, ನನ್ ತಂಗಿ ಹೊಟ್ಟೆನೆ ತುಂಬಿಸಿದ್ಯಲ್ಲ ನೀನು. ನಿನ್ನ ಮಾತ್ರ ಸುಮ್ನೆ ಬಿಡಲ್ಲ. ಇರೋಣ ಅಲ್ಲಲೇ, ಯಾರ್ ತಂಗಿ ಅಂತ ಗೊತ್ತಿದ್ರು ಇಂತ ಮೋಸ ಮಾಡಿದ್ಯಲ್ಲ ಆ ಬ್ರೋಕರ್ ರಾಮದಾಸ, ನನಗೆ ನಾಮ ಹಾಕಿ ಕೈಗೆ ಸಿಗದೆ ತಿರ್ಗಾಡ್ತಾವನೆ. ಈಗ ನೀನು ನನ್ ತಂಗಿ ಕೈಗೆ ಮಗು ಕೊಡ್ತಾ ಇದ್ಯಾ? ಮರ್ಯಾದೆಯಿಂದ ಅವ್ರ ಕುತ್ತಿಗೆ ತಾಳಿ ಕಟ್ಟಿದ್ರೆ ಸರಿ, ಇಲ್ಲ ಅಂದ್ರೆ ಈಗಾಗಲೇ 9 ಕೊಲೆ ಮಾಡಿದೀನಿ. 10ನೇ ಕೊಲೆ ಆ ರಾಮದಾಸ ಅನ್ಕೊಂಡಿದ್ದೆ, ಆದ್ರೂ ಪರವಾಗಿಲ್ಲ, ನಿನ್ನೆ ಮಾಡ್ತೀನಿ. ನೀವ್ಯಾರು, ನಿಮ್ಮೂರ್ ಯಾವ್ದು ನನಗೊಂದು ಗೊತ್ತಿಲ್ಲ ಕಣಣ್ಣ. ಆ ಕಲ್ಲೇಶಿ ಅಲ್ಲಣ್ಣ ನಾನು, ಮಲ್ಲೇಶಿ. ಆ ಕಲ್ಲೇಶಿ ಕೈ ಕೊಟ್ಟು ಹೋದು ಅಂತ ಹೇಳಿ ಏನೋ ನಾ ತರಕಾರಿ ಗಿರ್ಕಾರಿ ಮಾಡ್ಕೊಂಡು ನೆಮ್ಮದಿ ಆಗಿದ್ದೆ ಕಣಣ್ಣ. ಆ ಊದ್ಗಡಿ ಕಾಳಪ್ಪವನಲ್ಲ, ಅವ್ ನನ್ ಕರ್ಕೊಂಡ್ ಆಕ್ಟ್ ಮಾಡೋದ ಬಿಟ್ಟ ಕಣಣ್ಣ. ಅದೇ ಕಣಣ್ಣ ನನಗ್ ಗೊತ್ತು. ಅಣ್ಣ ಅಣ್ಣ, ಇಲ್ಲ ಅಣ್ಣ, ಇವ್ನ್ ಸುಳ್ಳು ಹೇಳ್ತಿದ್ದಾನಣ್ಣ. ನಮ್ಮಿಬ್ರ ಹತ್ರ ಎಸ್ಕೇಪ್ ಆಗ್ಬೇಕು ಅಂತ ಇವನು ಕಾಗೆ ಹಾರಿಸ್ತಾನಣ್ಣ. ಇವನ್ ಏನಿದ್ರು ನಿನ್ ಕೈ ಚಲ್ಕ ತೋರ್ಸಿದ್ರೇನೆ ಬುದ್ಧಿ ಬರುದು, ಇಲ್ಲ ಅಂದ್ರೆ ನಮ್ ಮಾತ್ ಕೇಳಲ್ಲ. ಬಾರಿ ಕಿಲಾಡಿ ನನ್ ಮಗ ಇವನು. ಏನಣ್ಣ ಇದೈತೆ ಬೆಂಡೆಕಾಯ? ಇದು ಬೆಂಡೆಕಾಯ ಅಲ್ಲ ಕಣೋ, ಕತ್ತಿ. ನಿನ್ ಕುದಿಯ ಕತ್ತಿಸಕ್ಕೆ ನೋಡೋ. ನನ್ ತಂಗಿಗ್ ಮರ್ಯಾದೆಯಿಂದ ತಾಳಿ ಕಟ್ಟಿದ್ರೆ ಸರಿ, ಇಲ್ಲ ಅಂದ್ರ ಏನು? ನನಗೊಂದು ಡೌಟ್. ಏನ್ ಡೌಟು? ನೀವ್ಯಾರೋ ಬ್ಲಾಕ್ ಮೇಲ್ ಮಾಡೋ ತರ ಕಾಣ್ತಾ ಇದ್ದೀರಾ ಅಣ್ಣ. ಬೇಕಾದ್ರೆ ದುಡ್ಡು ಕೊಡ್ತೀನಿ ಬಾರಣ್ಣ. ದುಡ್ಡು ನಾಸ ತೋರಿಸಿ. ಹೇಳ್ತಿರೋದು ನಿಜ ಅಣ್ಣ. ಹೆಂಗೋ ಆಸ್ಪತ್ರೆ ಖರ್ಚಿಗೆ ಅಂತ ಒಂದ್ 20,000 ರೂಪಾಯಿ ಇಸ್ಕೊಳ್ಳೋಣ, ಆಮೇಲೆ ಎಲ್ಲ ಹೋಗ್ತಾನೆ. 20,000ನ? ಏನಣ್ಣ ಇದು? ಮಾಡಿದಿರೋ ತಪ್ಪಿಗೆ 20,000ನ? ಮತ್ತೆ ಮಾಡಿಲ್ಲ ಅಂತ ಸುಳ್ಳು ಹೇಳ್ತೀಯ? 10,000 ರೂಪಾಯಿ ಕೊಡ್ತೀನ. ಸರಿ, 10,000 ರೂಪಾಯಿ ಇಸ್ಕೊಳ್ಳೋಣ. ಬೇಗ ಬೇಗ ತೆಗಲೇ. ಏನು ಎಣಿಸ್ತೀಯ? ಕೊಡ ಇಲ್ಲಿ. ನಿನ್ನ ಗ್ಯಾರಂಟಿನಾ? ಸೈಡ್ ಬಾಮ. ಲೇ ನನ್ನ ಮಗನೇ, 10,000 ಕೊಟ್ಟಿದ್ದೀನಿ ಅಂತ ಅಪ್ಪಿ ತಪ್ಪಿ ಎಸ್ಕೇಪ್ ಆದ್ರೆ ಹುಷಾರ್. ನನ್ನ ತಂಗಿಗೆ ತಾಳಿ ಕಟ್ಟೋವರೆಗೂ ಊರ್ ಬಿಟ್ಟು ಅಲ್ಲಾಡಂಗೆ ಇಲ್ಲ. ಅಕಸ್ಮಾತ್ ನೀನ ಅಲ್ಲಾಡ್ದೆ ಅನ್ಕೋ, ನಮ್ ಹುಡುಗರು ನಿನ್ನೆ ಫೀಲ್ಡ್ ಮಾಡ್ತಿರ್ತಾರೆ, ಆಮೇಲೆ ನಿನ್ನ ಬಿಡ್ತಾರೆ. ಹುಷಾರ್ ಬಾಮ, ಗೊತ್ತಲ್ಲ? ಬರ್ಲ ಕಲ್ಲೇಶಿ? ಇದೆಲ್ಲಿಗೆ ಬಂತಪ್ಪ ಗ್ರಹಚಾರ? ಒಳ್ಳೆ ದುಡ್ಡು. ಇನ್ಮೇಲೆ ನೋಡಮ್ಮ, ನೀನ್ ಹುಷಾರಾಗಿರ್ಬೇಕು. ಯಾಕಂದ್ರೆ ನೀವೀಗ ಇಬ್ರಿದ್ದೀರಾ, ಅರ್ಥ ಮಾಡ್ಕೋ. ಹುಷಾರಾಗಿರಿಮ್ಮ, ನಿಧಾನಕ್ಕೆ ಬಾ. ಬಾ ಬಾ ಬಾ. ಅಣ್ಣ, ಏನಮ್ಮ? ನಿನ್ ಕೈ ಮುಂದೆ ಮಾಡು. ಅಯ್ಯೋ ಏನಮ್ಮ, ಎಲ್ಲಾ ಟೈಮಲ್ಲೂ ಕೈ ಮುಂದೆ ಮಾಡಿಸ್ತೀರಾ ನಂಗೆ. ಬೇಗ ಕೊಡಮ್ಮ. ಅದೇನು ನಾನು ನೋಡ್ಬಿಡ್ದೆ. ತಗೋ ಆ ಕಲ್ಲೇಶಿ ಮಗುನ. ಏನಮ್ಮ ಇದು? ಇದೆಲ್ಲ ನನ್ ಮಾಡಿದ ನಾಟಕ ಅಣ್ಣ. ನಾಟಕನ? ನೀನೇನು ಯೋಚನೆ ಮಾಡ್ಬೇಡ ಅಣ್ಣ. ಆ ಕಲ್ಲೇಶ್ ಹತ್ರ ತುಂಬಾ ದುಡ್ಡಿದೆ, ಅದಕ್ಕೆ ಅವನು ನ್ಯಾಮರ್ಸಿ ದುಡ್ಡು ಕೇಳಕ್ ಆಡಿದ್ ನಾಟಕ ಇದು. ಇವಳಿಗೆ ರಾಮದಾಸನ್ ಗಾಳಿ ಬೀಸ್ಬಿಡಿಯಾ? ಇರ್ಲಿ ಬಿಡಮ್ಮ, ಈ ಅಣ್ಣಂಗೆ ತಕ್ಕಂತ ಕಿಲೋಡಿ ತಂಗಿ ನೀನು. ಕಳ್ಳಿ ಬಾಬಾ ಹೋಗೋಣ. ಬನ್ನಿ 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 ಬನ್ನಿ. ಗುಡ್ ಮಾರ್ನಿಂಗ್ ಇರೋ ಸಾಹೇಬ್ರಿಗೆ. ಚೆನ್ನಾಗಿದ್ದೀರಾ? ನಾಳೆ ಶೂಟಿಂಗ್ ಮೂಡ್ ರೆಡಿನಾ? ಹೋಗ್ರಿ, ಈಗಲೇ ಟೆನ್ಷನ್ ಆಗಿ ಕೂತ್ಕೊಂಡಿದ್ದೀನಿ. ನೀವು ನಾಳೆ ಸೀನಿಗೆ ಹೋದ್ರಿ ಬಿಟ್ರಿ. ಹೆಂಗೆ ತಮ್ಮ,
ಯಾಕೆ ಗಾಬರಿ ಆಗ್ತಲೇ ಏನಾತು ಅಂತ ಹೇಳ. ಮತ್ತೇನೇನ್ರಿ, ಆ ಕಲ್ಲೇಶಿ ಬಾಂಬೆಗೆ ಹೋಗೋದ್ಕಿಂತ ಮುಂಚೆ ಅದೇನ್ ಅವಾಂತರ ಮಾಡಿಟ್ಟು ಹೋಗಿದಾನೋ ಏನೋ. ಯಾವನೋ ಬರ್ತಾನೆ, ರೇ ನಮ್ ತಂಗಿ ಬಸರಿ ಮಾಡಿದಿರಾ, ನೀವ್ ಮದುವೆ ಆಗ್ಲಿ ಸಾಯಿಸ್ಬಿಡ್ತೀನಿ ಅಂತ ಮಾತಾಡ್ತಾನಲ್ರಿ. ಅದ್ಯಾವಳು ನೀವ್ ಇತ್ತೀಚಿಗೆ ಮನೆಗೆ ಬರ್ತಾ ಇಲ್ಲ, ಡೆತ್ ನೋಟ್ ಬರ್ದಿಟ್ಟು ಸತ್ತೋಗ್ಬಿಡ್ತೀನಿ ಅಂತ ಹೇಳ್ತಾಳಲ್ರಿ. ಅದ್ಯಾವಳು ರೇಖಾ ಅಂತೆ ರಾತ್ರಿ 12 ಗಂಟೆ ಫೋನ್ ಮಾಡಿ ತಲೆ ತಿಂತಾಳಲ್ರಿ. ಅವನ್ ಯಾವನಪ್ಪ ಬಾಂಬ್ ರಾಜ ಅಂತೆ, ತಿಂಗಳು ಮಾಮೂಲು ಕೊಡ್ತಾ ಇಲ್ಲ, ಕೊಡ್ಲಿಲ್ಲ ಅಂದ್ರೆ ಮನೆ ಬಾಂಬ್ ಹಾಕ್ಬಿಡ್ತೀನಿ ಅಂತ ಹೆದರ್ಸ್ತಾನಲ್ರಿ. ರೇ ನನ್ ಪ್ರಾಣ ಒಂದ್ ಉಳಿದ್ರೆ ಹಳ್ಳಿಗೆ ಹೋಗಿ ಬೆರಣಿ ತಕೊಂಡ್ ಇದ್ದು ಬಿಡ್ತೇನ್ರಿ. ಸಮಾಧಾನ ಸಮಾಧಾನ ರೀ ಡೈರೆಕ್ಟ್ರೆ, ವಿಷಯ ಏನೋ ಎಡವಟ್ಟಾಗೈತಿ, ಬಹಳ ಡೇಂಜರ್ ಆಗದ. ಇವನು ಓಡಿ ಹೋಗೋದ್ರೊಳಗ ನಮ್ ಪಿಕ್ಚರ್ ಮುಗಿಸ್ರಿ. ಒಂದ್ ಕೆಲಸ ಮಾಡೋಣ, ಸೀದಾ ರೈಟ್ ಹತ್ರ ಹೋಗಿ ಅವ್ರು ಬರೆದಿರೋ ಕ್ಲೈಮ್ಯಾಕ್ಸ್ ತಗೊಂಡ್ಬಿಟ್ರೆ ಇವ್ರ ಕೆಲಸ ಮುಗಿಸ್ಬಿಡ್ಬೋದು. ಹೌದ್ರಿ, ಇವನು ಹೊಡೋಕ್ ಮುಂಚೆ ನಮ್ಮ ಕೆಲಸ ಮುಗಿಸೋಣ. ಈ ಮಂಗ್ಯನ ಮಗ ಯಾವಾಗ ಹೊಡೋಗ್ತಾನೋ ಏನೋ. ನಡ್ರಿ ನಾವೇ ರೈಟ್ ಹತ್ರ ಹೋಗಿ ಕ್ಲೈಮ್ಯಾಕ್ಸ್ ಬಸ್ಕೊಂಡ್ ಬಂದ್ಬಿಡೋಣ. ತಮ್ಮ ನೀನ್ ರೆಸ್ಟ್ ತಗೊಳಪ್ಪ, ರೆಸ್ಟ್ ತಗ. ಬಸ್ ಟಿಕೆಟ್ ಕೊಡಿಸ್ರಿ. ನೀನ್ ಬಸ್ ಟಿಕೆಟ್ ಯಾಕೋ, ಮೇಲಕ್ಕೆ ಹೋಗೋ ಟಿಕೆಟ್ ಯಾಕೆ ಕೊಡಿಸ್ಬಿಡ್ತೀನಿ. ಅಂದ್ರೆ ಪ್ಲೈನ್ ಟಿಕೆಟ್, ಪ್ಲೈನ್ ಟಿಕೆಟ್. ಅಷ್ಟರಲ್ಲಿ ಮೂಡಕ್ ಬನ್ನಿ, ಮೂಡಕ್ ಬನ್ನಿ. ಓಕೆ, ಮೂಡಕ್ ಬನ್ನಿ. ಸಾಹೇಬ್ರೆ ನಮಸ್ಕಾರ. ಹೋಗಿ ಅಯ್ಯಪ್ಪ, ಯಾವ ಕಡೆ ತಿರುಗಿದ್ರು ಭಯ ಆಗುತ್ತಲ್ಲಪ್ಪ ನನಗೆ. ಕರೆಕ್ಟ್. ಇದು ಬರ್ತಾ ಇಲ್ವಲ್ಲ. ಅಯ್ಯೋ, ಏನು ತಲೆನೇ ಬರ್ತಿಲ್ವೇ. ಏನು ತಲೆನೇ ಬರ್ತಿಲ್ವಲ್ಲ. ಸರ್ ಬನ್ನಿ. ಬರ್ರಿ ಡೈರೆಕ್ಟ್ರ, ಬರ್ರಿ. ಕುಂದ್ರಿ ರೀ ಡೈರೆಕ್ಟ್ರ. ನೋಡ್ರಿ ನಿಮ್ಮ ರೈಟ್ರಿ ಹ್ಯಾಂಗ್ ಬರ್ದ ಗೀಚ್ ಗೀಚ್ ಬಿಸಾಕ್ಯಾರ. ಯಾವ್ದು ಬೇಕಾದ್ರೂ ಆರಿಸ್ಕೊಳ್ರಿ ಅದ್ರಾಗ. ಶಂಭುಲಿಂಗ, ಇಲ್ಲೂ ಬಡ್ಜೆಟ್ ಲಾಸ್ ಅಲ್ರಿ. ಇಲ್ಲ ಪ್ರೊಡ್ಯೂಸರ್ ಸಾಹೇಬ್ರೆ, ಇದು ಬಡ್ಜೆಟ್ ಲಾಸ್ ಅಲ್ಲ, ಸೇವು. ಅದೇಂಗ? ಈಗ ಶೂಟಿಂಗ್ ಮಾಡಿದ್ಮೇಲೆ ಬೇಡ ಬೇಡ ಅಂತ ಎಡಿಟರ್ ಕಟ್ ಮಾಡಿ ಡಸ್ಟ್ಬಿನ್ ಹಾಕೋ ಬದಲು ಮುಂಚೆನೆ ರೈಟ್ರು ಐಡಿಯಾ ಮಾಡಿ ಡಸ್ಟ್ಬಿನ್ ಹಾಕೋದ್ ಮೇಲಲ್ವೇನ್ರಿ? ಚಲೋ ಹೇಳಿದಿ ನೋಡು. ಇಲ್ಲಿ ನೋಡ್ರಿ, ಸ್ವಲ್ಪ ಡೈರೆಕ್ಟ್ರು ಪ್ರೊಡ್ಯೂಸರ್ ಬಂದಿದ್ದಾರೆ. ನೀವು ಸ್ವಲ್ಪ ಸುಮ್ಮನೆ ಇರ್ರಿ. ಹಲೋ ರೈಟ್ರು ಸಾಹೇಬ್ರೆ, ರೈಟ್ರು ಸಾಹೇಬ್ರೆ. ಲೇ ತಮ್ಮ, ನೀನು ಚಪ್ಪಾಳೆ ತಟ್ಟೋದಲ್ಲ, ನಗಾರಿ ಬಾರಿಸಿದ್ರು ಹೇಳಂಗಿಲ್ಲ ಇವ. ಇವನಿಗ ಏನ್ ಮಾಡೋದು? ತಗ, ಇದ್ರ ಇರೋ ನೀರು ಎರಚು ಹೇಳ್ತಾನ. ಒಳ್ಳೆ ಐಡಿಯಾ ಸಾಹೇಬ್ರೆ. ನಮ್ ರೈಟ್ ಇದಾರಲ್ಲ, ಅವ್ರ ಸ್ಪೆಷಾಲಿಟಿ ಏನ್ ಗೊತ್ತಾ? ಏನದು? ಅವ್ರು ಚೆನ್ನಾಗಿ ಮೂಡ್ ಬಂದಿರೋ ಬರಿಬೇಕು ಅಂದ್ರೆ ತಣ್ಣಿ ಬೇಕು, ಹಾಗೆ ಅವ್ರ ಮೂಡಿಂದ ಹೊರಗೆ ಬರ್ಬೇಕು ಅಂದ್ರೆ ತಣ್ಣಿ ಎರಚಬೇಕು. ಮೊದಲು ನೀರ್ ಎರಚಲೇ ತಮ್ಮ. ನಮಸ್ಕಾರ. ನಮಸ್ಕಾರ ರೈಟ್ರು ಸಾಹೇಬ್ರೆ. ಸರ್ ದಯವಿಟ್ಟು ಕ್ಷಮಿಸಿ, ತಾವ್ ಯಾವಾಗ ಬಂದ್ರಿ ಅಂತ ಗೊತ್ತಾಗ್ಲಿಲ್ಲ. ನಾನು ಸ್ಟೋರಿ ಲೀನವಾಗಿಬಿಟ್ಟಿದ್ದೆ. ಎಷ್ಟೊತ್ತಾಯ್ತು ಸರ್ ತಾವ್ ಬಂದು? ಲೇ ತಮ್ಮ, ನಾವ್ ಬಂದು ಅರ್ಧ ತಾಸ ಆತಲೇ. ಲೇ, ಸಿನಿಮಾ ಸಂಭಾಷಣೆ ಬರಿತೀನಿ ಅಂತ ಹೇಳಿ ರೂಮ್ ಚಾಲು ಮಾಡಿ 1 ವರ್ಷ ಆತಲೇ, ಇನ್ನು ಕ್ಲೈಮ್ಯಾಕ್ಸೇ ಬರೀಲಿಲ್ವಲ್ಲೋ. ಲೇ ತಮ್ಮ, ನೀನ್ ಯಾವಾಗ ಕ್ಲೈಮ್ಯಾಕ್ಸ್ ಬರೆಯೋದು? ಇವ ಯಾವಾಗ ಸಿನಿಮಾ ಡೈರೆಕ್ಟ್ ಮಾಡೋದು? ನಾನ್ ಯಾವಾಗ ಡಿಸ್ಟ್ರಿಬ್ಯೂಟರ್ ಕೊಡೋದು? ಲೇ, ಆ ಡಿಸ್ಟ್ರಿಬ್ಯೂಟರ್ ಫೋನ್ ನಲ್ಲಿ ಹಾಕಿ ಗುಂತಾ ಇದಾನ ಕಣ್ಲಾ. ಅಣ್ಣ ದಬಾಯಿಸಿ, ಅಣ್ಣ ದಬಾಯಿಸಿ. ಸುಮ್ನೆರೆಯ, ಏನ್ ದಬಾಯಿಸಿ? ಇದು ಕ್ರಿಯೇಟಿವ್ ಜಾಬ್ ಸಾಹೇಬ್ರೆ. ಹೀಗೆಲ್ಲ ರೈಟರ್ಗಳಿಗೆ ಪ್ರೆಷರ್ ಹಾಕ್ಬಾರ್ದು. ಅವ್ರು ನಿಮ್ ಅರ್ಜೆಂಟ್ 1 ವಾರಕ್ಕೆ ಕತೆ ಬರ್ಕೊಟ್ರೆ ಪಿಕ್ಚರು 1 ವಾರಕ್ಕೆ ಥಿಯೇಟರ್ ಹೊರಟೋಗುತ್ತೆ. ಅದೇ ಅವ್ರು 1 ವರ್ಷ ಕತೆ ಬರೆದ್ರೆ
ಮುಂಗಾರು ಮಳೆ ತರ ಪಿಕ್ಚರ್ 1 ವರ್ಷ ಓಡುತ್ತೆ. ನಿಜಕ್ಕೂ ನಿಜ, 100% ಕರೆಕ್ಟ್. ಅದೇ ಸಾರ್ ನಾನು ತಲೆ ಕೆಡಿಸ್ಕೊಂಡು ಕ್ಲೈಮ್ಯಾಕ್ಸ್ ಬರೀತಿದ್ದೀನಿ. ಈ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಇದುವರೆಗೂ ಇಂತ ಕ್ಲೈಮ್ಯಾಕ್ಸ್ ಬಂದಿರಬಾರ್ದು, ಅಂತ ಕ್ಲೈಮ್ಯಾಕ್ಸ್ ಬರೀಬೇಕು. ಒಳ್ಳೆ 10 ಕಮಾಂಡ್ಮೆಂಟ್ಸ್ ಕ್ಲೈಮ್ಯಾಕ್ಸ್ ತರ ಬರೀತಾ ಇದ್ದೇನೆ. ಹಾಳಾದ ತಲೆಗೆ ಐಡಿಯಾನೇ ಹೋಗ್ತಾ ಇಲ್ಲ ಸಾರ್, ಐಡಿಯಾನೇ ಹೋಗ್ತಾ ಇಲ್ಲ. ಲೇ ತಮ್ಮ, ನಿನಗೆ ಯಾವ ಐಡಿಯಾನು ಬರೋದಿಲ್ಲ. ಯಾಕೆ ಸರ್? ಇರೋ ಬರೋ ಸಿಡಿ ಎಲ್ಲಾ ನೋಡ್ಬಿಟ್ಟಿದ್ಯಾ, ಎಲ್ಲಾ ಭಾಷೆ ಸಿನಿಮಾ ಸಿಡಿನೂ ನೋಡ್ಬಿಟ್ಟಿದ್ಯಾ. ಇನ್ನೇನ್ ಐಡಿಯಾ ಬರ್ತದಲ್ಲ ನಿನಗೆ? ಲೇ ತಮ್ಮ, ಬೇಗ ಮುಗಿಸ್ ಕೊಡಲೇ ನಮಗ. ಇವತ್ತೇ ಕ್ಲೈಮ್ಯಾಕ್ಸ್ ಬರ್ತ್ ಕೊಡೋ. ಸರ್ ಒಂದ್ ಐಡಿಯಾ ಬಂತು ಸರ್ ಈಗ. ಸರ್ ಡೈರೆಕ್ಟ್ ಸರ್, ನಿಮ್ ಕ್ಲೈಮ್ಯಾಕ್ಸ್ ಅಲ್ಲಿ ಹೀರೋನ್ ಸಾಯಿಸ್ಲಾ ವಿಲನ್ ಸಾಯಿಸ್ಲಾ? ಯಾರು ಸಾಯಿಸ್ಲಿ ಸರ್? ಹೀರೋನ್ ಸಾಯಿಸೋದ, ವಿಲನ್ ಸಾಯಿಸೋದ? ಹೀರೋನ್ ಸಾಯಿಸೋದ, ವಿಲನ್ ಸಾಯಿಸೋದ? ಹೀರೋನ್ ಸಾಯಿಸೋದ? ಯಾ ಲೇ ತಮ್ಮ, ಅದೆಲ್ಲ ಮಾಡಬೇಡಿ. ನೀವೆಲ್ಲ ಸೇರಿ ನನ್ನನ್ನು ಸಾಯಿಸ್ಬಿಡ್ರಿ. ಬನ್ನಿ 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 ಡಾಕ್ಟ್ರೆ, ಇಲ್ಲಿ ಕುಂತ್ಕೊಳ್ಳಿ. ಇವನೇ ನನ್ನ ಬಾಮೈದ ಮಲ್ಲೇಶ ಅಂತ. ನೋಡ್ತೀನಿ ಬಿಡೆ, ಕೈ ಕೊಡೆ. ತಲೆ ಯಾಕೆ ಹಿಂಗಿದೆ? ಅಯ್ಯೋ ಡಾಕ್ಟ್ರೇ, ನಾನು ಮಲ್ಲೇಶಿ ಅಲ್ಲ, ಕಲ್ಲೇಶಿ, ದಿ ಗ್ರೇಟ್ ಫಿಲಂ ಆಕ್ಟರ್ ಹೀರೋ. ನಾನು ಕಲ್ಲೇಶಿ. ಅಯ್ಯೋ ನಾ ಬಂದಿದ್ದಿಲ್ಲ, ನೋಡ್ತೀನಿ ಬಿಡಿ. ಯಾವನು ಓಡೋದಂತೇಳಿ ನನ್ನ ಹಿಡ್ಕೊಂಡ್ ನನ್ ಮಾತ್ ಕೇಳ್ರಿ. ಅಯ್ಯೋ ನಿಮ್ಮ ತಾನೇ ಕೇಳೋದ್ ಬಿಡ್ರಿ. ಅಯ್ಯೋ ನನ್ಗೇನು ಆಗಿಲ್ಲ ರೀ, ರೋಗ ಏನಾಗಿಲ್ಲ, ಕೊಡಿ ನೋಡ್ತೀನಿ. ಏನ್ ನೋಡೋದ್ ನೀವು? ಅಲ್ರಿ, ಹೀರೋ ಅಂತಿರಲ್ಲ, ಆಕ್ಟ್ ಮಾಡೋವಾಗ ಡೂಪ್ ಇಲ್ದೆ ಆಕ್ಟ್ ಮಾಡಿದ್ರ? ಡಾಕ್ಟ್ರೇ, ನಾನು ಡೂಪ್ ಇಲ್ದೇನೆ ಬಿಲ್ಡಿಂಗ್ ಇಂದ ಕೆಳಗೆ ಜಂಪ್ ಮಾಡಿದ್ದೀನಿ. ಏನ ಸ್ವಲ್ಪ ಕೈಗೆ, ಕಾಲಿಗೆ, ತಲೆಗೆ ಸ್ವಲ್ಪ ಏಟ್ ಬಿದ್ದಿದೆ, ಆದ್ರೂ ಏನಾಗಿಲ್ಲ. ಈಗೇನೋ ನನ್ನ ತಲೆ ಕೆಟ್ಟಿದೆ ಅಂತ ನಿಮ್ಮನ್ನ ಕರ್ಕೊಂಡ್ ಬಂದಿದ್ದಾರೆ ನೋಡಿ. ಬುದ್ಧಿ ನಿಮ್ ತಲೆಗೆ ಅಷ್ಟೆಲ್ಲ ಹೇಗ್ ಬಿದ್ದಿದ್ಯಾ? ಆದ್ರೂ ಏನಾಗಿಲ್ಲಮ್ಮ. ಏನೋ ಇರ್ಬೋದು ಇವನಿಗೆ. ಒಂದ್ ನಿಮಿಷ ರೀ, ಟಾಯ್ಲೆಟ್ ಕೊಟ್ಬಿಡ್ತೀನಿ. ಅಯ್ಯೋ ಶಿವನೇ. ಡಾಕ್ಟ್ರೆ, ಇದ್ಯಾಕೆ ಆಚೆಗೆ ಬಂದ್ಬಿಟ್ರಿ? ಆತ ನಿಮ್ಗೆ ಏನಾಗ್ಬೇಕು? ನನ್ ಬಾಮೈದಾನ ಆತ ನಿಮ್ ತಲೆಗೆ ಏಟ್ ಬಿದ್ದಿದೆ. ತಲೆಗೆ ಬಲವಾಗಿ ಏಟ್ ಬಿದ್ದಿರೋದ್ರಿಂದ ಆತ ನಿದ್ದೆಯಲ್ಲಿ ಓಡಾಡೋ ರೋಗ ಬಂದ್ರು ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಆತನಿಗೆ ನೀವು ಬಹಳ ಹುಷಾರಾಗಿ ನೋಡ್ಕೋಬೇಕು. ಒಳಗಡೆ ಹಾಕ್ಬಿಟ್ಟು ಹೊರಗಡೆ ಬೀಗ ಹಾಕ್ಬಿಡ್ತೀನಿ. ಯಾವ್ದಕ್ಕೂ ಈಗ್ಲೇ ಹಾಕ್ಬಿಡಿ. ಬರ್ಲಾ? ನಮಸ್ಕಾರ. ಬೀಗ ಒಳಕ್ಕೆ ಒಳಕ್ಕೆ. ಮಗ ಏನ್ಲ ಬೆಕ್ಕಿರ್ಬೇಕ್ ಮನೆ ಕಳವ. ಎರಡ್ ಸಲ ಹೇಳಿಲ್ವಾ ಬೆಕ್ಕನು ಬಂದು ಹೊರಗಾಕ್ರಿ ಅಂತ? ಕಲ್ಲ ಹಿಡ್ಕಲ್ಲ, ಲೈಟ್ ಹಾಕಲ್ಲ ಬೇಡ. ಅಯ್ಯೋ ಕಲ್ಲ, ನಿನ್ಗೆಲ್ಲ ಬಂತು, ನಡ್ಕೊಂಡ್ ಬಂದು ಇಲ್ಲಿ ನಿಂತಿದ್ಯಾ? ಮಲ್ಕೋಗೋ. ಅಯ್ಯೋ ಸುಮ್ಮನೆ ಇರ್ರಿ. ಯಾಕಮ್ಮಯ್ಯ, ಏನಾಯ್ತಪ್ಪ? ನೋಡಪ್ಪ, ನಿಂಗ್ ಹುಷಾರಿಲ್ಲ, ಹೋಗ್ ಮಲ್ಕೋ. ಹೋಗಪ್ಪ, ಹೇಳಪ್ಪ. ಡಾಕ್ಟರ್ ಹೇಳಿಲ್ವಾ ಇಂತ ಕಾಯಿಲೆ ಇರೋರು ಮಧ್ಯರಾತ್ರಿಯಲ್ಲಿ ಹಿಂಗ್ ಓಡಾಡ್ತಿರ್ತಾರೆ? ಸರಿ ಹೇಳ್ದೆ ನೋಡು. ಇವ್ನ ಎಷ್ಟೇ ಆಡಿದ್ರು ಇವ್ನ ಆಚೆ ಬಿಡಕೋಬೇಡಿ. ನಾ 7 ಗಂಟೆ ಇವ್ನ ಒಳಗೆ ಬೀಗ ಕೇಳಪ್ಪ. ನೋಡವಾ, ಒತ್ತರಿಗೆ ವಿಚಾರ ಮಾಡುವ. ಈಗ ಮಲ್ಕ ಹೊಡ್ಕೊಳ್ಳಿ. ಇಲ್ಲೇ ಮಲ್ಗೋಣ. 2008 ಆಲ್ಫಾ ಕೋರ್ಸ್ ಪ್ರೈವೇಟ್ ಲಿಮಿಟೆಡ್. ಮಲ್ಲೇಶ ಇಂಗ್ಲಿಷ್ ಓದ್ತಿದ್ದಾನ? ಶ್ರೀಗಂಧದ ಕಾವಲು ಸಮಿತಿ, ಕೊಟ್ಟಿಗೆ ಪಾಳ್ಯ. 3420 ಇಂಗ್ಲಿಷ್ ಓದ್ತಾ ಇದ್ದಾರೆ ಅಂದ್ರೆ ಮಲ್ಲೇಶ ಅಲ್ಲ, ಕಲ್ಲೇಶರೇ ಇರ್ಬೇಕು. 32465691 40966. ನೀನು ಇಂಗ್ಲಿಷ್ ಓದ್ತಿದ್ಯಾ ಅಂದ್ಮೇಲೆ ಈಗಲಾದ್ರೂ ಗೊತ್ತಾಯ್ತಾ? ನಾನು ಮಲ್ಲೇಶಿ ಅಲ್ಲ, ಕಲ್ಲೇಶಿ ಅಂತ. ನಾನು ಫಿಲಂ ಆಕ್ಟರ್ ಕಲ್ಲೇಶಿ ಕಣಮ್ಮ. ಅಪ್ಪ ಗಣೇಶ, ಈಗಲಾದ್ರೂ ಇವ್ರಿಗೆಲ್ಲ ತಿಳಿಯೋ ಹಾಗೆ ಮಾಡಪ್ಪ ತಂದೆ. ಕಾಪಾಡಪ್ಪ, ಕಾಪಾಡು. ಯಾರು ಕಾಣ್ತಾ ಇಲ್ಲ, ಎಸ್ಕೇಪ್ ಆಗೋದಕ್ಕೆ ಒಳ್ಳೆ ಸಮಯ. ಗೌರಿ, ಸ್ವಲ್ಪ ಅರ್ಜೆಂಟ್, ಬಾಗಿಲು ತೆಗಿತೀಯಾ? ಇಲ್ಲ, ಅಪ್ಪ ಬೈತಾರೆ. ಅಯ್ಯೋ, ತುಂಬಾ ಅರ್ಜೆಂಟ್ ಆಗಿದೆ, ಪ್ಲೀಸ್. ಓಕೆ. ಥ್ಯಾಂಕ್ ಯು ಗೌರಿ. ಎಸ್ಕೇಪ್. ಅಪ್ಪ ಮಲ್ಲೇಶ ಓಡೋದ.
ಮಲ್ಲೇಶ, ನೀನ್ ಯಾರನ್ನ ಬೇಕಾದ್ರೆ ಯಾಮಾರಿಸಬಹುದು, ಆದ್ರೆ ಈ ಬಿಟ್ಟಿ ಭೈರಪ್ಪನ್ ಮಾತ್ರ ಯಾಮಾರ್ಸಕ್ ಹಾಕಿಲ್ಲ. ಅಯ್ಯ, ಅದು ನಾನು ತಪ್ಪಿಸ್ಕೊಂಡ್ ಬರ್ಬೇಕು ಅಂತ ಟ್ರೈ ಮಾಡ್ಲಿಲ್ಲ, ಯಾರೋ ನಾನು ಹಚ್ಕೊಂಡ್ ಬಂದಂಗಾಯ್ತು, ಅದಕ್ಕೆ. ಈಗ ನಾನು ಎಲ್ಲಿದ್ದೀನಿ? ಸುಡ್ಗಾಡಲ್ಲಿ ಮನೆ ಬಾ ತೋರಿಸ್ತೀನಿ. ಹೌದಾ? ಅಣ್ಣ ಹೌದು ಕಣಳು, ಇವನು ಮಸಾಂದಾಗ ಓಡಾಡ್ತಿದ್ದ, ಇವನಿಗೆ ದೆವ್ವಾಗಿವ ಹಿಡ್ಕೊಂಡಿರ್ಬೋದು. ನಿಜ, ನೀನ್ ಹೇಳಿತು. ಇವ್ನ್ ಬಂದಾಗ್ಲಿಂದ ಒಳ್ಳೆ ದೆವ್ವ ಹಿಡಿದ್ರಂಗೆ ಆಡ್ತಾವ್ನೆ. ಮಂತ್ರವಾದಿ ಕರೆಸ್ಬಿಟ್ಟು ಇವ್ನ್ ಮೈ ಮೇಲಿರೋ ದೆವ್ವ ಎಲ್ಲ ಬಿಡಿಸ್ಬಿಡ್ಬೇಕು. ಜೈ ಜಕಮ್ಮ. ರೇ, ಕಣ್ಣಲ್ಲಿ ಯಾಕೆ ಬೂದಿ ಹಾಕ್ತೀರ ನೀವು? ಲೇ ಮಲ್ಲೇಶ, ನಿಂಗೇನ್ ಗೊತ್ತಾಗಿಲ್ಲ, ಸುಮ್ ಕೂತ್ಕೊಳ್ಳ. ಭದ್ರಕಾಳಿ, ಭದ್ರಕಾಳಿ, ಮಹಾಕಾಳಿ, ಭೀಮ್ ಕಾಳಿ, ಭೂಮ್ ಕಾಳಿ, ಢೇಮ್ ಕಾಳಿ, ಜೈ ಜಕಮ್ಮ. ಅಪ್ಪ ಸ್ವಾಮಿ, ನಾನು ಮಲ್ಲೇಶ ಅಲ್ಲ ಅಣ್ಣ. ನೀವು ಮುಂದುವರ್ ಸ್ವಾಮಿ. ಜೈ ಜಕಮ್ಮ. ಸೇರಣ್ಣ, ನಿಮ್ ಮನೆಯವ್ರು ಯಾರು ಕಾಣಿಸ್ತಾ ಇಲ್ಲ? ಸ್ವಾಮಿಗಳು ಹೇಳಿದ್ರು ಈ ಪೂಜೆ ಟೈಮ್ಗೆ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲೂ ಪೂಜೆ ಆಗ್ಬೇಕು ಅಂತ. ಮಲ್ಲೇಶ ಹೆಸರಲ್ಲಿ ಅರ್ಚನೆ ಮಾಡ್ಸಕ್ಕೆ ಲಕ್ಷ್ಮಿ, ಗೌರಿ, ನಮ್ಮವೆಲ್ಲ ಹೋಗಿವ್ರೆ. ಹಂಗಾರೆ ಸ್ವಾಮಿಗಳು ಬಾರಿ ಫೇಮಸ್. ಅಯ್ಯೋ, ಯಾಕೆ ಹೇಳ್ತೀರಾ? ಮಾಡಿ ಸ್ವಾಮಿ. ಓಂ ಕಾಳಿ, ಭೀಮ್ ಕಾಳಿ, ಭದ್ರಕಾಳಿ, ಮಹಾಕಾಳಿ. ಓಂ ಕಾಳಿ, ರುದ್ರಕಾಳಿ, ಭದ್ರಕಾಳಿ, ಮಹಾಕಾಳಿ, ಕಾಳಿ ಅಮ್ಮ, ಭೀಮ್. ಈ ಕಾಳಿ ಭೈರವ ಅಂತ ಹೇಳಿದ್ರೆ ದೇವ ಭೂತಗಳೆಲ್ಲ ಗಡಗಡ ನಡುಕ್ತವೆ. ನೀನ್ ಯಾರು, ಏನು, ಎತ್ತ ಅಂತ ನನಗ್ ಚೆನ್ನಾಗ್ ಗೊತ್ತು. ಈಗ ನಾನ್ ಕೇಳೋದಕ್ಕೆಲ್ಲ ಉತ್ತರ ಕೊಟ್ರೆ ಸರಿ, ಇಲ್ಲ ಅಂದ್ರೆ ಹೇಳು. ನೀನ್ ಯಾವ ಜಿಲ್ಲಾ, ಯಾವ ತಾಲೂಕು, ಯಾವ ಹೋಬ್ಳಿ, ನಿನ್ಗೆ ಏನ್ ಬೇಕು, ಎಲ್ಲಿಂದ ಬಂದಿದ್ಯಾ? ರೇ, ನನಗೆ ಯಾವ ದೆವ್ವನ ಹಿಡಿದಲ್ಲ ರೀ. ಇನ್ನೇನ್ ಇಟ್ಕೊಂಡಿದ್ದೆ? ಇವರೆಲ್ಲ ತಿಳ್ಕೊಂಡ್ರಾಗಿ ನಾನು ಮಲ್ಲೇಶ ಅಲ್ಲ ರೀ, ಫಿಲಂ ಹೀರೋ ಕಲ್ಲೇಶ. ಅಯ್ಯೋ ರೇ ಸ್ವಾಮಿ, ನನ್ ಬಿಟ್ಬಿಡ್ರಿ, ನಾ ಊರಿಗೆ ಹೋಗ್ಬಿಡ್ರಿ. ಹಿಂಗೆ ಮಾತಾಡೋದು, ನಾನೇನ್ ಮಾಡ್ಲಿ ಹೇಳಿ? ಹಾಕಿ ಸ್ವಾಮಿ. ರೇ ಸ್ವಾಮಿ, ಇವನಿಗೆ ಮೆಟ್ಕೊಂಡಿರೋದು ಕಲ್ಲೇಶಿ ಅನ್ನೋ ದೇವ. ಕಲ್ಲೇಶ್ ದೇವ, ಮಾನ ಮರ್ಯಾದೆಯಿಂದ ಈ ಊರ್ ಬಿಟ್ಟು ಹೋದ್ರೆ ಸರಿ, ಇಲ್ಲ ಅಂದ್ರೆ ನಿನ್ನಂತ ಸಾವಿರಾರು ದೇವಗಳನ್ನ ಬಿಡಿಸಿ ಈ ಮರಕ್ ನೇತ್ ಹಾಕಿದೀನಿ. ಇನ್ನು ನೀನೇನ್ ನನಗೆ ಜುಜುಬೆ? ಹೋಗು. ನೋಡದ್ರ ಭೈರಪ್ಪನವ್ರೇ, ಈ ಕಾಳಿ ಭೈರವ್ನ ಕೈ ಚಳ್ಕನ. ಈಗ ನೀ ಮಳಿಂಗ್ ಹಿಡಿದಿರೋ ಕಲ್ಲೇಶ್ ದೇವ ಎಸ್ಕೇಪ್ ಆಗೋಯ್ತು. ಈಗ ಅವ್ನು ಕರ್ಕೊಂಡೋಗಿ ಟಾಯ್ಲೆಟ್ ಅಲ್ಲಿ ಮರಗಿಸಿ, ನಾಳೆ ಬೆಳಿಗ್ಗೆ ಎಲ್ಲ ಸೆರೋಗಿ ಫ್ರೆಶ್ ಆಗಿ ಬರ್ತಾನೆ. ಆಯ್ತು ಸ್ವಾಮಿ, ಹೋಗ್ ಬನ್ನಿ. ನಮ್ ಮಲ್ಲೇಶ ಮೊದ್ಲಂಗ ಆಗ್ಬಿಟ್ಟು ಅಷ್ಟೇ ಸಾಕು. ನಮ್ ಮನೆಯವ್ರು ದುರ್ಗಾ ಪರಮೇಶ್ವರಿ ಪೂಜೆ ಸಲ್ಸಿತ್ತು, ಇಲ್ಲಿ ಫಲ ಕೊಡ್ತು ಅಂತ ಕಾಣಿಸುತ್ತೆ. ಮಲ್ಲೇಶ ಆಯ್ತಾ, ನಾನಿನ್ ಬರ್ತೀನಿ. ಜೈ ಜಕಮ್ಮ, ಜೈ ಜಕಮ್ಮ, ಜೈ ಜಕಮ್ಮ, ಜೈ ಜಕಮ್ಮ. ನಮ್ಮ ಮಲ್ಲೇಶ ಸರೋಯ್ತಾನಲ್ವಾ? ಇನ್ಮೇಲೆಲ್ಲ ಸರಿ ಹೋಗುತ್ತೆ ಬಿಡಿ. ಮಲ್ಲೇಶ ಯಾವಾಗ ಗೌರ ಗೌರ ಅಂತಿದಲ್ಲ, ನಿನ್ಗೋಸ್ಕರ ಗೌರ ಕೈ ತೊಳಿದೋಳು. ಮಲ್ಲೇಶ ಲೇ, ಅಯ್ಯಯ್ಯೋ, ಆ ಮಂತ್ರವಾದಿ ಕೈಗೆ ಕರಿನಾಯ್ ಕಡಿಯ. ಆ ದೆವ್ವದ ಹೆಸರು ಹೇಳಿ ಹೆಂಗ್ ಬಡ್ದವ್ ನೋಡು. ಥ್ಯಾಂಕ್ ಯು ಗೌರ. ನೀನೊಬ್ಳಿಗಾದ್ರೂ ಕನಿಕರ ಇದೆಯಲ್ಲ, ಅಷ್ಟೇ ಸಾಕು. ನಿನ್ಗೆಷ್ಟು ನೋವಾದ್ರೂನು ನೀನ್ ಕಲ್ಲೇಶ ಅಲ್ಲ ಮಲ್ಲೇಶ ಅಂತ ಒಪ್ಕೊಳ್ತಾನೆ ಇಲ್ಲ. ಅವತ್ ನೋಡಿದ್ರೆ ನೀನ್ ಇಂಗ್ಲಿಷ್ ಓದ್ತಾ ಇದ್ದೆ, ನನ್ಗ ಅವತ್ತೇ ಪೂರ್ತಿ ನಂಬಿಕೆ ಬಂತು ನೀನು ಮಲ್ಲೇಶ ಅಲ್ಲ, ಆ ಹೀರೋ ಕಲ್ಲೇಶ ಅಂತ. ಥ್ಯಾಂಕ್ ಯು ಗೌರಿ, ನಿನಗಾದ್ರೂ ನನ್ ಮೇಲೆ ಕನಿಕರ ಬಂತಲ್ಲ, ಅಷ್ಟೇ ಸಾಕು. ನಾನು ಮಲ್ಲೇಶಿ ಅಲ್ಲ ಅಂತ ನಿಜ ಹೇಳಿ ನನ್ನ ಇಲ್ಲಿಂದ ಬಿಡುಗಡೆ ಮಾಡ್ತೀಯಾ? ಅದೆಲ್ಲ ಅಷ್ಟು ಸುಲಭ ಅಲ್ಲ. ನಮ್ ಮನೆಯವ್ರು ಬಿಟ್ರು ನಾನ್ ಬಿಡಲ್ಲ. ನನ್ ಜೊತೆಯಲ್ಲೇ ಇದ್ದು ನಾನ್ ಹೇಳೋ ಮಾತೆಲ್ಲ ಕೇಳ್ಬೇಕು. ಮಲ್ಲೇಶಿ ಏನೆಲ್ಲ ಮಾಡ್ತಿದ್ನೋ ಅದೆಲ್ಲ ಮಾಡ್ಬೇಕು, ಆಗ್ಲೇ ನಮ್ ಮನೆಯವರೆಲ್ಲ ನಿನ್ ನಂಬ್ತಾರೆ. ಹೌದಾ? ಈಗ ಮಲ್ಲೇಶಿ ಏನೇನ್ ಮಾಡ್ತಾ ಇದ್ದ? ಮಲ್ಲೇಶಿ ಸಗ್ರಿ ಬೇಣಿ ತಟ್ತಾ ಇದ್ದ, ತರಕಾರಿ ವ್ಯಾಪಾರ ಮಾಡ್ತಿದ್ದ, ಚೆನ್ನಾಗಿ ರಾಗಿ ಮುದ್ದೆ ತಿಂತಾ ಇದ್ದ. ಅಯ್ಯೋ, ರಾಗಿ ಮುದ್ದೆ, ಇದೆಲ್ಲ ನನಗೆ ಆಪೋಸಿಟ್ ಅಲ್ಲಪ್ಪ. ಏನು ಮಾಡಕ್ಕಾಗಲ್ಲ. ಕೆಲಸ ಆಗ್ಬೇಕು ಅಂದ್ರೆ ಇದನ್ನೆಲ್ಲ ಮಾಡ್ಬೇಕಾಗತ್ತೆ. ಆಮೇಲೆ
ಆಮೇಲೆ ಆಮೇಲೆ ಆಮೇಲೆ ನನ್ ನಾಚಿಕೆ ಆಗ್ತಿದೆ. ಅಯ್ಯೋ ನಾಚಿಕೆನಾ? ಯಾಕೆ? ಮುಂದೆ ಹೇಳು. ಕಲೇಶಿ, ನಾನು ನೀನ್ ತುಂಬಾ ಪ್ರೀತಿ ಮಾಡ್ತಿದ್ದೀನಿ. ಹೌದಾ? ಆಮೇಲೆ ನೀನು ಪ್ರೀತಿ ಮಾಡಿದ್ರೆ ನಾವಿಬ್ರು ಹುರ್ರ ಅಂತ ಹಾರ್ಬಿಡೋಣ. ಹಾಕಿ ತರ ಕಳ್ಳಿ ಕಳ್ಳಿ ಚೆಂದುಳ್ಳಿ ಚಲುವೆ. ಅಯ್ಯೋ ಅವ್ವ ಲಕ್ಷ್ಮಿ ಗೌರ ಆ ಮಂತ್ರವಾದಿದ್ದೆ ಅವ್ವ ಬಿಡಿಸೋದ್ಮೇಲೆ ಇವನಿಗೆ ಬುದ್ಧಿ ಬಂದಾಗ ಕಾಣ್ತದೆ. ಎಷ್ಟು ಜನ ಕೆಲಸ ಮಾಡ್ತಾ ನೋಡ್ದ ಲಕ್ಷ್ಮಿ. ಬಾಲಿವುಡ್ ಅಂತ ನಂಬ್ಕೊಂಡು ಹೋಗಿದ್ದಕ್ಕೆ ಈ ಸ್ಥಿತಿ ಬಂತು. ಕನ್ನಡ ಅಂತ ಇಲ್ಲೇ ಇದ್ದಿದ್ರೆ ಈ ಸ್ಥಿತಿ ಬರ್ತಾ ಇತ್ತಾ? ಎಲ್ಲ ಹಣೆ ಬರಹ. ಏನಿದು? ಬಿಟ್ಟಿ ಭೈರಪ್ಪ ಮಾಡ್ತೀನಿ ನಿನಗೆ. ಬೆಂಡೆಕಾಯಿ ಎಷ್ಟಪ್ಪ? ಬೆಂಡೆಕಾಯ? ಯಾವ್ದಪ್ಪ ಬೆಂಡೆಕಾಯಿ? ತಗೋಪ್ಪ ಬೆಂಡೆಕಾಯಿ. ಸೌತೆಕಾಯಿ ಕೂತಿದೆಯಲ್ಲ, ಯಾಕೆ ನಿಂಗೆ ತಲೆ ಸರಿ ಇಲ್ವಾ? ಇದು ಬೆಂಡೆಕಾಯಿ ಅಲ್ವಾ? ಅಲ್ಲ. ಅಯ್ಯೋ ಯಾವ್ದೊಂದು ತಗೊಂಡು ಹೋಗಯ್ಯ. ಇದು ಬೇಕಾ? ಅಲ್ಲಯ್ಯ, ಬೆಂಗಳೂರು ಹೀರೋ ಆಯ್ತೀನಿ ಅಂತ ಹೋಗಿದ್ದೆ, ಮತ್ತೆ ತರಕಾರಿ ಮಾರಕ್ ಬಂದ್ಬಿಟ್ಟ. ನೋಡು, ಎಕ್ಸ್ಟ್ರಾ ತರಕಾರಿ ಕೊಡ್ತೀನಿ, ಬಾಯಿ ಮುಚ್ಕೊಡು. ತಲೆ ತಿನ್ಬೇಡ. ನಿನ್ ತರಕಾರಿನ ಇನ್ನಂತ ಹೀರೋ ಆಗ್ಬಿಟ್ರೆ ಅಷ್ಟೇ. ನಾನ್ ಪ್ರೊಡಕ್ಷನ್ ಎಂತ ಹೀರೋಗಳು ನೋಡಿದೀನಿ ಗೊತ್ತಾ? ಹೋಗಯ್ಯ. ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗದು. ಲೋ ಕಲ್ಲೇಶ, ರಾಜನ್ ತರ ರಾರಾಜಿಸ್ತಾ ಇದ್ದೆ, ಈಗ ಬದುಕು ಬಸ್ ಸ್ಟ್ಯಾಂಡ್ ಆಯ್ತಲ್ಲೋ. ಅಣ್ಣವ್ರ ಆಶೀರ್ವಾದದಿಂದ ನಾನು ಹೀರೋ ಆದೆ. ಆದ್ರೆ ಈಗ ತರಕಾರಿ ಮಾರೋ ಪರಿಸ್ಥಿತಿ ಬಂತಲ್ಲೋ ಕಲ್ಲೇಶಿ. ಅಯ್ಯೋ ನಮಸ್ಕಾರ ನಮಸ್ಕಾರ. ನಮಸ್ಕಾರ ಹೇಳ್ರಿ. ರಾಮೇನಹಳ್ಳಿ ರಾಮೇಗೌಡರು ಚೆನ್ನಾಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ನನ್ನ ಹೆಸರು ನಿಮ್ಗೆ ಹೆಂಗ್ರಿ ಗೊತ್ತಾಯ್ತಾ? ಏನ್ ಸ್ವಾಮಿ, ದೇವನಹಳ್ಳಿ ಪಕ್ಕ ನಿಮ್ಮೂರು, ನಿಮ್ಮೂರು ಪಕ್ಕ ನಮ್ಮೂರು. ಕಳ್ಳಳ್ಳಿ ಯಾವನು? ಕಳ್ಳಳ್ಳಿ VIP ರಾಮದಾಸ್. ನಾನು ಜ್ಞಾಪಕ ಬಂತ? ಬಂತು 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 ಹೇಳಯ್ಯ. ಸ್ವಾಮಿ, ಆ ಏರ್ಪೋರ್ಟ್ ಪಕ್ಕ ಇರೋ ಜಮೀನು 15 ಎಕರೆ ಮಾರ್ಬಿಟ್ಟು ಸಿನಿಮಾ ಮಾಡಕ್ ಬಂದಿದ್ದೀರಾ? ಹೌದು. ಅದೆಲ್ಲ ನಿನ್ಗೆ ಹೆಂಗ್ ಗೊತ್ತಾಯ್ತು ವಿಷಯ ಎಲ್ಲ? ಇಡೀ ನಿಮ್ ಜಾತಕ ನನ್ಗೆ ಗೊತ್ತು. ನೋಡಿ ಸ್ವಾಮಿ, ನೀವು ನಮ್ಮ ಊರ್ ಪಕ್ಕದವರು ಅಂತ ಹೇಳ್ತಾ ಇದ್ದೀನಿ. ಈ ಗಾಂಧಿನಗರದಲ್ಲಿ ಟೋಪಿ ಹಾಕೋರ್ ಜನ ಜಾಸ್ತಿ. ನಿಮಗ್ ತೊಂದ್ರೆ ಆದ್ರೆ, ನಿಮಗ್ ಲಾಸ್ ಆದ್ರೆ ನಮಗೂ ತೊಂದ್ರೆ, ಲಾಸ್ ಆದಂಗೆ. ಹೌದು. ಅಲ್ಲೇನಯ್ಯ, ನೀನು ನನಗೆಲ್ಲ ಒಳ್ಳೇದ್ ಮಾಡ್ಬೇಕಂತ ಇದೀನಯ್ಯ. ಹೌದು ಸರ್. ಗ್ಯಾರಂಟಿನಾ? ಹಾಗಾದ್ರೆ ನೀನ್ ನಾಳೆ ಸಾಯಂಕಾಲ ಗೆಸ್ಟ್ ಹೌಸ್ ಬಾ. ನೀನು ಎಲ್ಲ ಕುತ್ಕೊಂಡು ಮಾತಾಡಿ ಡೀಟೇಲ್ ಆಗಿ ಹೆಂಗ್ ಪ್ಲಾನ್ ಮಾಡಿ ಪಿಕ್ಚರ್ ತೆಗೆದು ನೋಡೋಣ ಬಾ. ಓಕೆ ಸರ್. ಓಕೆ. ಆಯ್ತು ಸರ್. ಇಂಥ ಟೈಮಲ್ಲಿ ಯಾರ್ದು ಫೋನಪ್ಪ? ಮಾತಾಡಕ್ಕೆ ಬಿಡಲ್ಲ. ಹಲೋ, ಯಾರು? ರವಿಚಂದ್ರನ? ನಮಸ್ಕಾರ ಸರ್. ನಾನ್ ಚೆನ್ನಾಗಿದ್ದೀನಿ ಸರ್, ನೀವ್ ಹೇಗಿದ್ದೀರಾ? ಹೌದ್ ಸರ್, ನಾನೇನ್ ಮಾಡ್ಲಿ, ಕಂಟಿನ್ಯೂ ಅವೈಲೇಬಲ್ ಇಲ್ಲ. ಅದಕ್ಕೆ ನಾನು ರಾಕ್ಲೈನ್ ವೆಂಕಟೇಶ್ ಸ್ಟುಡಿಯೋದಲ್ಲಿ ನೀವ್ ಹೇಳ್ದಂಗೆ ಸೆಟ್ ಹಾಕ್ಸಿದೀನಿ. ಇಡೀ ರಾತ್ರಿ ಪಾಪ ವರ್ಕರ್ಸ್ ಕೆಲಸ ಮಾಡಿದ್ದಾರೆ ಸರ್. ಹೌದು ಸರ್, ಒಳ್ಳೆ ನಾಯಕರ ಫಾಲ್ಸ್ ತರ ಫಾಲ್ ಇದೆ. ಬೋಟಿಂಗ್ ಗಿಟಿಂಗ್ ಎಲ್ಲ ಮಾಡ್ಬೋದು, ನೋ ಪ್ರಾಬ್ಲಮ್. ಎಂತ ಸೆಟ್ ಗೊತ್ತಾ, ನೀವು ಫಾರಿನ್ ಹೋಗೋದೇ ಬೇಡ ಅಂತ ಸೆಟ್ಟು. ಆಯ್ತು, ನೀವು ನಾಳೆ ಶೂಟಿಂಗ್ ಶುರು ಮಾಡಿ ಸರ್, ನೋ ಪ್ರಾಬ್ಲಮ್. ನಾನು ಹೇಳಿದ್ದೀನಿ ವೆಂಕಟೇಶ್ ಅವರಿಗೆ. ಓಕೆ ಓಕೆ, ಪರವಾಗಿಲ್ಲ ಪರವಾಗಿಲ್ಲ ಬಿಡಿ. ಆಮೇಲೆ ಫೋನ್ ಮಾಡ್ತೀನಿ. ಒಂದ್ ಮೀಟಿಂಗ್ ಅಲ್ಲಿ ಇದ್ದೀನಿ. ಓಕೆ ಸರ್. ಯಾರ್ದ್ರಿ ಫೋನು? ರವಿಚಂದ್ರನ್ ಸರ್. ಯಾರ ರವಿಚಂದ್ರನ್ ರೀ? ನಮ್ ಕ್ರೇಜಿ ಸ್ಟಾರ್ ರವಿಚಂದ್ರನ್. ಅವರೆಲ್ಲ ನಿಮ್ಗೆ ಚೆನ್ನಾಗಿ ಪರಿಚಯನ? ಅಯ್ಯೋ, ಏನಾದ್ರೂ ಪ್ರಾಬ್ಲಮ್ ಬಂದ್ರೆ ನನ್ನ ಹತ್ರನೇ ಬರೋದು.
ಒಳ್ಳೆ ಪಾರ್ಟಿನಯ್ಯ ನೀನು, ದೊಡ್ಡ ಕೊಡೋಣ ಕಣಯ್ಯ ನೀನು. ಯಾರಯ್ಯ ಇದು? ಆಮೇಲೆ ಮಾಡ್ರಿ, ಬಿಸಿ ಇದೀನಿ. ಸುಮ್ನೆ ತಲೆ ತಿಂತಾರೆ. ಸರ್ ಮತ್ತೆ ಏನೇನ್ ಕೆಲಸ ಆಯ್ತು? ಬ್ಯಾನರ್ ರಿಜಿಸ್ಟರ್ ಮಾಡಿದೀನಿ, ಟೈಟಲ್ ರಿಜಿಸ್ಟರ್ ಮಾಡಿದೀನಿ, ಏನ್ ಬೇಕಾ ಚೇಂಬರ್ ದುಡ್ಡು ಕಟ್ಟೋದೆಲ್ಲ ಕಟ್ಬಿಟ್ಟಿದೀನಿ. ವೆರಿ ಗುಡ್. ನಿನ್ನೆ ನೋಡಿದ್ನಲ್ಲ ನೀವು, ಅಲ್ಲಿಂದಾನೇ ಬಂದಿದ್ರಿ. 25,000 ತಗೊಂಡಿದ್ದಾರೆ ಇವಾಗ. ಹೌದಾ? ಸರ್ ಟೈಟ್ಲ್ ಏನು ಪಿಕ್ಚರ್ದು? ದಾರಿ ತಪ್ಪಿದ ನಾರಿ ಅಂತ ಇಟ್ಟಿದ್ದೀನಿ. ದಾರಿ ತಪ್ಪಿದ ನಾರಿ. ಸರ್ ಅದು ಆ ಟೈಟ್ಲ್ ಚೆನ್ನಾಗಿಲ್ಲ ರೀ, ದಾರಿ ತಪ್ಪಿದ ನಾರಿ. ನಿಮ್ ಯಾವ ಟೈಟ್ಲ್ ಹೇಳಪ್ಪ? ಚೆನ್ನಾಗಿರೋ ಟೈಟ್ಲ್ ಯಾವ್ದಿದೆ ನಮ್ಗೆ? ನನ್ನ ಹತ್ರ ಒಂದು ಟೈಟ್ಲ್ ಇದೆ. ಯಾವ್ದದು? 10,000 ರೂಪಾಯಿ ಕೊಟ್ಟು ನಾನು ರಿಜಿಸ್ಟರ್ ಮಾಡಿದ್ದೀನಿ. ಆ ಟೈಟ್ಲ್ ನಿಮಗ್ ಕೊಡ್ತೀನಿ. ಆಮೇಲೆ ಮಾತಾಡಿ ಅಂತ ಹೇಳಿ ಸರ್. ಆಮೇಲೆ ಮಾತಾಡಪ್ಪ, ಸ್ವಲ್ಪ ಡಿಸ್ಕಷನ್ ಅಲ್ಲಿ ಇದೀನಿ. ಯಾರು? ಉಪೇಂದ್ರ. ನಾನು ಬಿಸಿ ಇದೀನಪ್ಪ, ನೀನ್ ಆಮೇಲೆ ಮಾತಾಡ್ರಿ, ಪರವಾಗಿಲ್ಲ. ಆಮೇಲೆ ಏನೋ ಬೇಕಾಗ್ತಾರ? ನಮ್ಮ ಊರ್ನವ್ರು ಬಂದಿದ್ದಾರೆ. ಆಯ್ತು, ನೋಡೋಣ, ನೋಡ್ತೀನಿ, ಹೇಳ್ತೀನಿ. ಆಯ್ತಪ್ಪ, ನಿನಗ್ ಚಾನ್ಸ್ ಕೊಡಕ್ಕೆ. ಉಪೇಂದ್ರಗೆ ಹಿಂಗಂತಾನೆ? ಇಲ್ಲ ಸರ್, ಇಂತ 1000 ಜನ ಬರ್ತಾರೆ, ಎಲ್ರಿಗೆ ಆನ್ಸರ್ ಕೊಡ್ತಾ ಇದ್ರೆ ಆಮೇಲೆ ನಿಮ್ ಕೆಲಸ ಯಾರು ಮಾಡೋದು? ಮೊದಲು ನಾನ್ ನಿಮ್ ಕೆಲಸ ಮಾಡೋದು, ಆಮೇಲೆ ಅವ್ರ ಕೆಲಸ. ನಮ್ಮೂರನಂತೆ ಕ್ಲೀನ್ ಆಗಿ. ಮತ್ತೆ ನೀವು ನಮ್ಮೂರ್ನವ್ರು, ನೀವ್ ಇಲ್ಲಿಗೆ ಬಂದಿದ್ದೀರ ತಾನೆ? ನೋಡಿ, ನಿಮ್ಗೆ ಒಂದು ಟೈಟ್ಲ್ ಕೊಡ್ತೀನಿ. ಸೂರಪ್ಪ ಬಾಬು ನನ್ನ ಹತ್ರ ಕೇಳ್ದ, 10 ಲಕ್ಷ ಕೊಡ್ತೀನಿ ಅಂದ. ನಾನ್ ಕೊಡಲ್ಲ ಅಂದೆ. ಯಾಕೆ? ಯಾಕಂದ್ರೆ ನಿಮ್ ಕೊಡ್ಬೇಕು ಅಂತ ಆಸೆ ನಂದು. ನನಗೆ ಒಳ್ಳೇದ್ ಮಾಡಕ್ಕೆ. ಟೈಟ್ಲ್ ಏನ್ ಹೇಳಪ್ಪ? ಬಂಗಾರದ ಮಳೆ. ಹೇಗಿದೆ ಟೈಟ್ಲ್? ಆಹಾ, ಬಂಗಾರ ಮಳೆ ಅಂತ ಸುರಿಸ್ಬೇಕಲ್ಲಪ್ಪ. ಯಾವಾಗ ಸುರಿಯತ್ತೋ ಅದು? ಬಂಗಾರದ ಮಳೆ. ಮುಂಗಾರಿನ ಮಳೆಕ್ಕಿಂತ ಸೂಪರ್ ಹಿಟ್. ನೋಡಿ ಸರ್, ಇದಂತೂ ಗ್ಯಾರಂಟಿ ಸಿಲ್ವರ್ ಜುಬ್ಲಿನೇ. ಆ ಪಿಕ್ಚರ್ ಬಂದ ಮೇಲೆ ನೀವು ಬೇರೆ ಪಿಕ್ಚರ್ ಮಾಡೋದೇ ಬೇಕಾಗಿ. ಅಂದ್ರೆ ಪಿಕ್ಚರ್ ಮಾಡೋದೇ ಬೇಡವನಯ್ಯ? ಮತ್ತೇನು, ಆ ಪಿಕ್ಚರ್ ಇಂದ ನಿಮ್ಗೆ ದುಡ್ಡಿನ ಸುರಿಮಳೆ, ಬಂಗಾರದ ಸುರಿಮಳೆ. ಏನ್ ಮಾಡೋದು, ಎಲ್ಲಿ ಇಡೋದು ಯೋಚನೆನಲ್ಲೇ ಇರ್ತೀರಾ. ಇನ್ನೊಂದು ಪಿಕ್ಚರ್ ಇಲ್ಲಿ ಯಾಕೆ ಮಾಡೋದು? ಇನ್ನೇನು ಹಾಲಿವುಡ್ ಅಲ್ಲಿ ಮಾಡೋದ್ ಬಿಡಯ್ಯ. ಕರೆಕ್ಟ್. ಇಲ್ಲಿ ದುಡ್ಡು ಬಂದ್ಮೇಲೆ ಹಾಲಿವುಡ್ ಅಲ್ಲಿ ಪಿಕ್ಚರ್ ಮಾಡೋದು. ದೊಡ್ಡದ್ ಮಾಡೋದ್ ಬಿಡಯ್ಯ. ಬೆಸ್ಟ್. ಯಾರ್ಯಾರಿಗೆ? ಅಮಿತಾಬ್ ಬಚ್ಚನ್ ಹಾಕೋಣ ಸರ್, ರಜನಿಕಾಂತ್ ಹಾಕೋಣ, ಕಮಲ್ ಹಾಸನ್ ಹಾಕೋಣ. ನಾನಿದ್ದೀನಲ್ವಾ, ನನ್ಗೂ ಅಲ್ಲಿ ಕೂಡ ಕಾಂಟ್ಯಾಕ್ಟ್ ಇದೆ. ಹಂಗಂತೀಯ? ಒಟ್ಟಲ್ಲಿ ನನಗೆ ಒಳ್ಳೆ ಸಿನಿಮಾ ಮಾಡ್ಕೊಡ್ಬೇಕು. ನನ್ ಜೊತೆಲಿ ನೀನು ಈ ಪಿಕ್ಚರ್ ಲಾಸ್ಟ್ ವರ್ಗು ಇರ್ಬೇಕು. ನಾನು ನಿಮ್ಮೂರ್ನವ್ ನೋಡು, ನನ್ ಜೊತೆಲೇ ಇರ್ಬೇಕು ನೀನು. ನನಗೆ ಒಟ್ಟಿನಲ್ಲಿ ಚೆನ್ನಾಗಿ ಪಿಕ್ಚರ್ ಮಾಡ್ಕೊಡ್ಬೇಕು. ಮುಂಗಾರು ಮಳೆಗಿಂತ ಡಬಲ್ ಓಡ್ಬೇಕು ಸರ್. ಬಂಗಾರಿನ ಮಳೆ ಟೈಟ್ಲು. ಬಂಗಾರ ಮಳೆ. ಗುಳುಂ ಗೋವಿಂದ. ಏನಯ್ಯ ಇವನೇನೋ ಮಾಡ್ತಾನೆ? ಅಣ್ಣ ನಾನ್ ಬರ್ತೀನಿ. ಒಳ್ಳೇದಾಗ್ಲಿ. ಹೌದು. ಆಮೇಲೆ ನನ್ನ ಎಲ್ಲೂ ನಡ್ನೀರಲ್ಲಿ ಬಿಡ್ಬೇಡ. ನೀವು ನಾವು ಒಂದೇ ಊರ್ನವ್ರು. ಊರನ್ ಅನ್ಬಿಟ್ಟು ಏನೋ ಮಾಡ್ಬಿಟ್ಟಿ. ಇಲ್ಲ, ನಾನೇನ್ ಮಾಡೋದು ಬೇಕಾಗಿಲ್ಲ, ಅವನೇ ಮಾಡ್ಕೋತಾನೆ. ಬರ್ತೀನಿ. ಇವನೇನ ಮಾಡ್ತಾನೇನಪ್ಪ? ಮಳೆ ಗಿಳೆ ಊಹಿಸ್ತೀನಿ ಅಂತವನೇ. ಈ ಸಲ ಮಾತ್ರ ಬ್ರೋಕರ್ ರಾಮದಾಸ ಸಿಕ್ಕೇ ಸಿಗ್ತಾನೆ. ಮುಗಿಸ್ತೀನಿ. ಯಾವುದೇ ಕಾರಣಕ್ಕ ನನ್ನ ಮಗ ಮಿಸ್ ಆಗಬಹುದು. ಯಾರಪ್ಪ ಇವರು? ಯಾವ್ದೋ ವೇಸ್ಟ್ ಬಾಡಿಗಳೇ ಇರ್ಬೇಕು. ಏನಯ್ಯ, ನೀವೆಲ್ಲ ಸಿನಿಮಾ ಚಾನ್ಸ್ ಕಲಿತಾರ ಅಂತ ಕಾಣಿಸುತ್ತೆ. ನಿಮ್ಗೆ ಗೊತ್ತು? ಅದಿರ್ಲಿ, ನಿಮಗೆ ಇದೇ ಜಾಗದಲ್ಲಿ ಯಾವನಾರು ಸಿಕ್ಕಿ ಟೋಪಿ ಹಾಕಿದ್ನಾ? ಹೌದು ಸರ್, 10,000 ರೂಪಾಯಿ ಟೋಪಿ ಹಾಕಿದ್ದೇನೆ ಸರ್. ಓ, ನೀನನ್ನ ನೋಡಿ ಫೋಟೋಲಿ ರಜನಿಕಾಂತ್ ತರ ಕಾಣಿಸಿದ್ಯಾ ಅಂದಿರ್ಬೇಕಲ್ಲ ಸರ್? ಯಾಕಯ್ಯ? ರಜನಿಕಾಂತ್ ಅಲ್ಲ ಸರ್, ಕಮಲ್ ಹಾಸನ್ ಅಂತ ಹೇಳ್ದ. ಓ, ನಿನ್ನ ಶಿವರಾಜ್ ಕುಮಾರ್ ಚೆಟ್ಟಿ ದೋಸ್ತ ಅಲ್ಲ? ಹೌದು ಸರ್. ನಿನ್ನ ಉಪೇಂದ್ರನ್ ಕ್ಲಾಸ್ಮೇಟ್ ಅಂತ ನನ್ನ ಮಗ. ನಿಮ್ಮನ್ನೆಲ್ಲ ಸೂಪರ್ ಸ್ಟಾರ್ ಮಾಡ್ತೀನಿ, ಇಡೀ ಸಿನಿಮಾ ಇಂಡಸ್ಟ್ರಿನೇ ಗೊತ್ತು. ನಿಮ್ಮನ್ನೆಲ್ಲ ಆದಷ್ಟು ಬೇಗ ಮೇಲೆ ಮೇಲೆ ಕಳಿಸ್ತೀನಿ ಅಂತ ಅಂದ ಅಲ್ವಾ ಸರ್? ನಿಮ್ಗೇನಾದ್ರೂ ಟೋಪಿ ಹಾಕಿದ್ನ? ಅಯ್ಯೋ, ಅದನ್ನ ಏನೋ ಕೇಳ್ತೀಯ? ನನಗ್ ಬರೀ ಟೋಪಿ ಅಲ್ಲ, ನನ್ನ ಮಗ. ಈಗಿನ ಕಾಲದಲ್ಲಿ ಎಷ್ಟು ಹೋದ್ರು ಸಾಲದು. ಯಾಕೋ ಕೈ ಕಡಿತಾ ಇದೆಯಲ್ಲ? ನಮ್ ಕ್ವಾಲಿಫಿಕೇಶನ್ಗೆ ಒಂದ್ ಕೆಲ್ಸನೂ ಸಿಗ್ಲಿಲ್ವಲ್ಲ. ಏನಾದ್ರೂ ಗಿಟ್ಟತ್ತೆ ನೋಡೋಣ. ಮಿಸ್ಟರ್, ಏನು? ಬನ್ನಿ ಇಲ್ಲಿ. ಹಲೋ ಮಿಸ್ಟರ್, ಕಮ್. ಏನ್ರಿ? ಏನೋ ಕೆಲ್ಸಕ್ಕೋಸ್ಕರ ಓಡಾಡ್ತಾ ಇದೀಯಾ? ನಿಮ್ಗೆ ಯಾಕೆ ಗೊತ್ತಾಯ್ತು ಸರ್? ಅದೇ ನನ್ನ ಸ್ಪೆಷಾಲಿಟಿ. ನೋಡೋ ತಮ್ಮ, ಈ ಗಾಂಧಿನಗರದಲ್ಲಿ ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾನು ಎಷ್ಟೋ ಜನನ ನೋಡಿ ಹರಿದು ಕುಡಿದು ಬಿಟ್ಟಿದ್ದೀನಿ. ಸರ್, ನಿಮ್ಮನ್ನ ನೋಡ್ತಾ ಇದ್ರೆ ಈ ಗಾಂಧಿನಗರದಲ್ಲಿ ತುಂಬಾ ದೊಡ್ಡ ವ್ಯಕ್ತಿ ತರ ಕಾಣಿಸ್ತಾ ಇದ್ದೀರಾ. ಮನೆ ಕಡೆ ತುಂಬಾ ಕಷ್ಟ ಸರ್, ಹೇಗಾದ್ರೂ ಮಾಡಿ ನನ್ಗೊಂದ್ ಕೆಲ್ಸ ಕೊಡ್ಸಿ ಸರ್. ನೋಡ ಮರಿ, ನಿನ್ಗೆ ಕೆಲ್ಸ ಬೇಡ. ನೋಡಕ್ಕೆ ಒಳ್ಳೆ ರಜನಿಕಾಂತ್ ತರ ಇದೆಯಾ? ರಾತ್ರಿ ನಾನು ನಿನ್ಗೆ ಮೇಲೆ ಕಳ್ಸಿಬಿಡ್ತೀನಿ. ಮೇಲಕ್ಕ? ಆದ್ರೆ ಹಂಗಲ್ಲ ಕಣಯ್ಯ, ಹೆಸರುವಾಸಿ ಮಾಡ್ತೀನಿ ಅಂತ. ನಿನ್ಗೆ ಈ ಗೋಲ್ಡನ್ ಸ್ಟಾರ್ ಗಣೇಶ್ ಗೊತ್ತಾ? ಗೊತ್ತು. ಅವನು ನಿಂತರ ಹಲಿತಾನೆ ಇದ್ದ. ನಾನೇ ಅವನಿಗೆ ಕರೆದು ಮುಂಗಾರಿನ ಮಳೆ ಸಿನಿಮಾದಲ್ಲಿ ಚಾನ್ಸ್ ಕೊಡಿಸಿದ್ದು. ಈಗ ಸೂಪರ್ ಸ್ಟಾರ್ ಆಗ್ಬಿಟ್ಟಿದ್ದಾನೆ. ನನಗೆ ಡೇಟ್ ಇಲ್ಲ ಸರ್. ಹಾಗಾದ್ರೆ ನನ್ನ ಒಂಥರ ಸ್ಟಾರ್ ಮಾಡಿ ಸರ್.
ಕೈ ಕಡಿತಾ ಇದೆ, ಏನಾದ್ರೂ ಗಿಟ್ಟತ್ತೆ ನೋಡೋಣ. ಏನೋ ಮಾತಾಡ್ಕತಾ ಇದ್ದೀರಾ? ನೋಡ ಮರಿ, ನಾನ್ ನಿನ್ಗೆ ಹೀರೋ ಮಾಡೇ ಮಾಡ್ತೀನಿ, ಆದ್ರೆ ಅದಕ್ಕೆ ಸ್ವಲ್ಪ ಹಣ ಖರ್ಚಾಗತ್ತಲ್ಲ. ಹಣನ ಇಲ್ಲ ಅಂತ ಕಾಣುತ್ತೆ ಸರ್. ನಾನು ಅಲ್ಲಿ ಇಲ್ಲಿ ಕಷ್ಟಪಟ್ಟು ಕೆಲಸ ಮಾಡಿ ಒಂದ್ 10,000 ಕೂಡ ಹಾಕಿದ್ದೀನಿ ಸರ್. ಆಮೇಲೆ ಇದು ನನ್ನ ಫೋಟೋ ಸರ್, ಇದೆ ಸರ್. ಆ ಫೋಟೋ ಸರ್ ಚೆನ್ನಾಗಿದೆ. ನೋಡು, ನಾನ್ ನಿನ್ಗೆ ಖಂಡಿತ ಅವಕಾಶ ಕೊಡಿಸ್ತೀನಿ. ನಾಳೆ ಬೆಳಗ್ಗೆ ಇದೇ ಜಾಗಕ್ಕೆ ಬಂದ್ಬಿಡು. ಇದೇ ನನ್ನ ಮೊಬೈಲ್ ಆಫೀಸ್. ಇದು ನಿಮ್ ಮೊಬೈಲ್ ಆಫೀಸಾ? ಏಯ್, ಯಾಕೆ ಹಿಂಗಂತೀಯ? ಅಲ್ಲಿ ನೋಡು, ಎದುರುಗಡೆ ದೇವಸ್ಥಾನ, ದೇವಸ್ಥಾನ ಎದುರುಗಡೆ ಜಾಗ. ಯಾವನೋ ಒಬ್ಬ ದೊಡ್ಡ ಜ್ಯೋತಿಷಿ ವಾಸ್ತು ಪ್ರಕಾರ ಇದೇ ಒಳ್ಳೆ ಜಾಗ ಅಂದ, ಅದಕ್ಕೆ ಇಲ್ಲೇ ಇರ್ತೀನಿ. ನಾಳೆ ಬಂದ್ಬಿಡಪ್ಪ. ಆಯ್ತು ಸರ್. ನಿಜವಾಗ್ಲೂ ನನ್ನ ಸ್ಟಾರ್ ಮಾಡ್ತಿರಲ್ವ ಸರ್? ಈ ಕರ್ನಾಟಕಕ್ಕೆ ಒಬ್ಬ ರಜನಿಕಾಂತ್ ಬೇಕು ಕಣಯ್ಯ, ನೀನೇ ಕಣಯ್ಯ. ಹೋಗ್ಬಿಟ್ಟ. ನಾಳೆ ಬರ್ತೀವಿ ಸರ್, ಇದೇ ಟೈಮ್ ಬರ್ತೀವಿ ಸರ್. ಬರ್ತೀವಿ ಸರ್. ಅಪ್ಪ ದೇವ್ರೇ, ಇದೇ ತರ ದಿನ 2 ಗಿರಾಕಿ ಕಳಿಸ್ತಾ ಇರೋ, ನಾನು ಉತ್ತರ ಹಾಕ್ತೀನಿ. ಇದು ಗುಳುಂ ಗೋವಿಂದ. ಹಿಂಗಾಯ್ತು ಕಣ್ರಯ್ಯ ನನ್ನ ಕತೆ. ಏನ್ ಹೇಳಿ, ಆ ನನ್ನ ಮಗನ್ನ ಮಾತ್ರ ಮರೆಯಕ್ಕೆ ಆಗಲ್ಲ ಕಣ್ರಯ್ಯ. ನನ್ನನ್ನ ಹೀರೋ ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂತ ಹೇಳಿ ಸುಮಾರು ಸರಿ 10,000 ಕಿತ್ಕೊಂಡ್ಬಿಟ್ಟವನೇ ಕಣ್ರಯ್ಯ. ನನ್ನ ಪರಿಸ್ಥಿತಿ ಬೇರೆ ಸರಿ ಇರ್ಲಿಲ್ಲ, ಭಾರಿ ಸಾಲ ಮಾಡ್ಕೊಂಡ್ಬಿಟ್ಟಿದ್ದೆ ಕಣ್ರಯ್ಯ. ಬೆಳಗಿನ ಜಾವನೇ ಬಂದ್ಬಿಡೋರು ಸಾಲಗಾರರು ಮನೆ ಹತ್ರ ಸಾಲ ಕಿತ್ಕೊಳಕ್ಕೆ. ಅಂತ ಟೈಮಲ್ಲಿ ನನಗೊಬ್ಬ ಒಳ್ಳೆ ಸ್ನೇಹಿತ ಸಿಗ್ದ ಕಣ್ರಯ್ಯ. ಎಂತ ಸ್ನೇಹಿತ ಅಂತೀರಾ? ನನಗ್ ಕುಡಿಯೋ ಶೋಕಿ ಇರ್ಲಿಲ್ಲ, ಮಾಂಸ ತಿನ್ನೋ ಶೋಕಿ ಇರ್ಲಿಲ್ಲ. ಇದೆರಡನ್ನೂ ಕಲ್ಸಿದ ಪುಣ್ಯಾತ್ಮನಂತ ಸ್ನೇಹಿತ ಅಂದ್ರೆ ಅವನೇ ಕಣ್ರಯ್ಯ. ಇಷ್ಟೆಲ್ಲ ಮಾಡ್ದ. ನಾನ್ ಕುಡ್ದಿರೋ ಟೈಮಲ್ಲೇ ನನ್ನನ್ನ ಒಂದ್ ಕಡೆ ಕರ್ಕೊಂಡು ಹೋಗಿ ಒಬ್ಬನ ಕೊಲೆ ಮಾಡಿಸ್ಬಿಟ್ಟ ಕಣ್ರಯ್ಯ ನನ್ನ ಕೈಲಿ. ಆಯ್ತು, ನಾನ್ ಕೊಲೆಗಾರ ಅದೇ ಅಂತ ಯೋಚನೆ ಮಾಡಿ ನೆಕ್ಸ್ಟ್ ಕೊಲೆನ ಆ VIP ರಾಮದಾಸನ್ ಮಾಡಿ ಮತ್ತೆ ಒಳ್ಳೆಯವನಾಗ್ಬಿಡೋಣ ಅಂತ ಡಿಸೈಡ್ ಮಾಡ್ದೆ ಕಣ್ರಯ್ಯ. ಆ VIP ರಾಮದಾಸನ ಕೊಲೆ ಮಾಡಕ್ ಹುಡುಕಿ ಆಲ್ರೆಡಿ 9 ಕೊಲೆ ಮಾಡ್ಬಿಟ್ಟೆ ಕಣ್ರಯ್ಯ. ಆ VIP ರಾಮದಾಸ ಮಾತ್ರ ಸಿಗ್ಲಿಲ್ಲ. ಆದ್ರೆ ಈ ಸಾರಿ ರೌಂಡ್ ಫಿಗರ್ 10 ಕೊಲೆ ಮಾತ್ರ ಆ VIP ರಾಮದಾಸನೇ ಮಾಡ್ತೀನಿ. ಅಷ್ಟು ಮಾಡಿ ಈ ಸರಣಿ ಕೊಲೆಗೆ ನಾಂದಿ ಹಾಡಿ ನಾನ್ ನೆಮ್ಮದಿಯಾಗಿ ಸರೆಂಡರ್ ಆಗ್ಬಿಡ್ತೀನಿ ಕಣ್ರಯ್ಯ. ನನ್ನ ಹತ್ರ ಟೋಪಿ ಹಾಕ್ಸ್ಕೊಂಡವ್ರು ಎಲ್ಲ ಇಲ್ಲೇ ಇದ್ದಾರಲ್ಲಪ್ಪ. ವೀರಬಾಬು ಬೇರೆ ಮಚ್ಚಿಡ್ಕೊಂಡು ಬಾ ಮಚ್ಚ ಅಂತ ಕರ್ದಂಗೈತೆ. ಇಲ್ಲೇ ಇದ್ರೆ ಕೈಮಾ ಮಾಡ್ಬಿಡ್ತಾರೆ. ಕುಖ್ಯಾತ ಅಂತಾರಾಷ್ಟ್ರೀಯ ಭೂಗತ ರೌಡಿ ಚಿಕ್ ಚೇತನ್ ಬೆಂಗಳೂರಿನಲ್ಲಿ ತಲೆಮರೆಸಿಕೊಂಡಿದ್ದಾನೆ. ಅವನ್ನ ಹಿಡ್ಕೊಟ್ಟವರಿಗೆ 10 ಲಕ್ಷ ರೂಪಾಯಿ ಸೂಕ್ತ ಬಹುಮಾನ ಕೊಡಲಾಗುವುದು. ರೀ ಇನ್ಸ್ಪೆಕ್ಟ್ರೆ. ಎಸ್ ಸರ್. ಸರ್, ಇವನು ಮೋಸ್ಟ್ ವಾಂಟೆಡ್ ಕ್ರಿಮಿನಲ್. ಸಿಟಿನ ಅಲರ್ಟ್ ಆಗಕ್ಕೆ ಹೇಳಿ. ಓಕೆ ಸರ್. ಖ್ಯಾತ ಅಂತಾರಾಷ್ಟ್ರೀಯ ಭೂಗತ ರೌಡಿ ಚಿಕ್ಕ ಚೇತನ್ ಬೆಂಗಳೂರಿನಲ್ಲಿ ಹುಡುಕಿ ಕೊಟ್ಟವರಿಗೆ 10 ಲಕ್ಷ ರೂಪಾಯಿ ಸೂಕ್ತ ಬಹುಮಾನವನ್ನು ಕೊಡಲಾಗುವುದು. ಸೌತೆಕಾಯಿ ಅಂದ್ರೆ ಬೆಂಡೆಕಾಯಿ ಕೊಡ್ತಾನೆ, ಬೆಂಡೆಕಾಯಿ ಅಂದ್ರೆ ಸೋರೆಕಾಯಿ ಕೊಡ್ತಾನೆ, ಸೋರೆಕಾಯಿ ಅಂದ್ರೆ ಹಾಗಲಕಾಯಿ ಕೊಡ್ತಾನೆ. ಬಹುಶಃ ಚಿಕ್ಕ ಚೇತನ್ ಅಂದ್ರೆ ಇವನೇ ಇರ್ಬೇಕು, ಅದಕ್ಕೆ ಬಲ್ ನಾಟಕ ಆಡ್ತಿದ್ದಾನೆ. ಇವನು ಎತ್ತಾಕೊಂಡು ಹೋದ್ರೆ 10 ಲಕ್ಷ ರೂಪಾಯಿ ಖಂಡಿತ ಬಹುಮಾನ ಸಿಕ್ಕೇ ಸಿಗುತ್ತೆ. ಎತ್ತಾಕೊಂಡು ಹೋಗೋಣ. ಬಾ. ಆ ರಾಬರಿ ಕೇಸ್ ಏನಾಯ್ತು ಸರ್? ಅದೇ ಸರ್ಚ್ ಅಲ್ಲಿ ಇದೀನಿ ಸರ್. ಯಾವಾಗ ರಿಸರ್ಚ್ ಮಾಡೋದು? ಮಾಡ್ತಾ ಇದ್ದೀವಿ ಸರ್. ಅಯ್ಯ ಬಿಡ್ರಿ, ನಡಿಯೋ. ನನ್ನ ಯಾಕ್ರೆ ಇಲ್ಲಿ ಕರ್ಕೊಂಡ್ ಬಂದಿದ್ದೀರಾ? ಬಿಡ್ರಿ, ಹೇಳ್ತೀನಿ ಬಿಡ್ರಿ. ಸರ್, ಇವನ್ ಬಗ್ಗೆನೆ ಸರ್ ಪೇಪರ್ ನಲ್ಲಿ 10 ಲಕ್ಷ ರೂಪಾಯಿ ಬಹುಮಾನ ಕೊಡ್ತೀವಿ ಅಂತ ಬಂದಿತ್ತು ಸರ್. ಚಿಕ್ಕ ಚೇತನ್ ಅಂದ್ರೆ ಇವನೇ ಸರ್. ಹಳ್ಳಿಲಿ ತರಕಾರಿ ಮರ ಅಂತರ ನಾಟಕ ಆಡ್ತಿದ್ದ ಸರ್. 10 ಲಕ್ಷ ರೂಪಾಯಿ ನಮ್ಗೆ ಕೊಡಿಸ್ಬೇಕು ಸರ್. ಗುಡ್. ನಮ್ ಡಿಪಾರ್ಟ್ಮೆಂಟ್ ಬಾರಿ ಬೇಕಾದವನು. ಒಳಗಾಕ್ರಿ ಅವನ್ನ. ಸರ್, ನಾನು ಕಲೇಶಿ ಸರ್. ನಿಜವಾದ ಡಾನ್ ಯಾರು ಅಂತ ಗೊತ್ತಾಗೋರ್ಗು ಒಂದು ತೊಟ್ಟು ನೀರು ಕೊಡೋದಿಲ್ಲ. ಸರ್ ನನ್ ಬ್ಯಾಡ್ ಟೈಮು ಸರ್. ಸರ್, ಆ ಬಾಂಬೆ ಅಂಡರ್ ವರ್ಲ್ಡ್ಗೂ ನನಗೂ ಏನ್ ಸಂಬಂಧ ಇಲ್ಲ ಸರ್. ನಾನು ಬಾಂಬೆಗೆ ಹೋಗಿದ್ದು ಶೂಟಿಂಗ್ಗೋಸ್ಕರ ಸರ್. ಓಹೋ, ನಿನಗೆ ಬಾಂಬೆವರೆಗೂ ಲಿಂಕ್ ಇದೆಯಾ? ಸರ್, ಶೂಟಿಂಗ್ಗೋಸ್ಕರ ಅಷ್ಟೇ ಸರ್ ಹೋಗಿದ್ದು ನಾನು. ಓಹೋ, ಈಗ ಗೊತ್ತಾಗ್ತದೆ ಡಾನ್ ಯಾರು ಅಂತ. ಸರ್ ನನ್ನ ಮಾತು ನಂಬಿ ಸರ್. ಏನ್ ನಿನ್ ಮಾತು ನಂಬೋದು? ನಿಜ ಸರ್, ನಿಜ ಹೇಳ್ತಾ ಇದೀನಿ ಸರ್. ಸರ್ ನಂಬಿ ಸರ್ ನನ್ನ ಮಾತನ್ನ. ಸರ್, ಆ ಚಿಕ್ಕ ಚೇತನ ನನಗೆ ಯಾವುದೇ ಸಂಬಂಧ ಇಲ್ಲ ಸರ್.
ಬಾಯ್ ಬಿಡಲ್ವಾ ನೀನು? ಸರ್ ಕಣ್ಣಲ್ಲಿ ನೀರು ಬರಲ್ವಾ ನಿನ್ಗೆ? ಇಲ್ಲ ಸರ್. ಸರ್ ನಾನು ಕಲ್ಲೇಶಿ ಸರ್, ಮಲ್ಲೇಶಿ ಅಲ್ಲ ಸರ್. ನನ್ನ ಮಾತು ನಂಬಿ ಸರ್. ಕ್ಯಾಮ್ರಾ ನಿಮ್ ಮೇಲೆ ಝೂಮ್ ಬರುತ್ತೆ. ಸರಿ ಸರ್. ನೀವು ಡೈಲಾಗ್ ಡೆಲಿವರಿ ಚೆನ್ನಾಗಿ ಮಾಡ್ಬೇಕು. ಜನ ನಿಮ್ಮನ್ನ ನೋಡಿ ಚಪ್ಪಾಳೆ ಚಪ್ಪಾಳೆ ಶಿಲ್ಲೆ ಹೊಡಿಬೇಕು. ರೆಡಿ ರೆಡಿ. ಇವನು ಕಲ್ಲೇಸಿ ಅಲ್ಲ, ಇವನ್ ಚಿಕ್ಕ ಚೇತನ್ನು. ಇವ್ನ ಹಿಡ್ಕೊಂಡೋಗ್ ಕೊಟ್ರೆ ಪೊಲೀಸ್ನವರು 10 ಲಕ್ಷ ಕೊಡ್ತಾರೆ. ಮತ್ತೆ ನಮಸ್ಕಾರ ಸರ್. ಓ ಬರ್ರಿ ರೈಟ್ರ. ಸರ್ ನಾನೊಂದು ಕ್ಲೈಮ್ಯಾಕ್ಸ್ ಬರ್ದಿದ್ದೀನಿ, ಅದ್ಭುತವಾಗಿ ಬಂದಿದೆ. ಅದೇನ್ ಅದ್ಭುತ ಓಸಿ ಹೇಳಪ್ಪ. ನಮ್ಮ ಹೀರೋ ಇನ್ಸ್ಪೆಕ್ಟ್ರು ಒಬ್ಬ ಕೊಲೆಗಡಕನ್ನ ಹೊಡಿತಾ ಇರ್ತಾರೆ, ನಿಜಾಂಶನ ಬಾಯ್ ಬಿಡ್ಸಕ್ಕೆ ಒದಿತಾ ಇರ್ತಾರೆ. ಎಷ್ಟು ಹೊಡೆದು ಅವನು ಬಾಯ ಬಿಡಲ್ಲ ಅಂತಾನೆ. ಆಮೇಲೆ ಬಂದೆ, ಬರ್ತಾ ಇದ್ದೇನೆ. ಅಲ್ಲೇ ಹೇಳು. ಅಲ್ಲಿಗೆ ಬರ್ತಾ ಇದ್ದೇನೆ. ಅಷ್ಟೊಳಗೆ ಆ ಕೊಲೆಗಡಕನ ಕಡೆಯವರು ನಮ್ಮ ಹೀರೋನ ಕಿಡ್ನಾಪ್ ಮಾಡ್ಬಿಡ್ತಾರೆ ಸರ್. ನಿಮ್ಮ ಹತ್ರ ಬಂದು ಕ್ಯೂ ನಿಂತ್ಕೋಬೇಕು. ಓಕೆ ಓಕೆ ಸರ್. ಯಾವನೇ ಅವನ್ ಗಾಡಿ ಅಡ್ಡತ್ತರೋನು ಏನಪ್ಪ ಅನಾಹುತ ಆಗೋಯ್ತು. ಏನಾಯ್ತು ತಮ್ಮ? ನಮ್ ಹೀರೋ ಇದಾನಲ್ಲ, ಅವ್ನ್ ಯಾರೋ ಬಂದ್ ವ್ಯಾನ್ ಅಲ್ಲಿ ಕಿಡ್ನಾಪ್ ಮಾಡ್ಕೊಂಡು ವ್ಯಾನ್ ನಂಬರ್ ಗುರ್ತು ಹಚ್ಚಿದ್ಯೇನ ತಮ್ಮ? ಅಯ್ಯೋ ನಮ್ಮೂರಿಗೆಲ್ಲ ಹಿಡ್ಕೊಂಡು ತರ್ಕಿದಾನ. ಅವ್ನು ವ್ಯಾನ್ ನಂಬರ್ ಯಾರು ನೋಡ್ಕೊಳಕಾಗುತ್ತೆ? ಏ ರೈಟ್, ನೀ ಹ್ಯಾಂಗ್ ಬರ್ದಿದ್ಯೋ ಹಂಗೆ ನಡೆದೈತಲ್ಲ. ನಮ್ಮ ರೈಟಿಂಗ್ ಆಗಿದೆ ಸರ್. ಮುಂದೆ ಹೆಂಗೈತಪ್ಪ? ಇನ್ನೇನಾಗುತ್ತೆ ಸರ್, ಯಾವಾಗ ಹೀರೋನ ಕಿಡ್ನಾಪ್ ಮಾಡಿದ್ದಾರೆ ಅಂತ ವಿಷಯ ಗೊತ್ತಾಗುತ್ತೆ, ನಮ್ ಪ್ರೊಡ್ಯೂಸರ್ಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಪ್ರೊಡ್ಯೂಸರ್ ಹಾರ್ಟ್ ಅಟ್ಯಾಕ್ ಆದ್ಮೇಲೆ ಪಿಕ್ಚರ್ ಮುಗಿಯುತ್ತೆ. ದಿ ಎಂಡ್. ಹೇಗಿದೆ ನನ್ನ ಕ್ಲೈಮ್ಯಾಕ್ಸ್? ನನ್ನೇ ಹಾರ್ಟ್ ಅಟ್ಯಾಕ್ ಅಂತ ಓಡ್ಸಲ ಇವನ. ಅವನೇನಾದ್ರೂ ಬಾಯ್ ಬಿಟ್ನಾ? ಸರ್ ಅವನಿಗೆ ವರ್ಕ್ ಮಾಡ್ತಿದ್ದೆ ಸರ್, ಅವನೇನು ಬಾಯ್ ಬಿಡ್ತಿಲ್ಲ. ನಮಸ್ಕಾರ ಸರ್. ಸರ್ ನೀವು ಪೇಪರ್ ಹಾಕಿದ್ರಲ್ಲ ಚಿಕ್ಕ ಚೇತನ್ ಅಂತ, ಇವನೇ ಪಿಕ್ಚರ್ ಅಲ್ಲಿ ಹೀರೋ ತರ ಆಕ್ಟಿಂಗ್ ಮಾಡ್ತಿದ್ದ. ಇವನ ಬಹಳ ಕಷ್ಟಪಟ್ಟು ಎದಕ ಬಂದಿದೀವಿ. ನೀವು 10 ಲಕ್ಷ ಕೊಟ್ರೆ ನಾವು ಒಬ್ಬನ ಒದ್ದು ಒಳಗ ಹಾಕಿದೀವಿ. ಇವನ್ ಯಾರ್ರಿ? ಅದ್ ಇವನೇ ಸರ್. ಇವನೇ ಸರ್ ಚಿಕ್ಕ ಚೇತನ್. ಸರ್ ನಾನು ಮಲ್ಲೇಶಿ ಸರ್, ಚಲಳಿನಲ್ಲಿ ತರಕಾರಿ ಮಾಡ್ಕೊಂಡಿದ್ದೆ ಸರ್. ಹ್ಞೂ ಸರ್, ನನ್ನ ಮಾತು ನಂಬಿ ಸರ್. ಕಲ್ಲೇಶಿ, ಮಲ್ಲೇಶಿ, ಚಿಕ್ಕ ಚೇತನ್, ಈ 3 ಕ್ಯಾರೆಕ್ಟರ್ಗೂ ಏನೋ ಕನ್ಫ್ಯೂಷನ್ ಇದೆ. ಯೋ ತಲೆ ಕೆಟ್ಟ ಚಿತ್ರನ ಹೋಗಿದೆ. ಯಾವ್ದಕ್ಕೆ ಒಂದು ತೆಗೆದು ಒಳಗಾಕ್ರಿ. ಅಣ್ಣ ನಾನು ಬಿಟ್ಟು ಬಿಡ್ರಣ, ಊರಿಗೆ ಹೋಗಿ ತರಕಾರಿ ಮಾಡ್ಕೊಂಡಿರ್ತೀನಿ. ಅಣ್ಣ ಅಣ್ಣಂದ್ರ ಕೇಳಿಸ್ಕೊಡ್ರಪ್ಪ ನನ್ನ ಮಾತಾ. ಕರ್ನಾಟಕ ಪೊಲೀಸ್ ಅಂದ್ರೆ ಏನ್ ಅನ್ಕೊಂಡಿದ್ಯಾ? ಬೂಟ್ ಕಾಲ್ ಒದ್ರೆ ಕಲರ್ಗಳೆಲ್ಲ ಆಚೆ ಬಂದ್ಬಿಡ್ಬೇಕು. ಏಯ್ ಬದ್ಮಾಶ್, ವೇಷ ಬದಲಾಯಿಸ್ಕೊಂಡ್ಬಿಟ್ರೆ ನನ್ಗೆ ಗೊತ್ತಾಗಲ್ಲ ಅನ್ಕೊಂಡಿದ್ಯಾ? ಹೇಳು, ನಿಜ ಹೇಳು. ಅಣ್ಣ ನನ್ ಮಾತಂಬಣ, ನಾನು ಹೇಳ್ತಾ ಇರೋದಿಲ್ಲ ನಿಜ ಕನ್ನಡ. ನಾನು ಡೂಪ್ಲಿಕೇಟು ಅಲ್ಲ, ಒರಿಜಿನಲ್ಲು ಅಲ್ಲ ಕನ್ನಡ. ದೇವ್ರಾಣೆಗೂ ನಾನು ಚಲ್ಲಳ್ಳಿನಲ್ಲಿ ತರಕಾರಿ ಮಾಡ್ಕೊಂಡಿದ್ದೆ ಕನ್ನಡ. ಆ ಊದ್ಗಡ್ಡಿ ಕಾಳಪ್ಪ ಅವನಲ್ಲ, ಅವ್ ನನ್ ಕರ್ಕೊಂಬಂದು ಹೀರೋ ಮಾಡ್ತೀನಿ ಅಂತ ಅಂದ ಕನ್ನಡ. ನನ್ ಸ್ಥಿತಿ ಹಿಂಗಾಗ್ಬಿಡ್ತು. ನಾನ್ ಬಿಟ್ಟು ಬಿಡೋಣ, ನಾನು ಊರಿಗೆ ಹೊಂಟೋಯ್ತೀನಿ ಕನ್ನಡ. ತಿರುಗಿ ನೋಡೋದಿಲ್ಲ. ಊರಿಗೆ ಟಿಕೆಟ್ ಅಲ್ಲ ಕನ್ನಡ. ನಮಸ್ತೆ ನಮಸ್ತೆ. ನೋಡಿ, ಬೆಂಗಳೂರಲ್ಲಿ 2 ಪ್ಲೇಸ್ಗಳು ಇಂಪಾರ್ಟೆಂಟ್. ಓಕೆ ಓಕೆ. ಹಲೋ
ಸರ್ ನಮ್ಗೆ ಬೇಕಾಗಿರೋ ಚಿಕ್ಕ ಚೇತನ್ ಇಲ್ಲೇ ಇದ್ದಾನೆ, ನಾನು ವಾಚ್ ಮಾಡ್ತಾ ಇರ್ತೀನಿ, ಬೇಗ ಬಂದ್ಬಿಡಿ. ನೀವು ಅವನ್ನ ಅಲ್ಲೇ ವಾಚ್ ಮಾಡ್ತಾ ಇರಿ, 2 ನಿಮಿಷದಲ್ಲಿ ಬಂದ್ಬಿಡ್ತೀನಿ. ಎರಡೂ ಕಡೆ ಅಟ್ ಎ ಟೈಮ್ ಬಾಂಬ್ ಬ್ಲಾಸ್ಟ್ ಆಯ್ತು ಬಸ್. ಇದು ಅಡ್ವಾನ್ಸ್. ಓಕೆ, ಕೆಲಸ ಮುಗಿಲಿ, ಒಟ್ಟಿಗೆ ಫೈಸಲ ಮಾಡ್ತೀನಿ. ಓಕೆ ಆಯ್ತು ಸೆಕ್ಯೂರಿಟಿ ತುಂಬಾ ಟೈಟ್ ಇದೆ, ಹುಷಾರ ಕೆಲಸ ಮಾಡಿ. ಓಕೆ. ಇಂಥ ಉರಿ ಬಿಸಿಲಲ್ಲೂ ಸಿಗದೆ ಅವನಲ್ಲ ರಾಮದಾಸ. ನನ್ನ ಮಗ ಸಿಗ್ಲಿ, ಯಾವುದೇ ಕಾರಣಕ್ಕೂ ಈ ಸಲ ಮಾತ್ರ ಅವನ ತುಂಡು ಮಾರಿ ಸಾರಿ. ಇಟ್ಸ್ ಓಕೆ, ಇಟ್ಸ್ ಓಕೆ. ಅಯ್ಯಪ್ಪ ಬಂದ್ಬಿಟ್ಟ. ನನ್ ಕಣ್ಣು ಬಿದ್ದಿಲ್ಲ, ಬಿಡಲ್ಲ. ದೇವ್ರಿ, ಜಾಸ್ತಿ ಹೊಡ್ಬೇಡಯ್ಯ, ನಿಂತ್ಕೊಳ್ಳಯ್ಯ. ವೀರ್ ಬಾಬು, ಸುಮ್ನೆ ಸಿಕ್ಬಿಡು ಬೇಡ. ನೋಡೋ, ನಾನ್ ಮೋಸ ಮಾಡಲ್ಲ ಕಣಯ್ಯ. ಈ ಸಲ ನಿನಗೆ ಅಮಿತಾಬ್ ಬಚ್ಚನ್ ಮಾಡ್ತೀನಿ ಕಣಯ್ಯ, ಅಮಿತಾಬ್ ಬಚ್ಚನ್. ಪೊಲೀಸ್ ಬರ್ತಾರಂಗಿದೆ. ರಾಮದಾಸ, ನಿನ್ನ ಮಾತ್ರ ಬಿಡಲ್ಲ, ಕೊಲೆ ಮಾಡ್ತೀನಿ, ಬಿಡಲ್ಲ. ಎಲ್ಲಪ್ಪ ನೀನು ದೈತ್ಯ. ಅಯ್ಯಪ್ಪ, ಸಾಕಪ್ಪ, ಓಡಿ ಸಾಕಾಯ್ತು. ಮಲ್ಲೇಶ, ಏನಪ್ಪ ನಿಂದು ಈ ಗರಿ ಡ್ರೆಸ್, ಮಕ್ಕಳ ಆಟ ಆಡೋದು ಗನ್ನು? मल्लेश गिल्लेश नहीं, मैं दुबई से आया हूँ, चिक्का चेतन. ನನ್ನ ಹತ್ರನೇ ಸುಳ್ಳು ಹೇಳ್ತೀಯಲ್ಲೋ? ಲೋ, ಹಳ್ಳಿಯಿಂದ ಸಿನಿಮಾ ಇಂಡಸ್ಟ್ರಿ ಕರ್ಕೊಂಡ್ ಬಂದಿರೋ ನಾನು ಈ ಪಿಸ್ತೂಲ್ ತೋರಿಸ್ಕೊಂಡು ನನ್ನನ್ನ ಎದುರಿಸ್ತಾ ಇದೆಯಲ್ಲ. ಪೊಲೀಸ್ನವ್ರು ಅಟ್ಟಿಸ್ಕೊಂಡ್ ಬರ್ತಾ ಇದ್ರೆ ತಲೆ ತಿಂತೀಯಾ? ಏಯ್, ಇದು ಸಿನಿಮಾ ಗನ್ ಅಲ್ಲ, ಒರಿಜಿನಲ್ ಗನ್. ಹೌದಾ? ಡಮಾರ ಅನ್ಸಿದ್ರೆ ನಿನ್ ತಲೆ ಡಮಾರ ಅನ್ನತ್ತೆ. ನೋಡ್ತೀಯಾ? ತೋರ್ಸೋ ಮತ್ತೆ. ದಿಖಾऊं क्या? ಲೋ, ಬೇಡ ಗುರು, ಬೇಡ ಗುರು. ಯು ಆರ್ ಅಂಡರ್ ಅರೆಸ್ಟ್ ಚಿಕ್ಕ ಚೇತನ್. ಏಯ್, ಈ ಚಿಕ್ಕ ಚೇತನ ಹಿಡಿಯಕ್ಕಾಗಲ್ಲ, ಹಿಡಿದ್ರೆ ಇವನ್ ಬುರಿ ಆಗ್ಬಿಡ್ತಾನೆ. ಏನಾದ್ರೂ ಮಾಡ್ಕೊಳ, ಅವನು ಬೇಕಾಯ್ತು ಕ್ರಿಮಿನಲ್ಲೇ. ತಗೊಳ್ರಿ. ಅಯ್ಯಪ್ಪ, ನನ್ನ ಕರ್ಕೊಂಡು ಹೋಗ್ಬಿಡ್ರು. ತಳಬೇಡ್ರಿ, ನಡೀರ. ತಳ್ಬೇಡ ಗೋವಿಂದ, ನಾವೇ ಹೋಗ್ತೀವಿ ಬಾ. ಒಂದು ಕಲ್ಲಲ್ಲಿ 2 ಹಾಕಿ, ನಮಗ್ ಬೇಕಾದ ಕ್ರಿಮಿನಲ್ಸ್. ನಿಜವಾಗ್ಲೂ ಒಳಗಡೆ ಹಾಕ್ಬಿಟ್ರು. ಏನ್ ಮಾಡೋದಪ್ಪ ಈಗ? ಏನ್ ಸರಿ ಕಾಣ್ತಾನಿಲ್ವಲ್ವಾ? ಮೂದೇವಿ ಈ ಕಡ್ಡಾಗೋದು ಕನ್ನಡಕ ಸರಿಯಾಗಿ ಹಾಕ್ಲೇ. ಇವ್ನು ನಮ್ಮಲ್ಲೇ ಸಲ್ವಾ? ಕುಖ್ಯಾತ ಅಂತಾರಾಷ್ಟ್ರೀಯ ಭೂಗತ ರೌಡಿ ಚಿಕ್ಕ ಚೇತನ್ ಬೆಂಗಳೂರಲ್ಲಿ ತಲೆಮರೆಸಿಕೊಂಡಿದ್ದಾನೆ. ಅವನನ್ನು ಹಿಡಿದುಕೊಟ್ಟವರಿಗೆ 10 ಲಕ್ಷ ರೂಪಾಯಿ ಸೂಕ್ತ ಬಹುಮಾನ ಕೊಡಲಾಗುವುದು. ಅವ್ವಾ, ಲಕ್ಷ್ಮಿ, ಗೌರ, ಇದು ಹಿಂಗಿರ್ಬೋದು. ಅವ್ನು ಹಿಡ್ಕೊಟ್ಟು ಬಿಟ್ರೆ 10 ಲಕ್ಷ ಸಿಕ್ಕಂತ ಯಾರು ತಕೊಂಡು ಅಯ್ಯೋ, ಈಗ ಏನ್ರಿ ಮಾಡೋದು? ಏನ್ ಮಾಡುದು? ಒಂದ್ ಕೆಲಸ ಮಾಡೋಣ, ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಟ್ಬಿಡೋಣ. ಬರ್ರಿ ಬೇಗ. ಏಯ್, ನೀನೇ ತಾನೇ ಚಿಕ್ಕ ಚೇತನ್, ನಿಜ ಏನು ಅಂತ ಹೇಳು. ಇನ್ಸ್ಪೆಕ್ಟರ್, ನಾನೇ ಚಿಕ್ಕ ಚೇತನ್. ನಾನು ದುಬೈನಲ್ಲಿದ್ದಾಗ ನಮ್ಮ ಅಪ್ಪ ಹೇಳ್ತಾ ಇದ್ರು, ಮಗನೇ, ನಿಂತರನೇ ಇಬ್ರು ಇಂಡಿಯಾದಲ್ಲಿದ್ದಾರೆ, ಒಬ್ಬ ಹಳ್ಳಿಲಿದ್ದಾನೆ, ಒಬ್ಬ ಸಿಟಿಯಲ್ಲಿದ್ದಾನೆ, ಅವರಿಬ್ರು ನಿನ್ ತಮ್ಮಂದ್ರು, ಹೋಗಿ ನೋಡ್ಕೊಂಡು ಬಾ ಅಂತ ಹೇಳಿದ್ರು. ನಾನು ಸ್ಕೆಚ್ ಹಾಕಿ ನನ್ನ ಶಿಷ್ಯಂದ್ರ ಸಹಾಯದಿಂದ ಇಂಡಿಯಾಗೆ ಬಂದೆ. ಇನ್ಸ್ಪೆಕ್ಟರ್, ನೀವು ನನ್ನ ಹಿಡಿದು ಸಹಾಯ ಮಾಡಿದ್ದೀರಾ, ನನ್ನ ಇಬ್ರು ತಮ್ಮಂದ್ರು ನೋಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ. ಥ್ಯಾಂಕ್ ಯು ಇನ್ಸ್ಪೆಕ್ಟರ್. ನಿನ್ನ ನಡೆದಿದ್ದಕ್ಕೆ ನಮ್ಮ ಡಿಪಾರ್ಟ್ಮೆಂಟ್ಗೆ 10 ಲಕ್ಷ ರೂಪಾಯಿ ಬಹುಮಾನ ಸಿಕ್ತು, ನನಗೊಂದು ಪ್ರಮೋಷನ್ ಸಿಕ್ತು. ಇರ್ಲಿ. ನನಗೆ ತಮ್ಮಂದ್ರು ಸಿಕ್ಕಿದ್ರು, ಅದೇ ನನಗೆ ಸಂತೋಷ. ಕಲೇಶಿ ಮಲ್ಲೇಶಿ. ಕುಖ್ಯಾತ ಅಂತಾರಾಷ್ಟ್ರೀಯ ಭೂಗತ ರೌಡಿ ಚಿಕ್ಕ ಚೇತನ್ ಬೆಂಗಳೂರಿನಲ್ಲಿ ತಲೆಮರೆಸಿಕೊಂಡಿದ್ದಾನೆ. ಅವನನ್ನು ಹಿಡಿದುಕೊಟ್ಟವರಿಗೆ 10 ಲಕ್ಷ ರೂಪಾಯಿ ಬಹುಮಾನ ಕೊಡಲಾಗುತ್ತದೆ.
ರೀ ಡೈರೆಕ್ಟ್ರ ಇಲ್ಲಿ ನೋಡ್ರಿ ಇವ್ ಯಾರೋ ಚಿಕ್ಕ ಚೇತನ್ ಅಂತ ರೌಡಿ ಅಂತ ಹಿಡಿದು ಕೊಟ್ಟವ್ರಿಗೆ 10 ಲಕ್ಷ ರೂಪಾಯಿ ಬಹುಮಾನ ಕೊಡ್ತಾರಂತ ಅಲ್ರಿ ಇವ ನಮ್ ಕಲ್ಲೇಶ್ ಇದ್ದಂಗ ಅದನಲ್ರಿ ಈಗ ನನಗೆ ಅರ್ಥವಾತು ನಮ್ಮ ಕಲ್ಲೇಶಿನೇ ಅವನು ಅಂತ ಹೇಳಿ ಎತ್ತಾಕೊಂಡು ಹೋಗ್ಯಾರ್ರಿ. ನಡೀರಿ ಮೊದ್ಲು ಪೊಲೀಸಿಗೆ ಕಂಪ್ಲೇಂಟ್ ಕೊಡೋಣ. ಬನ್ನಿ 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 ಬನ್ನಿ. ನಮಸ್ಕಾರ ಇನ್ಸ್ಪೆಕ್ಟ್ರೆ. ಅಲ್ಲವ್ರ ನಮಸ್ಕಾರ ಇನ್ಸ್ಪೆಕ್ಟ್ರೆ. ನಮಸ್ಕಾರ. ಯಾರು ನೀವು? ನಾನು ಬಿಟ್ಟಿ ಭೈರಪ್ಪ ಚಲಳ್ಳಿ. ನಮ್ಮ ಒಳಿನ ಮೇಲೆ ಕಂಪ್ಲೇಂಟ್ ಕೊಡೋಣ ಅಂತ ನಮ್ಮ ಊರ್ಗೆ ಹೋಗಿದ್ದೆ. ಅವರು ಇಲ್ಲಲ್ಲ ಪ್ಯಾಟೆಗೆ ಹೋಗಿ ಕೊಡು ಕೇಳಿದ್ರು, ಅದಕ್ಕೆ ಇಲ್ಲಿಗೆ ಬಂದೆ. ಅಲ್ಲೇ ಇದ ನಮ್ಮ ಮಲ್ಲೇಶ. ಲಕ್ಷ್ಮಿ ಅಲ್ಲೋಡು. ಹೌದವನೇ ಅಪ್ಪ ಇನ್ಸ್ಪೆಕ್ಟರ್ ಅಪ್ಪ, ನನ್ ಮೊಮ್ಮಗನ ಕಳಿಸ್ಕೊಟ್ಬಿಡಿ, ನಾವು ಊರಿಗೆ ಕರ್ಕೊಂಡೋಯ್ತೀವಿ. ಕನ್ಫ್ಯೂಸ್ ಮಾಡಬೇಡಿ, ನನ್ಗೆ ಈಗಾಗಲೇ ತಲೆ ಕೆಟ್ಟೋಗಿದೆ. ನೋಡಿ, ಕಲ್ಲೇಶಿ, ಮಲ್ಲೇಶಿ, ಚಿಕ್ಕ ಚೇತನ್ ಇವ್ರು ಯಾರು ಅಂತ ಇನ್ನೂ ಕಂಡಿಡ್ದಿಲ್ಲ. ಕಂಡಿಡಿಯವರೆಗೂ ದಯವಿಟ್ಟು ಕನ್ಫ್ಯೂಸ್ ಮಾಡಿ. ಅಲ್ಲಪ್ಪ ಅಪ್ಪ 3 ಜನನು ಒಂದೇ ತರ. ಅಯ್ಯೋ ಗುರುವೇ ಚೆನ್ನಕೇಶವ. ಲಕ್ಷ್ಮಿ ಅದಕ್ಕೆ ದೊಡ್ಡ ಹೇಳಿರೋದು ಒಬ್ಬನ ತರ 7 ಜನ ಇರ್ತಾರೆ ಅಂತವ. ಹೌದಲ್ರಿ? ಹಂಗಾರೆ ಇನ್ 4 ಜನ ಎಲ್ಲಿ? ತಗದ್ ಕೊಟ್ಟ ಅಂದ್ರೆ ಇವ್ ನೋಡ್ಕಕ್ಕೆ 4 ದಿವಸ ಆಯ್ತು. ಇನ್ನೊಬ್ಬ ಅಂತೆ ಈಗಲೇ ನನ್ನ ಕೆಲಸ ಎಲ್ಲ ಹಾಳಾಗೋಗಿದೆ, ನನ್ ಡ್ಯೂಟಿ ಎಲ್ಲ ವೇಸ್ಟ್ ಆಗೋಯ್ತು. ಸಾಹೇಬ್ರಿಗೆ ಹೇಳ್ಬಿಟ್ಟು ನಮ್ಮ ಮಲೆಸ ಕರ್ಕೊಂಡು ಬೇಗ ಹೋಗ್ಬಮ್ಮ. ನಿಮ್ ಡ್ಯೂಟಿ ಎಂತದ್ದು ಅಂತ ನನಗೆ ಗೊತ್ತಿಲ್ವಾ? ಕಸ ಆಯೋದು. ಅದಕ್ಕೆ ನೀವು ಊರಿಗೆ ಬೇಗ ಹೋಗ್ಬೇಕಾ? ನೋಡಿಲಿ ಚೆನ್ನಾಗಿ ಹೇಳಿದ್ರಿ ಇನ್ಸ್ಪೆಕ್ಟರ್ ಸಾಹೇಬ್ರೆ, ನಮ್ಮ ಮೊಮ್ಮಗನ್ ಕಳಿಸ್ಬಿಡಿ, ನಾವು ಊರಿಗೆ ಕರ್ಕೊಂಡು ಹೊಂಟೈತಿವಿ. ತಲೆ ತಿನ್ಬೇಡಿ. ಶರಣ್ರಿ, ನಾನು ಊದ್ಗಡ್ಡಿ ಕಾಳಪ್ಪಾರಿ. ಇವ ನಮ್ಮ ಸಿನಿಮಾ ಡೈರೆಕ್ಟರ್ ರೀ. ಅವ ನಮ್ಮ ಕಲ್ಲೇಶಿ, ನಮ್ಮ ಸಿನಿಮಾ ಹೀರೋ ರೀ. ಸಾಹೇಬ್ರ, ಒಂದೇ ಒಂದಿನ ಕಲ್ಲೇಶಿನ ಕಳಿಸ್ಕೊಡ್ರಿ. ಸಿನಿಮಾ ಶೂಟಿಂಗ್ ಒಂದಿನ ಬಾಕಿ ಐತ್ರಿ, ಅದನ್ನ ಮುಗಿಸ್ಕೊಂಡು ನಾನೇ ಕರ್ಕೊಂಡ್ ಬಂದಿಲ್ ಬಿಡ್ತೀನಿ. ಆಗ ನೀವು ಅವನ್ನ ಪರ್ಮನೆಂಟ್ ಆದ್ರೆ ಇಟ್ಕೊಳ್ರಿ, ಇಲ್ಲ ಅಂದ್ರೆ ಪರಪ್ಪನ ಅಗ್ರಹಾರಕ್ಕಾದ್ರೆ ಕಳಿಸ್ರಿ. ಈ ಮಂಗ್ಯ ನನ್ನ ಮಗ ಬಾಂಬೆಗೆ ಹೋಗಿ ಇಷ್ಟೆಲ್ಲ ತಾಪತ್ರೆ ಆತ್ ನೋಡ್ರಿ. ಸಾಹೇಬ್ರ, ಒಂದೇ ಒಂದಿನ ಕಳ್ಸ್ಕೊಡ್ರಿ. ಸಾಹೇಬ್ರೆ, ನಾನು 100 ಸಿನಿಮಾ ಮಾಡಿದ್ದೀನಿ, 100 ಜನ ನಿಮ್ ತರ ಡ್ರೆಸ್ ಹಾಕಿದ್ದಾರೆ. ಆದ್ರೆ ನಿಮಗಿರೋ ಕಡಕ್ ಯಾರಿಗೂ ಇಲ್ಲ ರೀ. ನೀವು ಗ್ರೇಟ್ ರೀ. ಒಂದೇ ಒಂದ್ ದಿವಸ ನಮ್ ಹೀರೋನ್ ಬಿಟ್ಬಿಟ್ರೆ ನಮ್ ಸಿನಿಮಾದ ಕುಂಬಳಕಾಯಿ ಹೊಡ್ಬಿಡ್ತೀವ್ರಿ. ಒಂದೇ ಒಂದ್ ದಿವಸ ಕಳ್ಸ್ಕೊಡಿ ಸಾಹೇಬ್ರೆ. ಹೌದ್ರಿ. ತರಕಾರಿ ಎಲ್ಲ ಕೊಳತ್ ನಾರ್ತಾ ಇದೆ, ಮಾರಕ್ ಯಾರು ಇಲ್ಲ. ನಮ್ ಮನಸ್ಸು ಬಿಟ್ಬಿಟ್ರೆ ನಾವು ಕರ್ಕೊಂಡು ಮಾಟ ಕಿತ್ಬಿಡ್ತೀವಿ. ಕಿರ್ಚ್ಬೇಡಿ, ನನ್ಗೀಗಾಗಲೇ ತಲೆ ಕೆಟ್ಟೋಗಿದೆ. 402 ಆ ಮಲ್ಲೇಶನ ಒದ್ದೋಡ್ಸ್ರಿ. ಸರಿ ಸರ್. ಭೂಪ್ಕರ ಆಯ್ತು ಇನ್ಸ್ಪೆಕ್ಟ್ರೆ, ಭೂಪ್ಕರ ಆಯ್ತು. ತುಂಬಾ ಥ್ಯಾಂಕ್ಸ್. ಆಯ್ತು ಸರ್. ಗೌರ, ಅಯ್ಯೋ ನಾವು ಊರಿಗೆ ಬರ್ತೀನೋ ಇಲ್ವೋ ಅಂತ ಅನ್ಕೊಂಡಿದ್ದೆ. ಅಜ್ಜಿ ಬೇಗ ನೋಡಿ ಊರ್ಗೋಣ. ಇರು. ಊದ್ಕಡ್ಡಿ ಕಾಳಪ್ಪ, ನಿಮ್ ಸಹವಾಸ ಸಾಕು. ನಾನು ತರಕಾರಿ ಮಾರ್ಕೊಂಡಿರೋದೇ ಚಂದ, ನಿಮ್ ಸಿನಿಮಾ ಸಹವಾಸ ಸಾಕು ನಂಗೆ. ನಾನು ಹೋಗಿ ತರಕಾರಿ ಮಾರ್ತೀನಿ. ಇನ್ಸ್ಪೆಕ್ಟರ್, ನಾನು ಬರ್ತೀನಿ. ನಿಂಗೇನ್ ಮಾನ ಮರೋದ್ ಬಿಡು. ಸಾಹೇಬ್ರ, ನಮ್ ಹೀರೋ ಕಲ್ಲೇಶಿನ ಕಳಿಸ್ಕೊಟ್ರೆ ನಮ್ ಸಿನಿಮಾ ಮುಗಿಸ್ಕೋತೀವ್ರಿ. ಹೌದು ಸರ್, ದೊಡ್ಡ ಮನ್ಸ್ ಮಾಡಿ. ಹೀರೋ ಇಲ್ಲ ಅಂದ್ರೆ ಪಿಕ್ಚರ್ 0 ಆಗ್ಬಿಡುತ್ತೆ ಸರ್. ದಯವಿಟ್ಟು ಸರ್. ಇರ್ಬೋದು. ಅವನು ಮಲ್ಲೇಶಿ, ಇವನು ಕಲ್ಲೇಶಿ, ಇವನು ಚಿಕ್ಕ ಚೇತನ್ ರೇ. ಅವನೇನಾದ್ರು ಬಾಯ್ಬಿಟ್ನಾ? ಸರ್, ಆ ನಿಜವಾದ ಚಿಕ್ಕ ಚೇತನ್ ಯಾರು ಅಂತ ಗೊತ್ತಾಗೋಯ್ತು ಸರ್. ಕಲ್ಲೇಶನು ಬಿಟ್ಟು ಕಳಿಸ್ರಿ. ಓಕೆ ಸರ್. ಬಾಪ ಬಾರಯ್ಯ, ಬಾರೋ ಹೀರೋ. ಸರ್? ಸಾಹೇಬ್ರೆ, ಸರ್ ಆಯ್ತು ಸರ್. ಅಯ್ಯೋ ಪಾಪ, ನಾನು VIP. ಬನ್ನಿ ಇಲ್ಲಿ, ನನ್ನನ್ನು ಬಿಡಿಸ್ಕೊಂಡು ಹೋಗಿ. ನಾನ್ರಿ ನಿಮ್ VIP. ನಿನ್ನಂತನು ಇಲ್ಲೇ ಇರ್ಬೇಕು ರೀ ಇನ್ಸ್ಪೆಕ್ಟ್ರೆ. ಇಂಥವ್ರಿಂದಲೇ ನಮ್ಮಂತ ಪ್ರೊಡ್ಯೂಸರು ಎಕ್ಕುಟ್ಟೋಗಿರೋದು. ನೀವೇನ್ ಯೋಚನೆ ಮಾಡ್ಬೇಡಿ ಕಾಳಪ್ಪನವ್ರೆ, ನಿಮ್ ಕಲ್ಲೇಶಿನ ಕರ್ಕೊಂಡೋಗಿ ಸಿನಿಮಾ ಕಂಪ್ಲೀಟ್ ಮಾಡ್ಕೊಡಿ. ನಿಮ್ಮಂತ ಪ್ರೊಡ್ಯೂಸರ್ಸ್ಗೆ ನಮ್ ಡಿಪಾರ್ಟ್ಮೆಂಟ್ ಇಂದ ಯಾವಾಗ್ಲೂ ಸಪೋರ್ಟ್ ಇದ್ದೇ ಇರುತ್ತೆ. ಅಯ್ಯ, ನಿನ್ನ ಅಪ್ಪನ ಕಾಳಪ್ಪನವ್ರೆ, ಬನ್ರಿ ಪ್ಲೀಸ್. ನಿನ್ನಂತ ಅಯೋಗ್ಯರು ಜೈಲ್ನಲ್ಲೇ ಇರ್ಬೇಕು. ನೀವೇನಾದ್ರು ಹೊರಗ್ ಬಂದ್ಬಿಟ್ರೆ ಗಾಂಧಿನಗರನ ಎಕ್ಕುಟ್ಟೋಗ್ಬಿಡುತ್ತೆ. ಅಯ್ಯ, ನೀ ಕಾಳಪ್ಪನವ್ರೆ, ಹೊಗೆ ಬಿಟ್ಟ. ಕೈ ಯಾಕೆ ಕಡಿತಾ ಇದೆ? ಲೋ ಮಲ್ಲೇಶ, ಚೇತನ್ ಅವ್ರೆ, ಜೈಲಿಂದ ಬಿಡುಗಡೆ ಆದ್ಮೇಲೆ ಒಂದ್ ಸೂಪರ್ ಡೂಪರ್ ಕನ್ನಡ ಹಿಟ್ ಫಿಲ್ಮ್ ಮಾಡೋಣ. ನೋಡಿ, ಕರ್ನಾಟಕಕ್ಕೆ ಒಬ್ಬ ಶಾರುಖ್ ಖಾನ್ ಬೇಕು. ನೀವೇ ಹೀರೋ, ನಾನೇ ಡೈರೆಕ್ಟರ್. ಟೈಟಲ್ ಏನ್ ಗೊತ್ತಾ?
ಹಿಂಗಾರಿನ ಮಳೆ. ಕಲ್ಲೇಶು, ನಿನ್ ಸಿನಿಮಾ ಇರೋ ಕಲ್ಲೇಶ್ ಅನ್ನೋದು ನಮಗ್ ಗೊತ್ತಾಗದೆ ನಮ್ಮ ಮಲ್ಲೇಶ ಅಂತ ತಿಳ್ಕೊಂಡು ನಮ್ಮ ಮಲ್ಲೇಶ ಮಾಡೋ ಕೆಲಸನೆಲ್ಲ ನಿನ್ ಕೈಲಿ ಮಾಡಿಸ್ಬಿಟ್ಟು ಸ್ಯಾರೇ ಕಷ್ಟ ಕೊಟ್ಬಿಟ್ಟು ನಮ್ಮ ಮನೆಯವ್ರನ್ನ ಕ್ಷಮಿಸ್ಬಿಡಪ್ಪ. ಅದನ್ನೆಲ್ಲ ಹೊಟ್ಟೆಗೆ ಹಾಕಳ್ದೆ ನೀನ್ ಅವಾಗ ನಮ್ಮ ಊರಿಗೆ ನಮ್ಮ ಮನೆಗೆ ಬಂದು ಹೋಯ್ತಾ ಇರಪ್ಪ. ಅಯ್ಯೋ, ಇದ್ರಲ್ಲಿ ಕ್ಷಮಿಸೋದೇನು ಬಂತು ಮಾವ? ನಾನು ನಿಮಗ್ ಥ್ಯಾಂಕ್ಸ್ ಹೇಳ್ಬೇಕು. ಯಾಕೆ? ನಾನು ನಿಮ್ ಹಳ್ಳಿಗೆ ಬಂದಿದ್ದಕ್ಕೆ ತಾನೇ ಮುತ್ತಿನಂತ ನಿಮ್ ಮಗಳು ನನಗೆ ಮಡದಿಯಾಗಿದ್ದು. ನೀನು ಹೀರೋ ಅಂತ ಎಲ್ರಿಗೂ ಗೊತ್ತಾಯ್ತು. ನಾವು ಸಿಟಿಯಲ್ಲೇ ಸೆಟ್ಲ್ ಆಗ್ಬಿಡೋಣ. ಹಳ್ಳಿ ಹುಡುಗಿ ಚಂದ ಅಂತ ಈಗಲೇ ಗೊತ್ತಾಗಿದ್ದು ನನಗೆ. ನಡಿ ಹೋಗೋಣ. ಬಾಯ್ ಹೇಳು. ಬಾಯ್ ಬಾಯ್. ಅಪ್ಪ ಅಮ್ಮ ನೀವು ಹೋಗ್ ಬನ್ನಿ. ಗೌರೇ, ಎಲ್ಲಿ ಗೌರ ಕಾಣ್ತಾ ಇಲ್ಲ? ಅಯ್ಯೋ ಇನ್ನೆಲ್ಲಿ ಗೌರಿ? ಆ ಹೀರೋ ಕಲೇಶನ್ ಪ್ರೀತಿ ಮಾಡಿ ಅವನಿಂದನೇ ಗೌರ. ಸುಮ್ಮನಿರು, ಅವಳು ಇಲ್ಲಿ ಬಂದ್ ಏನ್ ಮಾಡ್ತಾಳೆ? ಅಲ್ಲೇ ಸುಖವಾಗಿರ್ತಾಳೆ ಬಿಡ. ಸರಿಯಾಗಿ ಕೊಟ್ಟಿಲ್ಲ ನನಗೆ ಕಾವು. ಬಿಡ, ಅವಳಿಗಿಂತ ಚೆನ್ನಾಗಿ ಹೇಳ್ತಾನೆ ನೀನ್ ಮದುವೆ ಮಾಡ್ತೀನಿ. ಓ, ನನಗೆ ಗೌರವನೇ ಬೇಕು. ಹೋಗ. ಎಲ್ಲಪ್ಪ ನೀನ್ ಗೌರ? ಅವಳಿಗೆ ನೀನ್ ಪಾಲಿಗೆ ಬಲು ದೂರ. ಎಲ್ಲ ಒಂದ್ ಕಡೆ ಚೆನ್ನಾಗಿರ್ಲಿ ಬಿಡು. ಏನಂತ ಲಕ್ಷ್ಮಿ ಬಾರಕ್ಕಂತ ನಡಿಯೋ ನಡಿ. ಅನ್ನದಾತರಿಗೆ ಶರಣ್ರಿ. ಅಂತೂ ಇಂತೂ ನಮ್ ಪಿಕ್ಚರ್ ಮುಗೀತ್ರಿ, ರಿಲೀಸು ಆಗಿದರಿ. ನಿಮ್ಮೂರನ್ ಥಿಯೇಟ್ರಿಗೂ ಬಂದಿದರಿ. ನೀವೆಲ್ಲಾ ಬಂದ್ ನೋಡಿ ನಮಗ ಆಶೀರ್ವಾದ ಮಾಡ್ರಿ. ನೋಡ್ರಿ, ಬಹಳ ಕಷ್ಟಪಟ್ಟು ಪ್ರಾಮಾಣಿಕವಾಗಿ ಸಿನಿಮಾ ಮಾಡಿದೀವಿ. ನಿಮಗೆ ಫುಲ್ ಟೈಮ್ ಮನರಂಜನೆ. ನೀವೊಬ್ರು ಬಂದ್ರೆ ಸಾಲದು, ನೀವು, ನಿಮ್ ಮನೆಯವರು, ನಿಮ್ ವಟಾರದವರು, ನಿಮ್ ರಸ್ತೆಯವರು, ಯಾಕೆ ನಿಮ್ ಊರವರೆಲ್ಲ ಹೋಲ್ಸೇಲ್ ಬಂದ್ ಸಿನಿಮಾ ನೋಡ್ಬೇಕು, ಪಿಕ್ಚರ್ ನ ಗ್ರ್ಯಾಂಡ್ ಸಕ್ಸಸ್ ಮಾಡ್ಬೇಕು.